ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ವೆಲ್ಕಮ್ ಟು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್. ಇವತ್ತು ನಾವು ಅಡ್ವಾನ್ಸ್ 6 ಕೀ ಸುಜೋಕ್ ಥೆರಪಿನ ಕಲಿತಾ ಇದ್ದೀವಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಟ್ರಯಾಂಗ್ಯುಲರ್ ಥೆರಪಿ ಅಂತ. ಈ ಟ್ರಯಾಂಗ್ಯುಲರ್ ಥೆರಪಿಯಲ್ಲಿ ಹೀಟ್ ಹಾಟ್ನೆಸ್, ವಿಂಡ್ ಹೀಟ್ ಹಾಟ್ನೆಸ್ ಮುಗೀತು. ಹೀಟ್ ಹಾಟ್ನೆಸ್ ಮತ್ತು ಹ್ಯುಮಿಡಿಟಿಗೆ ಹೋಗ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರು ಗಮನ ಇಟ್ಟು ಕೇಳಿ. ನೀವು ಇಷ್ಟು ದಿವಸ ಕೇಳಿರೋವಂಥದ್ದು 6 ಕೀ ಅಡ್ವಾನ್ಸ್ ಥೆರಪಿಯಲ್ಲಿ ಯೂಸ್ ಆಗೋದಿಲ್ಲ. ಈಗ ನೀವೇನು ಕೇಳ್ತೀರಲ್ವಾ, ಇದು 100% ಯೂಸ್ಫುಲ್. ಪ್ಲಸ್ ಇದೇ ಬೇಸಲ್ಲೇ ನೀವು 6 ಕೀ ಥೆರಪಿನ ಕೊಡಬೇಕು. ಇನ್ ಆ್ಯಂಡ್ ಯಾಂಗ್ ಬರುತ್ತೆ, ಇದರಲ್ಲಿ 5 ಎಲಿಮೆಂಟ್ಸ್ ಥಿಯರಿನೂ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಟ್ರಯಾಂಗಲ್ ಥಿಯರಿ ಏನಿದೆಯಲ್ವಾ, ಈ ಟ್ರಯಾಂಗಲ್ ಥಿಯರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ 6 ಕೀ. ಈ ಟ್ರಯಾಂಗಲ್ ಥಿಯರಿನ ಇಲ್ಲಿ ತನಕನೂ ನಿಮ್ಗೆ ಯಾರೂ ಟೀಚ್ ಮಾಡಿಲ್ಲ, ಮಾರ್ಕೆಟಲ್ಲಿ ಯಾರೂ ಟೀಚ್ ಮಾಡೋರು ಇಲ್ಲ. ಬಿಕಾಸ್ ಸುಜೋಕ್ ಥೆರಪಿ ಟೀಚ್ ಮಾಡೋದು ಮಾತ್ರನೇ ಇದನ್ನು ಟೀಚ್ ಮಾಡ್ತಾರೆ. ಇದು ಅಡ್ವಾನ್ಸ್ ಕ್ಲಾಸಲ್ಲಿ ಅಷ್ಟೇ ಟೀಚ್ ಮಾಡ್ತಾರೆ. ಬೇಸಿಕ್ ಸುಜೋಕ್ ಥೆರಪಿಯಲ್ಲಿ ಯಾರೂ ಟೀಚ್ ಮಾಡಲ್ಲ. ನೀವೆಲ್ಲ TEM ಸ್ಟೂಡೆಂಟ್ ಆಗಿರೋದ್ರಿಂದ ಈ ಟ್ರಯಾಂಗಲ್ ಸ್ಟೋರಿನ ನಾನೇನು ಕಲ್ತಿದ್ದೀನಿ ಅದು ನಿಮಗೆ ಕೊಡ್ತಾ ಇದ್ದೀನಿ. ಗಮನ ಇಟ್ಟು ಕೇಳಿ. ಇದು ಉಚಿತ ಕ್ಲಾಸ್ ಅಲ್ಲ. ಇದರ ವ್ಯಾಲ್ಯೂ ಬಂದ್ಬಿಟ್ಟು ಮಿನಿಮಮ್ 25,000 ರುಪೀಸ್. ಇವತ್ತು ಮಾರ್ಕೆಟಲ್ಲಿ ಬರೀ ಇದೊಂದಕ್ಕೆ ಹೇಳ್ತಾ ಇರೋದು, ನಾಟ್ ಹೋಲ್ ಸುಜೋಕ್. ಸೊ ಮೋರ್ ದೆನ್ 25,000 ರುಪೀಸ್ ವರ್ತ್ ಯು ವಿಲ್ ಗೆಟ್ ನಾಲೆಡ್ಜ್. ಗಮನ ಇಟ್ಟು ಕೇಳ್ಕೊಳ್ಳಿ. ಇದರದ್ದು PDF ಕಳಿಸ್ಕೊಡ್ತೀನಿ ನಾನು ನಿಧಾನವಾಗಿ, ಅದನ್ನು ಗಮನ ಇಟ್ಟು ಓದ್ಕೊಳ್ಳಿ. ಬಟ್ PDF ಈಗ ನಿಮ್ಗೆ ಸಿಕ್ಕಲ್ಲ, ಇದು ನಾನು ರೆಡಿ ಮಾಡ್ಬಿಟ್ಟು ಕಳಿಸ್ಕೊಡ್ತೀನಿ. ವಿಂಡಿಂದ ಪೂರ್ತಿ ಎಲಿಮೆಂಟ್ಸ್ನ ನಾನು ರೆಡಿ ಮಾಡ್ಕೊಡ್ತೀನಿ. ಈ ಟ್ರಯಾಂಗಲ್ ಸ್ಟೋರಿದು, ಈ ಟ್ರಯಾಂಗಲ್ ಥೆರಪಿ ಏನಿದೆ, ಈ ಥೆರಪಿದು ಪ್ರತಿಯೊಬ್ಬರಿಗೂ ನೋಟ್ಸ್ ಕೊಡ್ತೀನಿ. ಈ ನೋಟ್ಸ್ ಇನ್ನೂ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾವು 6 ಎಲಿಮೆಂಟ್ಸ್ ಏನ್ ಕಲ್ತಿದೀವಿ, 6 ಎಲಿಮೆಂಟ್ಸ್ ಅಲ್ಲಿ ಇರ್ತಕ್ಕಂತ 3 ಎಲಿಮೆಂಟ್ಗಳು ಒಂದಕ್ಕೊಂದು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನ ನಾವು ನೋಡೋಣ. ಮೊದಲು ನೀವು ತಿಳ್ಕೊಬೇಕಾಗಿರುವಂತದ್ದು, ಇದು ಯಾವುದನ್ನು ಇಂಡಿವಿಜುವಲ್ ಎನರ್ಜಿ ವರ್ಕ್ ಆಗೋದಿಲ್ಲ. ಯಾವುದು ಒಂದು ಎನರ್ಜಿ ಇದರಲ್ಲಿ ನಿಮಗೆ ಲಾಸ್ ಆಗಲ್ಲ, ಐ ಮೀನ್ ಡಿಫಿಷಿಯನ್ಸಿ ಆಗೋದಿಲ್ಲ, ಲೋ ಆಗೋದಿಲ್ಲ. ಇದೆಲ್ಲನು ಕಂಬೈನ್ಡ್ ಎನರ್ಜಿ ಡಿಫಿಷಿಯನ್ಸಿ ಆಗುವಂಥದ್ದು. ನಿಮ್ಗೆ ಒಂದು ಕಾಯಿಲೆ ಕಾಣಿಸ್ತಾ ಇದೆ ಅಂದ್ರೆ ಇದರಿಂದ ಮಿನಿಮಮ್ 3 ಎಲಿಮೆಂಟು ಕರಪ್ಟ್ ಆಗಿರುತ್ತೆ ಅನ್ನೋದನ್ನ ನೀವು ಗಮನ ಹರಿಸ್ಬೇಕು. ಯಾವುದೇ ಒಂದು ಡಿಸೀಸ್ ಅಂತ ತಗೊಂಡಿದ ತಕ್ಷಣ ಈ ಡಿಸೀಸ್ಗೆ ಎನರ್ಜಿ ಕೊಡುವಂಥವ್ರು ಯಾರು? ಕ್ರಿಯೇಷನ್ ಸೈಕಲ್, ಕಂಟ್ರೋಲ್ ಸೈಕಲ್, ಆಂಟಿ ಕಂಟ್ರೋಲ್ ಸೈಕಲ್. ಈ 3 ಸೈಕಲ್ಗಳನ್ನ ನೀವು ಗಮನ ಇಟ್ಟು ನೋಡ್ಬೇಕಾಗತ್ತೆ ಪ್ರತಿಯೊಂದು ಪೇಷಂಟ್ ಅಲ್ಲೂ. ಯಾವುದೇ ಪೇಷಂಟ್ಗೂ ಟ್ರೀಟ್ ಮಾಡ್ಬೇಕಾದ್ರೆ ಮಲ್ಟಿಪಲ್ ಡಿಸೀಸ್ ನ ಟ್ರೀಟ್ ಮಾಡಬೇಡಿ. ಮಲ್ಟಿಪಲ್ ಡಿಸೀಸ್ ಇರೋ ಅಂತ ರೂಟ್ ಕಾಸ್ ನ ನೋಡಿ, ಆ ರೂಟ್ ಕಾಸ್ಗೆ ಇರ್ತಕ್ಕಂತಹ ಯಾವ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ಆ ಎನರ್ಜಿಗೆ ಇರ್ತಕ್ಕಂತಹ ಅನದರ್ 2 ಎಲಿಮೆಂಟ್ಸ್ ಯಾವುದು. ಫಾರ್ ಎಕ್ಸಾಂಪಲ್, ನೀವು ಡ್ರೈನೆಸ್ ನ ಟ್ರೀಟ್ ಮಾಡ್ತೀರಾ ಅಂದ್ರೆ, ಡ್ರೈನೆಸ್ ಆಗೋದಕ್ಕೆ ಕಾರಣ ನಿಮ್ಮ ಅರ್ತ್ ಎಲಿಮೆಂಟ್ ಪ್ಲಸ್ ಹಾಟ್ನೆಸ್ ಎಲಿಮೆಂಟ್. ಯಾಕೆ ಇದೆರಡು ಎಲಿಮೆಂಟ್ ಕಾರಣ ಆಗಿರುತ್ತೆ? ಹಾಟ್ನೆಸ್ ಅಂದ್ರೇನೆ ಶಾಖ ಅಲ್ವಾ. ಈ ಶಾಖ ನಾರ್ಮಲ್ ಆಗಿದ್ರೆ ನಿಮ್ಗೆ ಆಕ್ಟಿವಿಟಿ ಇರುತ್ತೆ, ಡಿಸಿಷನ್ ಮೇಕಿಂಗ್ ಚೆನ್ನಾಗಿರುತ್ತೆ, ಹ್ಯಾಪಿ ಆಗಿರ್ತೀರಾ, ಒಳ್ಳೆ ನಿದ್ರೆ ಬರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಅದೇ ಈ ಹಾಟ್ನೆಸ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಈ ಹಾಟ್ನೆಸ್ ಜಾಸ್ತಿ ಆಗಿದ್ದು ನಿಮ್ಗೆ ಡೈರೆಕ್ಟ್ ಆಗಿ ಅರ್ತ್ ಎಲಿಮೆಂಟ್ ಮೇಲೆ ನಿಮ್ಗೆ ಎಫೆಕ್ಟ್ ಕೊಡುತ್ತೆ. ಅರ್ತ್ ಎಲಿಮೆಂಟ್ ಅಂದ್ರೆ ಏನು? ಫುಡ್, ಇನ್ ಎನರ್ಜಿ. ಯಾವಾಗ ಹೀಟ್ ಜಾಸ್ತಿ ಆಗುತ್ತೆ, ನಿಮ್ಮ ಅರ್ತ್ ಎಲಿಮೆಂಟ್ ಅಲ್ಲಿ ಇರ್ತಕ್ಕಂತಹ ಇನ್ ಅಂದ್ರೆ ತೇವಾಂಶ ಅತಿಯಾದ ಶಾಖದಿಂದ ಆವಿ ಆಗುತ್ತೆ, ಅಂದ್ರೆ ಹ್ಯುಮಿಡಿಟಿ ಆಗುತ್ತೆ. ಹ್ಯುಮಿಡಿಟಿ ಆದಾಗ ಏನಾಗುತ್ತೆ? ಮೋರ್ ಹ್ಯುಮಿಡಿಟಿ ಕ್ರಿಯೇಟ್ಸ್ ಡ್ರೈನೆಸ್. ಸೊ ಡ್ರೈನೆಸ್ ಅಂದಿದ ತಕ್ಷಣ ಡೈರೆಕ್ಟ್ ಆಗಿ ಬರೀ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಒಂದೇ ಟ್ರೀಟ್ ಮಾಡೋರು ವರ್ಕ್ ಆಗೋದಿಲ್ಲ. ನೀವು ಪೇಷಂಟ್ ನ ನೋಡಿ ಟ್ರೀಟ್ ಮಾಡಬೇಕು. ಒಂದ್ ಎನರ್ಜಿಯಿಂದ 2 ಎನರ್ಜಿ 100% ಇರುತ್ತೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇನೆ. ಈವನ್ ಡ್ರೈನೆಸ್ ಆಗೋದಕ್ಕೆ ಈವನ್ ಲಿವರ್ ಆಲ್ಸೋ ಕಾರಣ ಆಗಿರುತ್ತೆ. ಸಮ್ ಸಿನಾರಿಯೋ ಇರುತ್ತೆ. ಆ ಸಿನಾರಿಯೋಸ್ ಎಲ್ಲ ಇವತ್ತು ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ನಾವು ಹೀಟ್, ಹಾಟ್ನೆಸ್ ಮತ್ತು ಹ್ಯುಮಿಡಿಟಿ ಈ ಶಕ್ತಿಗಳ ನಡುವಿನ ಟ್ರಯಾಂಗ್ಯುಲರ್ ಸ್ಟೋರಿಯನ್ನ ನೋಡೋಣ. 6 ಕೀ ಕ್ರಿಯೇಷನ್ ಸೈಕಲ್ ಅಲ್ಲಿ ಫಸ್ಟ್ ಹೀಟ್, ಹೀಟ್ ಆದ್ಮೇಲೆ ಹಾಟ್ನೆಸ್, ಹಾಟ್ನೆಸ್ ಆದ್ಮೇಲೆ ಹ್ಯುಮಿಡಿಟಿ ಅಲ್ವಾ? ಹೀಗೆ ನಡೀತಾ ಇರೋದು. ನಾನು ಆಗ್ಲೇ ಹೇಳ್ದೆ, ಈ ಮಣ್ಣಲ್ಲಿರ್ತಕ್ಕಂತಹ ತೇವಾಂಶ ಏನಾಗುತ್ತೆ? ಹೀಟ್ ಜಾಸ್ತಿ ಆಗಿ ಮಣ್ಣಲ್ಲಿರ್ತಕ್ಕಂತಹ ತೇವಾಂಶ ಹಾವಿ ಆಗುತ್ತೆ. ಈ ಮಣ್ಣಲ್ಲಿರ್ತಕ್ಕಂತಹ ತೇವಾಂಶ ಹಾವಿ ಆದ್ರೆ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ಯಾವಾಗ ಮಣ್ಣಲ್ಲಿರ್ತಕ್ಕಂತಹ ತೇವಾಂಶ ಹಾವಿ ಆಗೋಗುತ್ತೆ, ಮಣ್ಣು ಒಣಗುತ್ತೆ. ಒಣಗಿರೋ ಮಣ್ಣನ್ನು ನಾವೇನ್ ಹೇಳ್ತೀವಿ? ಡ್ರೈನೆಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ?
ಸೊ ಈ ಡ್ರೈನೆಸ್ ಕ್ರಿಯೇಟ್ ಆಗೋದಕ್ಕೆ ಹೀಟ್ ಎಲಿಮೆಂಟ್ ಇಂದನೂ ಸ್ಟಾರ್ಟ್ ಆಗುವಂಥದ್ದು. ಹೀಟ್, ಹಾಟ್ನೆಸ್ ಮತ್ತೆ ಹ್ಯುಮಿಡಿಟಿ. ಈ ಹಾಟ್ನೆಸ್ ಹ್ಯುಮಿಡಿಟಿ ಮೇಲೆ ಯಾವಾಗ ಹೆಚ್ಚು ಪರಿಣಾಮಕಾರಿಯಾದಂತಹ ಅತಿಯಾದ ಉಷ್ಣವನ್ನ ಬಿಡುತ್ತೆ, ಆಗ ಹ್ಯುಮಿಡಿಟಿ ಆವಿಯಾಗಿ ಹೋಗುತ್ತೆ, ಅಲ್ಲಿರ್ತಕ್ಕಂತಹ ತೇವಾಂಶ ಆವಿ ಆಗುತ್ತೆ, ಮಣ್ಣು ಡ್ರೈ ಆಗುತ್ತೆ. ಯೂಶುವಲಿ ಏನ್ ಹೇಳ್ತೀವಿ ನಾವು ಅಂದ್ರೆ ವುಡ್ ಈಸ್ ಆಲ್ಸೋ ಎಲಿಮೆಂಟ್, ಅಲ್ಲಿನೂ ಹೀಟ್ ಜನರೇಟ್ ಆಗುತ್ತೆ ಅಲ್ವಾ. ಸೊ ವುಡ್ ಎಲಿಮೆಂಟ್ ಇಂದ ಜನರೇಟ್ ಆಗುವಂತ ಹೀಟ್ ಎಲಿಮೆಂಟ್ ನ ಸೇರುತ್ತೆ. ಹೀಟ್ ಎಲಿಮೆಂಟ್ ಇನ್ನು ಸ್ವಲ್ಪ ಹೀಟ್ ಅನ್ನು ಮಾಡಿ ಆ ವುಡ್ ಎಲಿಮೆಂಟ್, ವಿಂಡ್ ಅಂದ್ರೇನೆ ಕಟ್ಟಿಗೆ, ವುಡ್, ಆ ಕಟ್ಟಿಗೆ ಉರಿದೋಗುತ್ತೆ, ಉರಿದು ಬಿಟ್ಟು ಬೂದಿ ಆಗುತ್ತೆ. ಯಾವಾಗ ಹೀಟ್ ಕನ್ವರ್ಟ್ ಇಂಟು ಹಾಟ್ನೆಸ್, ಯಾವಾಗ ಅತಿಯಾದ ಉಷ್ಣ ಕಟ್ಟಿಗೆ ಮೇಲೆ ಬೀಳುತ್ತೆ, ಅದೇನಾಗುತ್ತೆ, ಉರಿದೋಗುತ್ತೆ, ಉರಿದ್ಬಿಟ್ಟು ಏನಾಗುತ್ತೆ, ಬೂದಿ ಆಗುತ್ತೆ. ಸೊ ಬೂದಿ ಆಗಿದ್ದೆಲ್ಲಕ್ಕೆ ಸೇರ್ಬೇಕು, ಅದು ಯೂಶುವಲಿ ಬೂದಿ ಆಗಿದ್ದೆಲ್ಲ ಮಣ್ಣಿಗೆ ಸೇರ್ಬೇಕು. ಸೊ ಒಂದ್ಸರಿ ಬೂದಿ ಆದ್ರೆ ಅದು ಮಣ್ಣು ಅಂತಾನೆ ನಾವು ಲೆಕ್ಕ ತಗೊಳ್ತೀವಿ. ಸೊ ಹಾಗಾಗಿ ಸೃಷ್ಟಿಯಲ್ಲಿ ಏನಾಗುತ್ತೆ, ಇವಾಗ ನಾವು ಸೃಷ್ಟಿಯಲ್ಲಿ ಅಂದ್ರೆ ಕ್ರಿಯೇಷನ್ ಸೈಕಲ್ ಅಲ್ಲಿ ಹೀಟ್ ಕ್ರಿಯೇಟ್ ಆಗಲಿ, ಹೀಟ್ ನಿಂದ ಹಾಟ್ನೆಸ್ ಕ್ರಿಯೇಟ್ ಆಗಲಿ, ಹಾಟ್ನೆಸ್ ನಿಂದ ಹ್ಯುಮಿಡಿಟಿ ಕ್ರಿಯೇಟ್ ಆಗಲಿ, ಇದೊಂದು ಸೈಕಲ್. ಇದು ಹೇಗಿರಬೇಕು ಅಂದ್ರೆ ಇದು ಹೆಲ್ತಿ ಆಗಿರ್ಬೇಕು, ಅಂದ್ರೆ ನಾರ್ಮಲ್ ಲೆವೆಲ್ ಅಲ್ಲಿ ನಮ್ಮ ಮೆರಿಡಿಯನ್ ಎನರ್ಜಿ ವರ್ಕ್ ಆಗ್ತಾ ಹೋಗ್ಬೇಕು. ಹೀಟ್ ಇಂಪಾರ್ಟೆಂಟ್ ಏನು, ಅದು ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಮಾಡಿದಾಗ ನಮ್ಮ ಹೀಟ್ ಹೃದಯಕ್ಕೆ ತಲುಪುತ್ತಲ್ವಾ. ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಎರಡು ಹೀಟ್ ಎಲಿಮೆಂಟ್ಸ್. ಸೊ ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಈ ವ್ಯವಸ್ಥೆಗೆ ಸಂಬಂಧಿಸಿರುವಂಥದ್ದು. ಹೀಟ್ ಅನ್ನೋದು ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ಗೆ ಸಂಬಂಧಿಸಿರುವಂಥದ್ದು. ಸಪೋಸ್ ಇದೇ ಹೀಟ್ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ, ಹೀಟ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಅತಿಯಾದ ಉಷ್ಣಾಂಶ ಅಂತೀವಿ, ದಟ್ ಇಸ್ ಕಾಲ್ಡ್ ಹಾಟ್ನೆಸ್. ಸೊ ಈ ಹಾಟ್ನೆಸ್ ಅನ್ನೋದು ಏನ್ ಮಾಡುತ್ತೆ, ಉರಿಯೂತ ಅಥವಾ ಇನ್ಫ್ಲಮೇಷನ್, ಸ್ವೆಲ್ಲಿಂಗ್ ವಿತ್ ಪೇನ್ ಅಥವಾ ಉರಿ, ಇದೆಲ್ಲಾನು ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರ ನಿಮ್ಮ ಪೇಷಂಟ್ಗಳಲ್ಲಿ, ಯಾರಿಗಾದ್ರೂ ಸಡನ್ ಸ್ವೆಲ್ಲಿಂಗ್ ಬಂದ್ರೆ, ಏಟು ಬಿದ್ದು ಸ್ವೆಲ್ಲಿಂಗ್ ಬಂದ್ರೆ ಅವ್ರಿಗೆ ಪೇನ್ ವಿತ್ ಇನ್ಫ್ಲಮೇಷನ್ ಇರುತ್ತೆ. ಸೊ ಏನಾಯ್ತು, ಅದು ಸಡನ್ ಆಗಿ ಹಾಟ್ನೆಸ್ ಆಗಿ ಕನ್ವರ್ಟ್ ಆಯ್ತು. ಅದಕ್ಕೆ ನಾವು ಯೂಶುವಲಿ ಅಕ್ಯೂಟ್ ಇನ್ಫ್ಲಮೇಷನ್ ಅಂಡ್ ಫೀವರ್ ಅಂತ ಕರಿತೀವಿ. ಫೀವರ್ ಬರಲೇಬೇಕು ಅಂತ ಏನಿಲ್ಲ, ನಾವು ನೋಡ್ತಕ್ಕಂತಹ ಜ್ವರ ಬರಲೇಬೇಕು ಅಂತ ಏನಿಲ್ಲ. ಈವನ್ ಸಮ್ ಸಿಚುಯೇಷನ್, ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಇದನ್ನ ನೀವು ನೋಡ್ಬೋದು. ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಇನ್ಸ್ಟೆಂಟ್ ಆಗಿ ಹೀಟು ಹಾಟ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಏನಕ್ಕೆ ಕನ್ವರ್ಟ್ ಆಗುತ್ತೆ, ದಿಸ್ ಇಸ್ ಎ ಟೆಕ್ನಾಲಜಿ. ಅಲ್ಲಿ ಹೋಗಿರ್ತಕ್ಕಂತಹ ಏನು ಎನರ್ಜಿ ಲಾಸ್ ಆಗಿರುತ್ತೆ, ನಾವು ಏನನ್ನ ಡ್ಯಾಮೇಜ್ ಮಾಡ್ಕೊಂಡಿರ್ತೀವಿ, ಗಾಯ ಆಗಿರ್ಬೋದು, ಫ್ರಾಕ್ಚರ್ ಇರ್ಬೋದು, ಅಥವಾ ನಮ್ಮ ಮಸಲ್ಸ್ ಲಿಗಮೆಂಟ್ ಸ್ಟಿಯರ್ ಆಗಿರ್ಬೋದು, ಆ ಸಮಯದಲ್ಲಿ ಅಲ್ಲಿಗೆ ಬೇಕಾಗಿರ್ತಕ್ಕಂತಹ ಸಂಪೂರ್ಣ ಎನರ್ಜಿಯನ್ನ ಅದು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡ್ಕೊಳ್ಳುವಂಥದ್ದು. ಸೊ ಇದನ್ನ ನಾವು ಇನ್ಫ್ಲಮೇಷನ್ ಅಂತ ಕರಿತೀವಿ, ಅಥವಾ ಉರಿಯೂತ ಅಂತಾನು ಕರಿತೀವಿ. ಇದೇ ಸಮಯದಲ್ಲಿ ನಿಮ್ಗೆ ಏನಾಗುತ್ತೆ, ನೀವು ಅಬ್ಸರ್ವ್ ಮಾಡಿದಿರಲ್ವಾ, ನೀವು ಅಕಸ್ಮಾತ್ ನಿಮ್ಮ ಪೇಷಂಟ್ ಬಂದಾಗ ಬಿದ್ದಿದ ತಕ್ಷಣ ಏನಾಗುತ್ತೆ, ಅಥವಾ ನೀವೇನೆ ಎಕ್ಸಾಂಪಲ್ ತಗೊಳ್ಳಿ, ನೀವು ಎಡ್ಕೊಂಡು ಬಿದ್ದೋಗ್ತೀರಾ ಅಥವಾ ಬಿದ್ದೋಗೋ ತರ ಆಗುತ್ತೆ, ಗಾಬರಿ ಆಗುತ್ತೆ. ಆ ಸಮಯದಲ್ಲಿ ನಿಮ್ಮ ಎದೆ ಬಡಿತ ಜೋರಾಗಿರುತ್ತಾ, ಹಾರ್ಟ್ ಪಲ್ಪಿಟೇಷನ್ ನಿಮಗೆ ಗೊತ್ತಾಗುತ್ತಾ. ಸೊ ಅವಾಗ BP ಜಾಸ್ತಿ ಇರಲ್ಲ, ಸಡನ್ ಆಗಿ ಹೀಟ್ ರೈಸ್ ಆಗುವಂಥದ್ದು. ಭಯ ಆಗಿದ ತಕ್ಷಣ ಏನಾಗುತ್ತೆ, ಕಿಡ್ನಿಯಿಂದ ಕೋಲ್ಡ್ನೆಸ್ ಹಾರ್ಟ್ಗೆ ಬರುತ್ತೆ. ಸೊ ಹಾರ್ಟ್ ಏನ್ ಮಾಡುತ್ತೆ, ಹಾರ್ಟ್ ಬೀಟ್ ನ ಸಡನ್ ಆಗಿ ಜಾಸ್ತಿ ಮಾಡ್ಕೊಡುತ್ತೆ. ಯಾಕೆಂದ್ರೆ ಕೋಲ್ಡ್ ಇಟ್ಕೊಳಕ್ ಆಗಲ್ಲ ಹಾರ್ಟ್. ಸೊ ಕೋಲ್ಡ್ ಜಾಸ್ತಿ ಆದ್ರೆ ಏನಾಗುತ್ತೆ, ಹಾರ್ಟ್ ಬೀಟ್ ಸಡನ್ ಆಗಿ ಸ್ಲೋ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡುತ್ತೆ, ಹಾರ್ಟ್ ಬೀಟು ಸಡನ್ ಆಗಿ ಜಾಸ್ತಿ ಮಾಡುತ್ತೆ. ಇದೇ ಹೀಟ್ ರೆಗ್ಯುಲರ್ ಆಗಿ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳೋಣ. ಹೀಟ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಇನ್ಸೋಮ್ನಿಯಾ ಸಹಜವಾಗಿ ಬರುತ್ತೆ ಅಲ್ವಾ. ಹೀಟ್ ಜಾಸ್ತಿ ಆದ್ರೆ ನಿದ್ರೆ ಬರೋದಿಲ್ಲ. ಯಾರಿಗಾದ್ರೂ ನಿದ್ರೆ ಬರ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ಅವರಲ್ಲಿ 90% ಹೀಟ್ ಜಾಸ್ತಿ ಆಗಿರುತ್ತೆ. ಆ ಹೀಟ್ ಹಾರ್ಟ್ ಆರ್ಗನ್ ಹಾರ್ಟ್ ಮೆರಿಡಿಯನ್ನ ಡಿಸ್ಟರ್ಬ್ ಮಾಡಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನಿದ್ರಾಹೀನತೆ ಇದೆ ಹೀಟ್ ನಿಂದ ಬರುವಂತದ್ದು. ಮತ್ತು ಅವರು ಮನಸ್ಸು ಹೇಗಿರುತ್ತೆ ಅಂದ್ರೆ ನೆಮ್ಮದಿಯಾಗಿರೋದಿಲ್ಲ, ಶಾಂತವಾಗಿರೋದಿಲ್ಲ. ನಾವು ರೈಸಿಂಗ್ ಥಾಟ್ಸ್ ಅಂತ ಹೇಳ್ತೀವಿ. ಆ ಥಾಟ್ಸ್ ಒಂದಾದ್ಮೇಲೆ ನಿಲ್ಲೋದೇ ಇಲ್ಲ, ಅದು ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾನೆ ಇರುತ್ತೆ ಬಿಕಾಸ್ ಆಫ್ ಓವರ್ ಹೀಟ್. ನಾರ್ಮಲ್ ಹೀಟ್ ಆದ್ರೆ ಹೇಗಿರ್ತಾರೆ, ಆರಾಮಾಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ, ಕಾನ್ಫಿಡೆಂಟ್ ಆಗಿರ್ತಾರೆ, ರೈಟ್ ಡಿಸಿಷನ್ ಮೇಕಿಂಗ್ ಇರುತ್ತೆ ಅವರಲ್ಲಿ. ಸೊ ಈ ರೀತಿಯಾದಂತಹ ಕ್ಯಾರೆಕ್ಟರ್ಸ್ ನ ನೀವು ನೋಡ್ತಾ ಹೋಗ್ತೀರಿ. ಅದೇ ಹೀಟ್ ಕಡಿಮೆ ಆದ್ರೆ ಏನಾಗುತ್ತೆ, ಹೀಟ್ ಕಡಿಮೆ ಆಗೋದ್ರಿಂದ ಡೈರೆಕ್ಟ್ ಆಗಿ ಈ ಹೀಟ್ ಕಡಿಮೆ ಆಗೋದ್ರಿಂದ ನಿಮ್ಮ ದೇಹದಲ್ಲಿ ಯಾವ ಎಲಿಮೆಂಟ್ ಡಿಸ್ಟರ್ಬ್ ಆಗುತ್ತೆ. ನಾವ್ ಅಂದ್ಕೊಳ್ತೀವಿ ಹೀಟ್ ಕಡಿಮೆ ಆಗೋದು ಹಾರ್ಟ್ ಅಲ್ಲಿ ಎಲಿಮೆಂಟ್ ಡಿಸ್ಟರ್ಬ್ ಆಗುತ್ತೆ ಅಂತ.
ಹೀಟ್ ಕಡಿಮೆ ಆಗೋದು ಭಯ ಪಟ್ಟಾಗಲ್ಲ, ಹೆದರ್ಕೊಂಡಾಗ ಅಲ್ಲ, ನಾವು ಬಿದ್ದೋದಾಗ ಅಲ್ಲ. ಜನರಲಿ ಹೀಟ್ ಕಡಿಮೆ ಆಗುತ್ತೆ. ಬಾಡಿಯಲ್ಲಿ ಹೀಟ್ ಕಡಿಮೆ ಆದಾಗ ಡೈರೆಕ್ಟ್ ಆಗಿ ಇದು ನಮ್ಮ ಅರ್ತ್ ಎಲಿಮೆಂಟ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಉಷ್ಣತೆ ಕಡಿಮೆ ಇದ್ದಾಗ ನಿಮ್ಮ ಚಯಾಪಚಯ ಕ್ರಿಯೆ ಕಡಿಮೆ ಆಗುತ್ತೆ, ಡೈಜೆಷನ್ ಕಡಿಮೆ ಆಗುತ್ತೆ ಅಲ್ವಾ. ಪ್ಲಸ್ ರಕ್ತ ಚಲನೆ, ಬ್ಲಡ್ ಸರ್ಕ್ಯುಲೇಷನ್ ಸಹ ಕಡಿಮೆ ಆಗುತ್ತೆ. ಇದರಿಂದ ನಮ್ಗೆ ಏನ್ ತೊಂದರೆಗಳು ನೋಡ್ಕೋತೀವಿ? ಯೂಶುವಲಿ ಈ ರೀತಿಯಾದಂತಹ ಸರ್ಕ್ಯುಲೇಷನ್ ಕಡಿಮೆ ಆದಾಗ, ಹೀಟ್ ಕಡಿಮೆ ಆದಾಗ ನಮ್ಮ ಕೈ ಕಾಲುಗಳು ತಣ್ಣಗಾಗುತ್ತೆ, ನಮ್ನೆಸ್ ಬರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಪ್ಲಸ್ ಸುಸ್ತಾಗುತ್ತೆ ವ್ಯಕ್ತಿಗೆ. ಯಾವಾಗ ರಕ್ತ ಚಲನೆ ಕಡಿಮೆ ಆಗುತ್ತೆ, ದೇಹದಲ್ಲಿ ನಿಶಕ್ತಿ ಜಾಸ್ತಿ ಆಗುತ್ತೆ, ರಕ್ತಹೀನತೆಗೊಳಗಾಗ್ತಾರೆ ವ್ಯಕ್ತಿ, ಮತ್ತು ಆತನ ಮುಖ ಕೇವಲವಾಗಿರುತ್ತೆ, ಕಳಪೆ ಅಂದ್ರೆ ಕಳೆರಹಿತವಾಗಿರುತ್ತೆ. ಈ ರೀತಿಯಾದಂತಹ ನಾವು ಸಾಕಷ್ಟು ಸಿಂಪ್ಟಮ್ಸ್ ಅನ್ನ ನಾವು ನೋಡುವಂಥದ್ದು. ಹೀಟ್ ಕಡಿಮೆ ಆದಾಗ್ಲೂ ಸಹ ನಮ್ಮ ಹೃದಯದ ಮೇಲೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂತ ಎಫೆಕ್ಟ್ ಆಗುತ್ತೆ ಅಂದ್ರೆ, ಹೃದಯದ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಹೀಟ್ ಬೇಕಲ್ವಾ, ಹೃದಯ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಪಂಪಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ಸಾಕಷ್ಟು ಹೀಟ್ ಬೇಕು. ಹೀಟ್ ಇದ್ರೇನೆ ಸರ್ಕ್ಯುಲೇಷನ್ ಆಗುವಂಥದ್ದು. ಯಾವಾಗ ಹೀಟ್ ಕಡಿಮೆ ಆಗುತ್ತೆ ಅವಾಗ ತನ್ನ ಪಂಪಿಂಗ್ ಸಾಮರ್ಥ್ಯವನ್ನ ಕಳ್ಕೊಳ್ಳುತ್ತೆ. ನಿಮಗೆ ಗೊತ್ತಿದೆ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಏನೆಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತೀವಿ ಅಂತ. ಇದೇ ಟ್ರಯಾಂಗ್ಯುಲರ್ ಸ್ಟೋರಿಯಲ್ಲಿ ಹೀಟ್ ನಿಂದ ಹಾಟ್ನೆಸ್ ಮತ್ತು ಹ್ಯುಮಿಡಿಟಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ನೋಡೋಣ. ಇದೇ ಹೀಟ್ ಯಾವುದು? ನಮ್ಮ ಹೃದಯದ ಶಾಖ ಏನಿದೆ, ಇದು ಮಿದುಳಿಗೆ ಶಕ್ತಿ ಕೊಡುತ್ತೆ. ನಿಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಅಂದ್ರೆ, ಹೀಟ್ ಕಡಿಮೆ ಆದ್ರೆ ಹ್ಯುಮಿಡಿಟಿ ರೈಸ್ ಆಗುತ್ತೆ. ಹ್ಯುಮಿಡಿಟಿ ರೈಸ್ ಆದಾಗ ನಿಮ್ಗೆ ಗೊತ್ತು, ಡಲ್ನೆಸ್ ಫೀಲ್ ಆಗುತ್ತೆ, ಲೇಸಿನೆಸ್, ಸ್ಲೀಪಿ, ಹೆವಿನೆಸ್ ಇವೆಲ್ಲ ಫೀಲ್ ಆಗುತ್ತೆ. ಇದೇ ಕರೆಕ್ಟ್ ಆಗಿ ಈ ಹಾರ್ಟ್ ಹೀಟ್ ಕರೆಕ್ಟ್ ಆಗಿ ನಿಮ್ಮ ಮೈಂಡ್ಗೆ ಅಂದ್ರೆ ಮಿದುಳಿನ ಶಕ್ತಿಯನ್ನ ಕೊಟ್ಟಾಗ, ಜೀರ್ಣಾಂಗದ ವ್ಯವಸ್ಥೆ ಹೇಗಿರುತ್ತೆ, ಸರಿಯಾಗಿ ಶಕ್ತಿಯನ್ನ ಮಿದುಳಿಗೆ ಕೊಟ್ಟಾಗ ಹಾಟ್ನೆಸ್ ಕ್ರಿಯೇಟ್ ಆಗುತ್ತೆ. ಆ ಹಾಟ್ನೆಸ್ ನೇರವಾಗಿ ನಿಮ್ಮ ಅರ್ತ್ ಎಲಿಮೆಂಟ್ ಅಲ್ಲಿ ಇರತಕ್ಕಂತಹ ಸ್ಪ್ಲೀನ್ ಮತ್ತು ಸ್ಟಮಕ್ಗಳು ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಹೀಟು ಹಾಟ್ನೆಸ್ ಆಗಿ ಕನ್ವರ್ಟ್ ಆಗಬೇಕು. ಲಿಮಿಟೆಡ್ ಅಮೌಂಟ್ ಆಫ್ ಇಟ್, ಲಿಮಿಟೆಡ್ ಅಮೌಂಟ್ ಆಫ್ ಹಾಟ್ನೆಸ್ ಜನರೇಟ್ಸ್ ಹ್ಯುಮಿಡಿಟಿ. ಎಷ್ಟು ಜನರೇಟ್ ಆಗುತ್ತೆ? ನಮ್ಮ ಸ್ಪ್ಲೀನು ಸ್ಟಮಕ್ಕು ಸರಿಯಾದ ರೀತಿಯಲ್ಲಿ ಕಾರ್ಯ ನಿರ್ವಹಿಸುವಂತಹ ಶಕ್ತಿಯನ್ನ ಇದು ಕ್ರಿಯೇಟ್ ಮಾಡುತ್ತೆ. ಇದೇ ಹೀಟ್ ಹೆಚ್ಚಾಯ್ತು ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್ 1, ಈ ಹೀಟ್ ಎಕ್ಸಿಸ್ ಹೀಟ್ ಆದಾಗ ನಮ್ಮ ಹೀಟ್ ಎಲಿಮೆಂಟ್ ಆಗಿರ್ತಕ್ಕಂತಹ ಹಾರ್ಟ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಈ ಹೀಟ್ ಹೆಚ್ಚಾದಾಗ ಹಾಟ್ನೆಸ್ ಸಹ ಹೆಚ್ಚಾಗುತ್ತೆ. ಹಾಟ್ನೆಸ್ ರಿಲೇಟೆಡ್ ವಿತ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್, ಕರೆಕ್ಟ್ ಅಲ್ವಾ? ಯಾವಾಗ ಹಾಟ್ನೆಸ್ ನಮ್ಮ ಬ್ರೈನ್ ಅಲ್ಲಿ ಹೆಚ್ಚಾಗುತ್ತೆ, ಈ ಅತಿಯಾದ ಶಾಖ, ಈ ಹಾಟ್ನೆಸ್ ಡೈರೆಕ್ಟ್ ಆಗಿ ನಮ್ಮ ಸ್ಟಮಕ್ ಮತ್ತು ಸ್ಪ್ಲೀನ್ಗೆ ಟಚ್ ಆಗುತ್ತೆ. ಈ ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಲ್ಲಿ ಇರ್ತಕ್ಕಂತಹ ಫ್ಲೂಯಿಡ್ಸ್, ಅದರಲ್ಲಿರೋದೇ ಫ್ಲೂಯಿಡ್ಸ್ ಅಲ್ವಾ ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಲ್ಲಿ. ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಲ್ಲಿ ಇರ್ತಕ್ಕಂತಹ ಫ್ಲೂಯಿಡ್ಸ್ಗೆ ಅತಿಯಾದ ಶಾಖ ತಗಲ್ದಾಗ ಅಲ್ಲಿರ್ತಕ್ಕಂತಹ ಅತಿಯಾದ ತೇವಾಂಶ ಹೀಟ್ ಆಗಿ ಬಾಯ್ಲ್ ಆಗಿ ಏನಾಗುತ್ತೆ, ಡ್ಯಾಂಪ್ ಹೀಟ್, ಎಕ್ಸಿಸ್ ಹ್ಯುಮಿಡಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಹ್ಯುಮಿಡಿಟಿ ಏನನ್ನ ಕ್ರಿಯೇಟ್ ಮಾಡುತ್ತೆ? ಬಾಡಿಯಲ್ಲಿ ಎಕ್ಸಿಸ್ ಹ್ಯುಮಿಡಿಟಿ ಆದಾಗ ಡ್ರೈನೆಸ್ ನ ಕ್ರಿಯೇಟ್ ಮಾಡುತ್ತೆ. ಸಪೋಸ್ ಹೀಟ್ ಏನಾದ್ರೂ, ಈ ಹಾಟ್ನೆಸ್ ಏನಾದ್ರೂ ಸಮ್ಟೈಮ್ಸ್ ಲಾಕ್ ಆದ್ರೂ ಸಹ, ಎನರ್ಜಿ ಬ್ಲಾಕ್ ಆದ್ರೂ ಸಹ, ನಿಮ್ಮ ಹ್ಯುಮಿಡಿಟಿ ಎಲಿಮೆಂಟ್ ಆಗಿರತಕ್ಕಂತಹ ಸ್ಟಮಕ್ ಅಂಡ್ ಸ್ಪ್ಲೀನ್ ಅಲ್ಲಿ ಹಾಟ್ನೆಸ್ ಏನಾದ್ರೂ ನಾವೇನ್ ಹೇಳ್ತೀವಿ, ಹಾಟ್ನೆಸ್ ಮೆರಿಡಿಯನ್ ಬ್ಲಾಕ್ ಆಗಿದೆ. ಈ ಹಾಟ್ನೆಸ್ ಮೆರಿಡಿಯನ್ ಏನಾದ್ರು ಬ್ಲಾಕ್ ಆದ್ರೂ ಸಹ ಹ್ಯುಮಿಡಿಟಿ ರೈಸ್ ಆಗುತ್ತೆ. ಹ್ಯುಮಿಡಿಟಿ ಜಾಸ್ತಿ ಆಗೋದ್ರಿಂದ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ ಸ್ಟಮಕ್ ಅಲ್ಲಿ. ಇದು ಹೀಟ್ ಪ್ಯಾಟರ್ನ್ ಇಂದ ಆಗಿರ್ತಕ್ಕಂಥದ್ದು, ನಾಟ್ ವಿತ್ ಅ ಡ್ರೈನೆಸ್ ಎಲಿಮೆಂಟ್. ಡ್ರೈನೆಸ್ ಎಲಿಮೆಂಟ್ ನ ಕ್ರಿಯೇಟ್ ಮಾಡುತ್ತೆ ಯಾವುದು? ಹೀಟ್ ಅಂಡ್ ಹಾಟ್ನೆಸ್. ಹೀಟ್ ಮತ್ತೆ ಹಾಟ್ನೆಸ್ ಹ್ಯುಮಿಡಿಟಿ ಜೊತೆ ಸೇರಿದಾಗ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಕ್ರಿಯೇಷನ್ ಸೈಕಲ್. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದು 90% ನಿಮ್ಗೆ ಯೂಸ್ ಆಗುತ್ತೆ ಕ್ಲಿನಿಕಲ್ ಲೆವೆಲ್ ಅಲ್ಲಿ. ನಿಮ್ಮಲ್ಲಿ ಬರ್ತಕ್ಕಂತಹ ಪೇಷಂಟ್ಸ್ ಒಂದು ಹೀಟ್ ಜಾಸ್ತಿ ಆಗಿರುತ್ತೆ, ಇಲ್ಲ ಹೀಟ್ ಕಡಿಮೆ ಆಗಿರುತ್ತೆ. ಇದು ಎರಡೇ ಇರುವಂತದ್ದು. ಅಬ್ಸರ್ವ್ ಮಾಡಿ. ಮೊದಲು ನೀವು ನೋಡ್ಬೇಕಾಗಿರುವಂತದ್ದು ಈ ಎರಡು. ನಿಮ್ಮ ಕ್ಲಿನಿಕಲ್ ಲೆವೆಲ್ ಅಲ್ಲಿ ನೀವು ಪೇಷಂಟ್ ಅನ್ನ ನೋಡಿದಾಗ ಈ ಹೀಟ್ ನ ಫಸ್ಟ್ ನೋಡ್ಬೇಕು. ಇನ್ ಅಂಡ್ ಯಾಂಗ್ ಅಂತ ನೋಡ್ತಾ ಇದ್ದೀರಲ್ವಾ, ಆ ಯಾಂಗ್ ಇಸ್ ನಥಿಂಗ್ ಬಟ್ ಹೀಟ್, ಬೇರೆ ಏನು ಅಲ್ಲ. ಇಟ್ ಇಸ್ ಅ ಫಂಕ್ಷನ್. ಯಾಂಗ್ ಅಂದ್ರೇನೆ ಫಂಕ್ಷನ್. ಸೊ ಇಲ್ಲಿ ನೀವು ಟ್ರಯಾಂಗಲ್ ಥಿಯರಿ 6 ಕೀಯಲ್ಲಿ ತಗೊಂಡಾಗ
ಫಸ್ಟ್ ಯು ಹ್ಯಾವ್ ಟು ಟಚ್ ವಿತ್ ಹೀಟ್. ಪೇಷಂಟ್ ಹೀಟ್ ಇದನ್ನ ಇಲ್ವಾ, ಬಾಡಿಯಿಂದ ಟಚ್ ಮಾಡೋದು, ಕಣ್ಣಿಂದ ನೋಡೋವಂಥದ್ದು, ಮತ್ತೆ ಅವನು ಮಾತಾಡೋ ರೀತಿ, ಅವನು ಓಡಾಡೋ ರೀತಿ, ಅವನಿಗೆ ಎಲ್ಲಿ ಪೈನ್ ಬರುತ್ತೆ ಅಥವಾ ಏನು ಪ್ರಾಬ್ಲಮ್ಸ್ ಇದೆ, ಇದೆಲ್ಲನೂ ನಾವು ಡಯಾಗ್ನೈಸ್ ಮಾಡ್ಕೋಬೇಕು. ನಾವು ಅವನ ಹೆಸರು ಕೇಳಿದಾಗ, ಅವನ ಫೋನ್ ನಂಬರ್ ಕೇಳಿದಾಗ, ಅವ್ನು ಬಂದು ಕೂತ್ಕೊಂಡಾಗ ಅವನಲ್ಲಿ ಹೀಟ್ ಇದೆಯೋ ಇಲ್ವೋ, ಅವನು ಅಕಸ್ಮಾತ್ ನಾವು ವೆಯ್ಟ್ ಮಾಡಿಸಿದ್ರೆ ಅವನು ಯಾವ ರೀತಿ ಚಟಪಡಿಸ್ತಾನೆ, ಅವನಿಗೆ ಎಷ್ಟು ಅರ್ಜೆನ್ಸಿ ಇದೆ, ಇಲ್ಲ ಇನ್ನೂ ಕೂಲಾಗಿ ಕೂತಿರ್ತಾನ, ಇದೆಲ್ಲನೂ ಡಿಪೆಂಡ್ ಆಗುತ್ತೆ. ನೀವು ಪೇಷಂಟ್ನ ಚಲನವಲನ ನೋಡ್ಕೋಬೇಕು. ಫಸ್ಟ್ ನೀವು ಡಿಸೈಡ್ ಮಾಡಬೇಕು, ಇವನಲ್ಲಿ ಈ ಥರ ಕ್ಯಾರೆಕ್ಟರ್ನ ನಾನು ನೋಡಿದ್ದೀನಿ, ಸೊ ಇವನು ಇನ್ನಿರ್ತಾನ ಇರ್ತಾನ, ಇವನಲ್ಲಿ ಹೀಟ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಥವಾ ಹೀಟ್ ನಾರ್ಮಲ್ ಆಗಿದೆಯಾ. ಸಪೋಸ್ ಅವನಲ್ಲಿ ಹೀಟ್ ಜಾಸ್ತಿ ಆಗಿತ್ತು, 100% ಹಾಟ್ನೆಸ್ ಸಹ ಜಾಸ್ತಿ ಆಗುತ್ತೆ. ಹಾಟ್ನೆಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಹೀಟ್ ಕನ್ವರ್ಟ್ ಇಂಟು ಹಾಟ್ನೆಸ್, ಹಾಟ್ನೆಸ್ ಟ್ರಾನ್ಸ್ಫರ್, ಹಾಟ್ನೆಸ್ ಏನಾಗುತ್ತೆ ನಮಗೆ ಮೆದುಳಿನ ಮುಖಾಂತರವಾಗಿ ನಮಗೆ ಅರ್ತ್ ಎಲಿಮೆಂಟ್ಗೆ ಬರುತ್ತೆ. ಅರ್ತ್ ಎಲಿಮೆಂಟ್ಗೆ ಟಚ್ ಆದಾಗ ಅಲ್ಲಿರ್ತಕ್ಕಂತಹ ಫ್ಲೂಯಿಡ್ಸ್, ಅರ್ತ್ ಎಲಿಮೆಂಟ್ ಈಸ್ ನಥಿಂಗ್ ಬಟ್ ಎ ಫ್ಲೂಯಿಡ್ಸ್, ಸ್ಪ್ಲೀನ್ ಅಂಡ್ ಸ್ಟಮಕ್ ಅಂದ್ರೆ ಫ್ಲೂಯಿಡ್ಸ್. ಈ ಫ್ಲೂಯಿಡ್ಸ್ ಅತಿಯಾದ ಶಾಖ ಹಾಟ್ನೆಸ್ನಿಂದ ಕುದಿದು ಹಾವಿಯಾಗಿ ಅಲ್ಲಿ ನಮಗೆ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ದ ಹ್ಯುಮಿಡಿಟಿ ಕ್ರಿಯೇಟ್ಸ್ ಡ್ರೈನೆಸ್. ಡ್ರೈನೆಸ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಹೀಟ್ನೆಸ್ ಇಂದನೂ ಸಹ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಸನ್ನಿವೇಶನ ನೀವು ಪ್ರತಿಯೊಂದು ಪೇಷಂಟ್ ಮೇಲೂ ಅಪ್ಲೈ ಮಾಡಬೇಕು. ಹೀಟ್ ಇದ್ದಾನೆ ಅಂದ್ರೆ ಡ್ರೈನೆಸ್ ಎಲಿಮೆಂಟ್ ಏನಾಗಿದೆ ಅಂತ ನೀವು ತಿಳ್ಕೋಬೇಕು. ಸಪೋಸ್ ಹೀಟ್ ಇಲ್ಲ, ನೆಕ್ಸ್ಟ್ ಸಿನರಿಯೋ ನೋಡೋಣ ಏನಾಗುತ್ತೆ ಅಂತ. ಕ್ಲಿಯರ್? ರೈಟ್. ಅದೇ ಹಾರ್ಟಲ್ಲಿ ಹೀಟ್ ಜಾಸ್ತಿ ಆದರೆ ಫಸ್ಟ್ ಸಿಂಪ್ಟಮ್ಸ್ ನಮಗೇನಾಗುತ್ತೆ, ರಕ್ತದೊತ್ತಡ, BP ಜಾಸ್ತಿ ಆಗ್ಬೋದು. ನಾನು ಆಗಲೇ ಹೇಳಿದೆ, ಇನ್ಸೋಮ್ನಿಯಾ, ನಿದ್ರಾಹೀನತೆ ಶುರುವಾಗುತ್ತೆ. ನಿದ್ರಾಹೀನತೆ ಇದು ಪರ್ಮನೆಂಟ್ ಕಾಯಿಲೆ ಅಲ್ಲ. ಸಪೋಸ್ ಇವತ್ತು ನಿಮಗೆ ಹೀಟ್ ಜಾಸ್ತಿ ಆಗಿದೆ, ಹಾಟ್ನೆಸ್ ಜಾಸ್ತಿ ಆಯಿತು ಬ್ರೈನಲ್ಲಿ ಅಂದರೆ ನಿಮ್ಗೆ ಇವತ್ತು ನಿದ್ರೆಗೆ ತೊಂದರೆ ಇರುತ್ತೆ, ಡೌಟೇ ಇಲ್ಲ. ನೀವು ನಾಳೆ ನಿದ್ರೆ ಚೆನ್ನಾಗಿ ಮಾಡಿದ್ರೆ, ಅಕಸ್ಮಾತ್ ಹೀಟನ್ನು ಕಡಿಮೆ ಮಾಡಿಕೊಂಡ್ರೆ, ಫುಡ್ ಲೆವೆಲಲ್ಲಿ ನೀವು ಹೀಟನ್ನು ಕಡಿಮೆ ಮಾಡಿಕೊಂಡ್ರು, ಸರಿಯಾದ ಫುಡ್ಡನ್ನು ತಗೊಂಡು ಸಹ ಮರುದಿನ ಆ ಹೀಟ್ ಆ್ಯಂಡ್ ಹಾಟ್ನೆಸ್ ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗೋದ್ರಿಂದ ನೀವು ಡೆಫಿನೆಟ್ ಆಗಿ ಆರಾಮಾಗಿ ಮಾರನೇ ದಿನ ನಿದ್ರೆ ಮಾಡ್ತೀರಾ, ಅದರಲ್ಲಿ ಡೌಟೇ ಇರೋದಿಲ್ಲ. ಅತಿಯಾದ ಉಷ್ಣ ಜಾಸ್ತಿ ಆಗೋದ್ರಿಂದ ಆತಂಕ, ರಕ್ತದೊತ್ತಡ, ನಿದ್ರಾಹೀನತೆಗಳು ನಮಗೆ ಬರುತ್ತೆ. ಈ ಹೀಟ್ ಜಾಸ್ತಿ ಆಗೋದ್ರಿಂದ ಹಾಟ್ನೆಸ್ ಸಹ ಜಾಸ್ತಿ ಆಗುತ್ತೆ. ಇದು ಮಿದುಳನ್ನ ತಲುಪುತ್ತೆ. ಮಿದುಳಿಂದ ನರಮಂಡಲ, ನಮ್ಮ ಸ್ಪೈನಲ್ ಕಾರ್ಡನ್ನು ವಿಪರೀತ ಒತ್ತಡಕ್ಕೆ ಗುರಿ ಮಾಡುತ್ತೆ. ಆಗ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಆಗುತ್ತೆ. ಇದರಿಂದ ಮನಸ್ಸು ಸಹ ಅಸ್ತವ್ಯಸ್ತ ಆಗುತ್ತೆ. ಈ ಹಾಟ್ನೆಸ್ ಏನು ಮಾಡುತ್ತೆ, ಹ್ಯುಮಿಡಿಟಿನೇ ಜಾಸ್ತಿ ಮಾಡುತ್ತೆ. ಈ ಹ್ಯುಮಿಡಿಟಿ ಜಾಸ್ತಿ ಆಗೋದ್ರಿಂದ ಮೆದುಳಿನ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇದೇ ನಮ್ಮ ಹೀಟ್ ಏನು ಮಾಡುತ್ತೆ, ಹಾಟ್ನೆಸ್ನ ಜಾಸ್ತಿ ಮಾಡಿ ನಮ್ಮ ಸ್ಪ್ಲೀನ್ ಅಂಡ್ ಸ್ಟಮಕಲ್ಲಿ ಇರ್ತಕ್ಕಂತಹ ಫ್ಲೂಯಿಡ್ಸ್ನ ಕಡಿಮೆ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಡೈಜೆಸ್ಟಿವ್ ಸಿಸ್ಟಮ್ನ ಏರುಪೇರು ಮಾಡುತ್ತೆ. ಯಾವಾಗ ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ಆಸಿಡ್ ಜಾಸ್ತಿ ಸೀಕ್ರೆಟ್ ಆಗುತ್ತೆ. ಆಸಿಡ್ ಜಾಸ್ತಿ ಸೀಕ್ರೆಟ್ ಆದಾಗ ಏನಾಗುತ್ತೆ, ಡೈಜೆಸ್ಟಿವ್ ಪ್ರಾಬ್ಲಮ್ ಅಲ್ಲಿಂದನೇ ಶುರುವಾಗುವಂಥದ್ದು. ಸೊ ಅವಾಗ ಹೀಟ್ ಕಂಟ್ರೋಲ್ ಮಾಡಿದ್ರೂ ಸಹ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಹೋಗುತ್ತೆ. ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು, ಒಬೆಸಿಟಿ, ಡಯಾಬಿಟಿಸ್, ಗ್ಯಾಸ್ಟ್ರಿಕ್ ಅಲ್ಸರ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು, ಗಡ್ಡೆಗಳಾಗುತ್ತೆ, ಸಿಸ್ಟ್ ಅಂತ ಹೇಳ್ತೀವಿ. ಇಲ್ಲೇ ಆಗಬೇಕು ಅಂತ ಏನಿಲ್ಲ, ಎಲ್ಲಿ ಬೇಕಾದರೂ ಗಡ್ಡೆಗಳಾಗ್ಬೋದು ದೇಹದಲ್ಲಿ. ಹೊಟ್ಟೆಯಲ್ಲೇ ಗಡ್ಡೆಗಳಾಗಬೇಕು ಅಂತ ಏನಿಲ್ಲ. 50 to 60% ಹೊಟ್ಟೆಯಲ್ಲಾಗುತ್ತೆ. ಇನ್ನು ಅನದರ್ 40 to 50% ಏನಾಗುತ್ತೆ, ದೇಹದ ವಿವಿಧ ಭಾಗಗಳಲ್ಲಾಗುತ್ತೆ. ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳೇ ಆಗಬೇಕು ಅಂತ ಏನು ನಿಯಮ ಇಲ್ಲ. ಕ್ಯಾನ್ಸರ್ ಗಡ್ಡೆಗಳು ಆಗ್ಬೋದು ಅಥವಾ ಬೇರೆ ಗಡ್ಡೆಗಳು ಸಹ ಆಗ್ಬೋದು. ನಾವು ಗಡ್ಡೆಗಳಾಗಿದ ತಕ್ಷಣವೇ ಇದು ಬರೀ ಟ್ಯೂಮರು ಅಥವಾ ಇದು ಲಿಂಫ್ ನೋಡ್ಸ್ ಅಥವಾ ಲಿಪೋಮಾ ಅಂತ ನಾವು ಜಡ್ಜ್ ಮಾಡೋಂಗಿಲ್ಲ. ಇದಕ್ಕೆ ಸ್ಪೆಸಿಫಿಕ್ ರೀಸನ್ ಇಟ್ಕೋಬೇಕು.
ಈ ಲಿಫೋಮಾ ಆಗಲಿ ಮತ್ತು ಲಿಂಫ್ ನೋಡ್ಸ್ ಆಗಲಿ ಜಾಸ್ತಿ ಆಗಿದೆ ಅಂದರೆ ಅವರಲ್ಲಿ ಇರ್ತಕ್ಕಂತಹ ಹೀಟ್, ಹಾಟ್ನೆಸ್ ಮತ್ತು ಹ್ಯುಮಿಡಿಟಿ ಸರಿ ಇದೆಯಾ, ಹೆಚ್ಚಿದೆಯಾ, ಕಡಿಮೆ ಆಗಿದೆಯಾ ಅಂತ ನೀವು ಕ್ಲಿನಿಕಲ್ ಲೆವೆಲಲ್ಲಿ ಡಯಾಗ್ನೈಸ್ ಮಾಡಿ ಆಮೇಲೆ ಕನ್ಸಿಡರೇಷನ್ ಬರಬೇಕು, ಟ್ರೀಟ್ಮೆಂಟ್ ಏನು ಮಾಡಬೇಕು ಅನ್ನೋ ಒಂದು ಸನ್ನಿವೇಶ ಬಂದಾಗ. ಈ ಕೊಬ್ಬು ಶೇಖರಣೆ ಆಗುತ್ತೆ ಕೆಲವು ಸರಿ ನಿಮ್ಮ ದೇಹದ ಒಳಭಾಗದಲ್ಲಿ, ಅಂದರೆ ಮಸಲ್ಸ್ ಕೆಳಗಡೆನೆ ಕೊಬ್ಬು ಶೇಖರಣೆ ಆಗುತ್ತೆ, ಮಸಲ್ಸ್ ಒಳಗಡೆ ಹೋಗೋದೇ ಇಲ್ಲ. ಬಿಕಾಸ್ ಅನ್ಡೈಜೆಸ್ಟೆಡ್ ಫ್ಯಾಟಿ ಆಸಿಡ್ ಅದು. ಈ ಅನ್ಡೈಜೆಸ್ಟೆಡ್ ಫ್ಯಾಟಿ ಆಯಿಲ್ ಏನಿರುತ್ತಲ್ವಾ, ಇದು ಸಮ್ಟೈಮ್ಸ್, ಮೋಸ್ಟ್ ಆಫ್ ದ ಟೈಮು ಮಸಲ್ಸ್ ಕೆಳಗಡೆ ಗಡ್ಡೆ ಆಗಿ, ಅಂದರೆ ಅದು ಹೋಗೋದಕ್ಕೆ ಜಾಗ ಇರೋದಿಲ್ಲ. ಹೋಗೋದಕ್ಕೆ ಜಾಗ ಇಲ್ದಿರೋ ಏನಾಗುತ್ತೆ, ಎಲ್ಲಿ ಒಂದು ಜಾಗದಲ್ಲಿ ಶೇಖರಣೆ ಆಗೋದಕ್ಕೆ ಜಾಗ ಸಿಕ್ಕುತ್ತೆ ಅಂತಹ ಜಾಗದಲ್ಲಿ ಅದು ಶೇಖರಣೆ ಆಗುತ್ತೆ. ಒಂದು ಜಾಗದಲ್ಲಿ ಶೇಖರಣೆ ಆಗಲ್ಲ, ಸುಮಾರು ಜಾಗಗಳಲ್ಲಿ ಶೇಖರಣೆ ಆಗುತ್ತೆ. ಯಾವ ಜಾಗ ಕಂಫರ್ಟಬಲ್ ಆಗಿರುತ್ತೆ ಆ ಜಾಗದಲ್ಲಿ ಹೆಚ್ಚು ಶೇಖರಣೆ ಆಗ್ತಾ ಹೋಗುತ್ತೆ. ಬರೀ ಒಂದೇ ಗೆಡ್ಡೆ ಆಗಿ ದೇಹದಲ್ಲಿ ನಿಂತ್ಕೊಳ್ಳೋದಿಲ್ಲ, ಹಲವಾರು ಗೆಡ್ಡೆಗಳಾಗಿ ನಿಂತ್ಕೊಳ್ಳುತ್ತೆ ಅದು. ಈವನ್ ನೀವು ನೋಡಿರ್ಬೋದು, ಬಾಡಿಯಲ್ಲಿ ಟ್ಯೂಮರ್ಸ್ ಆದರೆ, ಫೈಬ್ರಾಯ್ಡ್ಸ್ ಆದರೆ, ಇವೆಲ್ಲನೂ ಒಂದರಲ್ಲಿರೋದಿಲ್ಲ, ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಆಗುತ್ತೆ ವಿತಿನ್ ಎ ಇಯರಲ್ಲಿ. ಸೊ ಹಾಗಾಗಿ ಇದು ಯಾವುದು ಒಂದು ಅಥವಾ ಎರಡು ಅಂತ ನಾವು ಕೌಂಟಿಂಗ್ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ಗೆಡ್ಡೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಪೇಷಂಟ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ನೀವು ಯೋಚನೆ ಮಾಡಬೇಕಾಗಿರುವಂಥದ್ದು, ಆಲ್ರೆಡಿ 1 ಇಯರ್ ಕೇಸಾ, 1 ಇಯರ್ ಅಂದರೆ ಮಲ್ಟಿಪಲ್ ಬೇರೆ ಬೇರೆ ಕಡೆ ಎಲ್ಲ ಆಗಿರುತ್ತೆ, ಅವ್ರಿಗೆ ಆ ಸಿಂಪ್ಟಮ್ಸ್ ಇನ್ನೂ ಗೊತ್ತಾಗಿರೋದಿಲ್ಲ. ಸೊ ನೀವು ಫೀಲ್ ಆಗಬೇಕಾಗಿರೋಂಥದ್ದು ಇದು ಒಂದಲ್ಲ, ಇದು 3-4 ಇರುತ್ತೆ ಅನ್ನೋದು ಡೆಫಿನೆಟ್ ಆಗಿ. ಯಾಕೆ ಅಂದರೆ ಡಯಾಗ್ನೈಸ್ ಮಾಡಿದ್ರೆ 3-4 ಸಿಕ್ಕುತ್ತೆ ಅವರಲ್ಲಿ. ಸೊ ನಾವು ಡಯಾಗ್ನೈಸ್ ಮಾಡೋಕ್ಕಾಗೋದಿಲ್ಲ ಫಿಸಿಕಲಿ. ಸೊ ಪೇಷಂಟ್ ಹೇಳಿದ್ದನ್ನು ನಾವು ಕೇಳಿ ನೋಡುವಂಥದ್ದು. ನೀವು ಹಿಸ್ಟ್ರಿನ ಕೇಳಬೇಕು. ಹಿಸ್ಟ್ರಿಯಲ್ಲಿ 1 ಇಯರ್ ಆಗಿದೆ ಅಂದರೆ ಡೆಫಿನೆಟ್ ಆಗಿ ಬೇರೆ ಜಾಗದಲ್ಲೂ ಸಹ ಗೆಡ್ಡೆಗಳು ಶೇಖರಣೆ ಆಗ್ತಾ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗಿರುವಂಥದ್ದು ಕ್ಲಿನಿಕಲ್ ಲೆವೆಲಲ್ಲಿ. ಟ್ರೀಟ್ಮೆಂಟ್ ಬಗ್ಗೆ ಆಮೇಲೆ ಹೇಳೋಣ. ಇನ್ನೊಂದು ಸಿನರಿಯೋ ತಗೊಳ್ಳೋಣ ಇವಾಗ. ಇದೇ ಹೀಟ್ ಕಡಿಮೆ ಆದಾಗ ಏನಾಗುತ್ತೆ? ಹೃದಯದ ಶಾಖ ಕಡಿಮೆ ಆದರೆ, ಈ ಶಾಖ ಎಲ್ಲೋಗುತ್ತೆ? ಹಾರ್ಟಿಂದ ಮಿದುಳಿಗೆ ಹೋಗುತ್ತಲ್ವ. ಸೊ ಮಿದುಳಲ್ಲಿ ಶಾಖ ಕಡಿಮೆ ಆದರೆ ಏನಾಗುತ್ತೆ? ಒಂದು, ಹೃದಯದಲ್ಲಿ ಶಾಖ ಕಡಿಮೆ ಆದರೆ ಪಲ್ಪಿಟೇಷನ್, ಹಾರ್ಟ್ ಬೀಟ್ ಸ್ಲೋ ಇರುತ್ತೆ, ರಕ್ತ ಚಲನೆ ಕಡಿಮೆ ಆಗುತ್ತೆ. ಯಾವಾಗ ರಕ್ತ ಚಲನೆ ಕಡಿಮೆ ಆಗುತ್ತೆ, ಮಿದುಳಿಗೆ ರಕ್ತ ಹರಿಯುವಂಥದ್ದು ಕಡಿಮೆ ಆಗುತ್ತೆ. ಮಿದುಳಿಗೆ ರಕ್ತ ಯಾವಾಗ ಹರಿಲಿಲ್ಲ, ನಿಮ್ಮಲ್ಲಿ ಏನು ಫೀಲ್ ಆಗುತ್ತೆ? ಡಲ್ನೆಸ್, ಆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಶಾಖ ಸರಿಯಾಗಿದ್ರೆ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಸರ್ಕ್ಯುಲೇಷನ್ ಚೆನ್ನಾಗಿದ್ರೆ ನಿಮ್ಮ ಮಿದುಳು ರಕ್ತ ಸಂಚಾರ ಸರಿಯಾಗಿ ಆಗ್ಬಿಟ್ಟು ಏನಾಗುತ್ತೆ, ನೀವು ಆಕ್ಟಿವ್ ಆಗಿರ್ತೀರಾ, ಫಿಸಿಕಲಿ ಮೆಂಟಲಿ ಆಕ್ಟಿವ್ ಆಗಿರ್ತೀರಾ, ಹ್ಯಾಪಿ ಆಗಿರ್ತೀರಾ. ನಿಮಗೆ ಹ್ಯಾಪಿನೆಸ್ ಕೊಡೋದು ಯಾವುದು ಅಂದ್ರೇ ಹಾರ್ಟ್, ಹೀಟ್ ಎಲಿಮೆಂಟ್ ಅಲ್ವಾ. ಯಾವಾಗ ಇದು ಕಡಿಮೆ ಆಗುತ್ತೆ, ನಿಮ್ಮಲ್ಲಿ ಆ ಹ್ಯಾಪಿನೆಸ್ ಕಡಿಮೆ ಆಗುತ್ತೆ, ಜಾವಿಯಲ್ನೆಸ್ ಕಡಿಮೆ ಆಗುತ್ತೆ. ಸೊ ಏನು ಮಾಡಬೇಕದು? ಹೀಟು ಬ್ರೈನ್ಗೆ ಸಫಿಷಿಯೆಂಟ್ ಹೀಟ್ ಕೊಡಲಿಲ್ಲ ಅಂತಂದರೆ, ಸೊ ಬ್ರೈನಿಂದ ಹಾಟ್ನೆಸ್ ಕ್ರಿಯೇಟ್ ಆಗಬೇಕು. ಆ ಹಾಟ್ನೆಸ್ ಯಾವಾಗ ಕ್ರಿಯೇಟ್ ಆಗಲ್ವೋ, ಹಾಟ್ನೆಸ್ ಎನರ್ಜಿ ಎಲ್ಲಿಗೆ ಹೋಗುತ್ತೆ? ಡೈಜೆಸ್ಟಿವ್ ಸಿಸ್ಟಮಲ್ಲಿ ಹೋಗುತ್ತೆ. ಯಾವಾಗ ಹಾಟ್ನೆಸ್ ಜಾಸ್ತಿ ಇರೋದಿಲ್ವೋ ಅವಾಗ ಏನಾಗುತ್ತೆ? ಡೈಜೆಸ್ಟಿವ್ ಫೈರ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಜೀರ್ಣಾಗ್ನಿ, ಕರೆಕ್ಟ್ ಅಲ್ವಾ? ಜೀರ್ಣಾಗ್ನಿ ಕಡಿಮೆ ಆದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೊಲಾಪ್ಸ್ ಆಗುತ್ತೆ. ಡೇ 1 ಆಗುತ್ತಾ? ಇಲ್ಲ, ಆಗೋದಿಲ್ಲ. ಇಟ್ ವಿಲ್ ಟೇಕ್ಸ್ ಇಯರ್ಸ್. ಸಮ್ ಸಿನರಿಯಲ್ಲಿ ಮಾತ್ರ ವಿತಿನ್ ಮಂತ್ಸ್, ಕಪಲ್ ಆಫ್ ಮಂತ್ಸ್ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕೊಲಾಪ್ಸ್ ಆಗಿರೋದು ನೋಡಿದ್ದೀವಿ, ನಾಟ್ ಇನ್ ಆಲ್ ಸಿನರಿಯೋ. ಸೊ ಯಾವಾಗ ಹೀಟ್ ಕಡಿಮೆ ಆದಾಗ ನಮಗೆ ಹಾಟ್ನೆಸ್ ಕಡಿಮೆ ಆಗುತ್ತೆ. ಹಾಟ್ನೆಸ್ ಕಡಿಮೆ ಆದಾಗ ನಮ್ಮ ಹ್ಯುಮಿಡಿಟಿ ಮೇಲೆ ವ್ಯತ್ಯಾಸ ಆಗುತ್ತೆ. ಹ್ಯುಮಿಡಿಟಿ ಯಾವಾಗ ವ್ಯತ್ಯಾಸ ಆಗುತ್ತೆ, ನಮ್ಮ ಡೈಜೆಸ್ಟಿವ್ ಫೈರ್ ಕಡಿಮೆ ಆಗುತ್ತೆ. ಸೊ ಆವಾಗ ಜೀರ್ಣಾಂಗದ ವ್ಯವಸ್ಥೆ ಹೆಚ್ಚು ಕಡಿಮೆ ಆಗುತ್ತೆ. ಇದು ಸಹ ನೀವು ಗಮನ ಇಟ್ಕೋಬೇಕು. ಹಾರ್ಟ್ ಹೀಟ್ ಕಡಿಮೆ ಆದಾಗ ಏನಾಗುತ್ತೆ? ಹಾರ್ಟ್ ಹೀಟ್ ಕಡಿಮೆ ಆಗಿ ದೇಹದಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಸರ್ಕ್ಯುಲೇಷನ್ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ಬಾಡಿಯಲ್ಲಿ ಇನ್ ಜಾಸ್ತಿ ಆಗುತ್ತೆ. ಇನ್ ಮೀನ್ಸ್ ಕೋಲ್ಡ್ನೆಸ್, ಕರೆಕ್ಟ್ ಅಲ್ವಾ? ಶಾಖ ಸರಿಯಾಗಿಲ್ಲ ಅಂದಾಗ ರಕ್ತದೊತ್ತಡ ಹೇಗಿರುತ್ತೆ? BP ಲೋ ಆಗುತ್ತಲ್ವ. ಆಗ ರಕ್ತದೊತ್ತಡ ಕಡಿಮೆ ಆದಾಗ ಇನ್ ಕ್ರಿಯೇಟ್ ಆಗುತ್ತೆ. ಕೋಲ್ಡ್ ಕ್ರಿಯೇಟ್ ಆದಾಗ
ಲೋ ಬಿ ಪಿ ಆಗುತ್ತೆ. ಲೋ ಬಿ ಪಿ ಆಗಿದ ತಕ್ಷಣ ಏನಾಗುತ್ತೆ? ಯಾರಿಗಾದ್ರೂ ಆಗಿದೆಯಾ ಲೋ ಬಿ ಪಿ? ಲೋ ಬಿ ಪಿ ಆಗಿದ ತಕ್ಷಣ ಏನಾಗುತ್ತೆ? ಎಲ್ಲ ಬ್ಲಾಂಕ್ ಆಗಿಬಿಡುತ್ತೆ. ನೀವು ಯೋಚನೆ ಮಾಡೋಕ್ಕೆ ಆಗೋದಿಲ್ಲ, ಏನು ಮಾಡಬೇಕು, ನನಗೆ ಏನಾಗ್ತಾ ಇದೆ ಅಂತ ಯೋಚನೆ ಮಾಡೋಕ್ಕೆ ಆಗಲ್ಲ. ಬರೀ ಲೋ ಬಿ ಪಿ ನಿಮಗಾಗಿದ್ದಲ್ಲ, ನಿಮಗೆ ಲೈಟಾಗಿ ಲೋ ಬಿ ಪಿ ಆದರೂ ಸಹ ಎದುರುಗಡೆ ಇರೋರಿಗೆ ನೀವು ಜಡ್ಜ್ ಮಾಡೋಕ್ಕೂ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಮೈಂಡ್ಗೆ ರಕ್ತ ಚಲನೆ ಏಕ್ದಮ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿದ ತಕ್ಷಣ ಮೈಂಡ್ ಫುಲ್ ಫಾಗಿ ಮೈಂಡ್, ತಲೆ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ, ನನಗೊಂಥರ ಆಗಿದೆ, ಡಲ್ ಆಗಿದೆ, ಬಾಡಿ ಎಲ್ಲ ಕೋಲ್ಡ್ ಆಗಿದೆ, ನನ್ನ ಕೈ ಕಾಲೆಲ್ಲ ಸುಸ್ತಾಗ್ತಾ ಇದೆ. ಅಂದರೆ ಮುಟ್ಟು ನೋಡಿಕೊಂಡ್ರೆ ಕೈ ಕಾಲುಗಳೆಲ್ಲ ತಣ್ಣಗಿರುತ್ತೆ. ಯಾಕೆ ಅಂದರೆ ಹಾರ್ಟ್ ಹೀಟು ಮೈಂಡ್ಗೆ ಹೋಗ್ಬೇಕಾಗಿತ್ತು, ಮೆದುಳಿಗೆ ಹೋಗ್ಬೇಕಾಗಿತ್ತು. ಮೆದುಳಿಗೆ ಹೋಗಿದ್ದು ಹೀಟ್ ಏನಾಗುತ್ತೆ? ದ ಹೀಟ್ ಕನ್ವರ್ಟೆಡ್ ಇಂಟು ಹಾಟ್ನೆಸ್. ಹಾಟ್ನೆಸ್ಸು ನಮ್ಮ ನರಮಂಡಲಗಳು ಸ್ಪೈನಲ್ ಕಾರ್ಡ್ ಮುಖಾಂತರವಾಗಿ ಇಡೀ ದೇಹಕ್ಕೆ ತಲುಪಬೇಕು. ಯಾವಾಗ ಅದು ತಲುಪೋದಿಲ್ವೋ ಆಟೋಮೆಟಿಕ್ಕಾಗಿ ಏನಾಗುತ್ತೆ? ಫಾಗಿ ಮೈಂಡ್, ಡಿಪ್ರೆಷನ್, ಡಲ್, ಈ ಸೆನರಿಯಲ್ಲಿ ಬಂದು ನಾವು ಕುತ್ಕೊಳ್ತೀವಿ. ಇದೇ ಸಿನರಿಯೋ ಹ್ಯುಮಿಡಿಟಿ ಮೇಲೂ ಸಹ ಮೂವ್ ಆಗುತ್ತೆ. ಆವಾಗ ಪೂರ್ತಿ ಡೈಜೆಸ್ಟಿವ್ ಫೈರ್ ಪೂರ್ತಿ ಝೀರೋ ಆಗುತ್ತೆ. ಅವಾಗ ಏನಾಗುತ್ತೆ? ನಾವು ತಿಂದಿರೋ ಆಹಾರ ಸ್ಪ್ಲೀನ್ ಮತ್ತು ಸ್ಟಮಕ್ಕಲ್ಲಿ ಶಕ್ತಿಯಾಗಿ ಕನ್ವರ್ಟ್ ಆಗಲ್ಲ, ಎನರ್ಜಿಯಾಗಿ ಕನ್ವರ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರಿಂದ ಏನಾಗುತ್ತೆ? ಸಾಕಷ್ಟು ಇಂಡೈಜೆಸ್ಟಿವ್ ಸಿವಿಯರ್ ಮೆಟಾಬಾಲಿಸಮ್ ಪ್ರಾಬ್ಲಮ್ಸು ಶುರುವಾಗುತ್ತೆ. ಡೈಜೆಷನ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಏನಾಗುತ್ತೆ? ಯಾವಾಗ ಡೈಜೆಸ್ಟಿವ್ ಸಿಸ್ಟಮ್ ಪೂರ್ತಿ ಕೊಲ್ಯಾಪ್ಸ್ ಆಗುತ್ತೆ ಅಥವಾ ಲೋ ಆಗುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳು, ವಿಟಮಿನ್ಸ್, ಮಿನರಲ್ಸ್ ಇವನ್ನೆಲ್ಲ ಹೀರ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ, ತೂಕ ಕಡಿಮೆ ಆಗ್ತಾರೆ. ಇದರಿಂದ ನಮಗೆ ಗೊತ್ತಾಗದಿರೋಷ್ಟು ಸಡನ್ನಾಗಿ ತೂಕ ಕಡಿಮೆ ಆಗುತ್ತೆ, ಹೀಟ್ ಕಡಿಮೆ ಆಗೋದ್ರಿಂದ. ಹೀಟ್ ಕಡಿಮೆ ಒಂದು ದಿವಸದಲ್ಲಿ ಆಗೋದಲ್ಲ, ಇದು ಕಂಟಿನ್ಯೂಯಸ್ ಆಗಿರುತ್ತೆ. ಕಂಟಿನ್ಯೂಯಸ್ ಆಗಿದ್ದಾಗ ಸಡನ್ ಕೊಲ್ಯಾಪ್ಸ್ ಅಂತ ಹೇಳ್ತೀವಿ. ಇದು ಯಾವಾಗ ವೆಯ್ಟ್ ಲಾಸ್ ಆಗೋಕ್ಕೆ ಶುರುವಾಗ್ತಾರೆ, ಬಿಕಾಸ್ ಆಫ್ ಯಾಂಗ್ ಡಿಫಿಷಿಯನ್ಸಿ. ಹೀಟ್ ಕಡಿಮೆ ಆಗಿ ಯಾವಾಗ ಇವರು ವೀಕ್ ಆಗ್ತಾರೆ, ವೆಯ್ಟ್ ಲಾಸ್ ಆಗ್ತಾರೆ, ಇದು ಕ್ರಾನಿಕ್ ಡಯೇರಿಯಾ ಮತ್ತು ಆರ್ಗನ್ ಪ್ರೊಲ್ಯಾಪ್ಸ್ ಆಗುವಂಥದ್ದು, ಅಂಗಾಂಗಗಳ ಕುಸಿತ ಅಂತ ಹೇಳ್ತೀವಿ. ಅರ್ನಿಯಾ, ಗರ್ಭಕೋಶ ಕುಸಿಯುವಂಥದ್ದು, ಸಡನ್ನಾಗಿ ಕೈಗಳು ಬಿದ್ದೋಗುವಂಥದ್ದು. ಒಂದು ಕೈ ಇರುತ್ತೆ, ಮೂಮೆಂಟಮ್ ಇರುತ್ತೆ, ಬಟ್ ಸಮಯಕ್ಕೆ ಸರಿಯಾಗಿ ಮೂಮೆಂಟಮ್ ಕೊಡೋದಿಲ್ಲ. ಕೈಗಳು ನಾರ್ಮಲಾಗೆ ಕೆಲಸ ಮಾಡ್ತಾ ಇರ್ತವೆ. ನೀವು ಓಡಾಡುವಾಗ ನಾವೆರಡೂ ಕೈಗಳನ್ನ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡುವಾಗ ಕೈಗಳು ಹಿಂದೆ ಮುಂದೆ ಜೋರಾಗಿ ಆಡ್ತಾ ಇರುತ್ತೆ. ಇನ್ನು ಇರ್ತಕ್ಕಂಥವರಲ್ಲಿ ಅವ್ರು ಎಷ್ಟೇ ಜೋರಾಗಿ ನಡೆದ್ರು ಕೈಗಳು ಹಿಂದೆ ಮುಂದೆ ಆಡೋದಿಲ್ಲ. ಬಿಕಾಸ್ ಲಾಸ್ ಆಫ್ ಹೀಟ್, ಹಾಟ್ನೆಸ್. ಈ ಹಾಟ್ನೆಸ್ಸು ನಮ್ಮ ಬ್ರೈನು ಮತ್ತು ಸ್ಪೈನಲ್ ಕಾರ್ಡಲ್ಲಿ ಪಾಸ್ ಆಗಿರೋದಿಲ್ಲ. ಯಾವಾಗ ಪಾಸ್ ಆಗಲ್ವೋ ನಮ್ಮ ಕೈಗಳಲ್ಲಿರ್ತಕ್ಕಂತಹ ನರ್ವ್ಸು ಸ್ಟ್ರೆಂತ್ ಕಳ್ಕೊಂಡಿರ್ತವೆ. ಸೊ ಸ್ಟ್ರೆಂತ್ ಕಳ್ಕೊಂಡಾಗ ನಮ್ಮ ಬಾಡಿ ಜೊತೆ ಸಿಂಕ್ರನೈಸ್ ಆಗೋದಿಲ್ಲ ಅವು. ಸೊ ಹಾಗಾಗಿ ಕೈಗಳಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯಾಗಿ ಅಂಗಾಂಗಗಳ ಮೇಲೆ ಇದು ತುಂಬ ಗಾಢವಾದ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನೀವು ಕ್ಲಿನಿಕಲ್ ಲೆವೆಲಲ್ಲಿ ಹೀಟ್ ರೆಡ್ಯೂಸ್ ಆಗಿರ್ತಕ್ಕಂತಹ ಪೇಷಂಟ್ಗಳನ್ನ ನೀವು ಎಲ್ಲ ವಿಧದಲ್ಲೂ ಸಹ ನೀವು ಚೆಕ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು. ಈಗ ಹೀಟ್, ಹಾಟ್ನೆಸ್ ಮತ್ತು ಹ್ಯುಮಿಡಿಟಿ ಮೇಲೆ ಇರ್ತಕ್ಕಂತಹ ಲಿಂಕ್ ಏನು ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಟ್ರಯಾಂಗ್ಯುಲರ್ ಇಂಟ್ರಾಕ್ಷನಲ್ಲಿ ಈ ಮೂರು ಎನರ್ಜಿಗಳು ಒಂದೊಂದಾಗಿ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾವ? ನೋ, ಇಲ್ಲ. ಈ ಮೂರು ಎನರ್ಜಿಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಿಲ್ಲ. ಈ ಮೂರು ಎನರ್ಜಿಗಳು ಒಂದು ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಎನರ್ಜಿ ವ್ಯತ್ಯಾಸ ಆದರೆ ಅದ್ರ ಹಿಂದಿರೋದು ಮತ್ತು ಮುಂದಿರೋ ಎನರ್ಜಿ ವ್ಯತ್ಯಾಸ ಆಗುತ್ತೆ. ಒಂದು ಎನರ್ಜಿ ವ್ಯತ್ಯಾಸ ಆದರೂ ಅದ್ರ ಮುಂದೆ ಇರತಕ್ಕಂತಹ ಎನರ್ಜಿಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಇದರಲ್ಲಿ ಯಾವುದೇ ಡೌಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಹೀಟ್ ಜಾಸ್ತಿ ಆದರೆ ಹಾಟ್ನೆಸ್ ಜಾಸ್ತಿ ಆಗುತ್ತಲ್ವಾ? ಹೀಟ್ ಜಾಸ್ತಿ ಆದರೆ ಹಾಟ್ನೆಸ್ ಸಹ ಜಾಸ್ತಿ ಆಗುತ್ತೆ. ಹಾಟ್ನೆಸ್ ಜಾಸ್ತಿ ಆದರೆ ಏನಾಗುತ್ತೆ ಅಂತ ಹೇಳಿದೆ ನಾನು?
ಹೀಟ್ ಜಾಸ್ತಿ ಆಗೋದ್ರಿಂದ ಹಾಟ್ನೆಸ್ ಜಾಸ್ತಿ ಆಗುತ್ತೆ. ಹಾಟ್ನೆಸ್ ಜಾಸ್ತಿ ಆಗೋದ್ರಿಂದ ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾಟ್ನೆಸ್. ಹ್ಯುಮಿಡಿಟಿ ಟ್ರೈ ಮಾಡುತ್ತೆ. ವೆರಿ ಗುಡ್. ಅರ್ಥ ಮೇಲೆ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ ಅಂದ್ರೆ ಮಾಯಿಶ್ಚರ್ ಜಾಸ್ತಿ ಆಗಿದ ತಕ್ಷಣ ಅಲ್ಲಿ ಆ ಜಾಗದಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ವೆರಿ ಗುಡ್, ಬ್ಯೂಟಿಫುಲ್ ಆನ್ಸರ್. ನೆಕ್ಸ್ಟ್, ಇದೇ ಹ್ಯುಮಿಡಿಟಿ ಜಾಸ್ತಿ ಆಯಿತು, ಈ ಸೆನರಿಯಲ್ಲಿ ಏನಾಗುತ್ತೆ ಗೊತ್ತಾ? ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ಹೀಟ್ ಟ್ರ್ಯಾಪ್ ಆಗುತ್ತೆ. ಇಲ್ಲಿ ನಾನು ಆಗ್ಲೇ ಹೇಳಿದೆ, ಹಾಟ್ನೆಸ್ ಟ್ರ್ಯಾಪ್ ಆಗುತ್ತೆ ಹ್ಯುಮಿಡಿಟಿ ಜೊತೆಗೆ ಹೀಟ್ ಸೇರ್ಕೊಂಡಾಗ. ಕಾಲು ಊತ ಬಂದಿದ್ದಕ್ಕೆ ಏನ್ ಹೇಳಿದ್ವಿ ನಾವು ಆಗ್ಲೇ? ಸ್ವೆಲ್ಲಿಂಗ್, ಏನ್ ಹೇಳ್ತೀವಿ? ಎಡಿಮಾ. ನೋ, ಎಡಿಮಾ ಬೇರೆ. ಕೋಲ್ಡ್ನೆಸ್ ಆಗುತ್ತೆ. ನೋ, ಇಲ್ಲಿ ನಾವು ಹೀಟ್ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಹೀಟ್ ಸೆನರಿಯೋ. ಇಲ್ಲಿ ಎಕ್ಸಸ್ ಹೀಟ್ ಆದಾಗ ಸ್ವೆಲ್ಲಿಂಗ್ ಬರುತ್ತೆ ಅಂತ. ಎಸ್, ಹೀಟು ಹಾಟ್ನೆಸ್ ನ ಕ್ರಿಯೇಟ್ ಮಾಡುತ್ತೆ, ಹಾಟ್ನೆಸ್ ಹ್ಯುಮಿಡಿಟಿನ ಡ್ರೈ ಮಾಡುತ್ತೆ, ಅಂದ್ರೆ ಮಾಯ್ಶ್ಚರ್ ಆಗಿ ಕನ್ವರ್ಟ್ ಆಗಿ ಅಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಈ ಸಿನೆರಿಯೋದಲ್ಲಿ ಹೀಟ್ ಕನ್ವರ್ಟೆಡ್ ಇಂಟು ಹೀಟು ಹಾಟ್ನೆಸ್ ಆಗುತ್ತೆ. ಈ ಹಾಟ್ನೆಸ್ ಏನಾಗುತ್ತೆ, ಹ್ಯುಮಿಡಿಟಿಯಲ್ಲಿ ಟ್ರ್ಯಾಪ್ ಆಗುವಂಥದ್ದು. ಈ ಹ್ಯುಮಿಡಿಟಿಯಲ್ಲಿ ಟ್ರ್ಯಾಪ್ ಆದಾಗ ನಿಮಗೆ ಇನ್ಫ್ಲಮೇಷನ್ ಅಂತ ಹೇಳಿದೆ, ಜ್ಞಾಪಕ ಇದೆಯಾ? ಉರಿಯೂತ. ಈ ಹಾಟ್ನೆಸ್ ಏನಾದ್ರು ಟ್ರ್ಯಾಪ್ ಆದ್ರೆ ಹ್ಯುಮಿಡಿಟಿ ಜೊತೆಗೆ ಅಲ್ಲಿ ಸ್ವೆಲ್ಲಿಂಗ್ ಬರುತ್ತೆ. ಇದು ಸಾಮಾನ್ಯವಾಗಿ ಬರಲ್ಲ, ಆಕ್ಸಿಡೆಂಟಲ್ ಟೈಮಲ್ಲಿ ಬರುವಂಥದ್ದು. ಉರಿಯೂತ ಅಂತೀವಿ, ಇನ್ಫ್ಲಮೇಷನ್ ಅಂತೀವಿ. ಸಪೋಸ್ ಹಾಗೆ ಬಂತು ಅಂದ್ರೆ ಪೇಷಂಟ್ ಅಲ್ಲಿ ಬೇರೆ ಅಂಗಾಂಗಗಳ ಎನರ್ಜಿ ಕೊರತೆ ಇರುತ್ತೆ ಅಂತ ತಿಳ್ಕೋಬೇಕು. ಓಕೆ, ಅನದರ್ ಒನ್ ಮೋರ್ ಎಕ್ಸಾಂಪಲ್. ಹಾಟ್ನೆಸ್ ಜಾಸ್ತಿ ಆಯ್ತು, ಹಾಟ್ನೆಸ್ ಜಾಸ್ತಿ ಆದಾಗ ಏನು ಸ್ಟಿಮ್ಯುಲೇಟ್ ಆಗುತ್ತೆ? ಹಾಟ್ನೆಸ್ ರಿಲೇಟೆಡ್ ವಿತ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಅಲ್ವಾ? ಹೇಳಿ ಈಗ, ಹಾಟ್ನೆಸ್ ಜಾಸ್ತಿ ಆಯ್ತು, ಏನಾಯ್ತು ಸರ್? ಬಿ.ಪಿ ಜಾಸ್ತಿ ಆಗುತ್ತೆ, ಸ್ಟ್ರೆಸ್, ಸ್ಲೀಪ್ಲೆಸ್ನೆಸ್. ವೆರಿ ಗುಡ್. ಬ್ರೈನ್ ಓವರ್ ಸ್ಟಿಮ್ಯುಲೇಷನ್ ಆಗುತ್ತೆ. ಓವರ್ ಸ್ಟಿಮ್ಯುಲೇಷನ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಹೀಟ್ ಜಾಸ್ತಿ ಅಂದ್ರೆ ಇನ್ಸೋಮ್ನಿಯಾ, ನಿದ್ರೆ ಹೀನತೆ ಅಲ್ವಾ? ನಿದ್ರೆ ಹೀನತೆ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಡೌಟೇ ಇಲ್ಲ. ಆಸ್ಟಿಯೋಪೊರೋಸಿಸ್ ಆಗೋದು ತುಂಬಾ 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 ರೇರ್. ನಮ್ಮ ಬೆಂಗಳೂರಲ್ಲಿ ನೀವು ನೋಡ್ತಾ ಇದ್ದೀರಾ ಆಸ್ಟಿಯೋಪೊರೋಸಿಸ್ 80% ನೋಡ್ತಾ ಇದ್ದೀರಾ. ನಮ್ಮ ಬೆಂಗಳೂರು ಬಿಟ್ಟು ಹೊರಗಡೆ ನೋಡಿದಾಗ ಆಸ್ಟಿಯೋಪೊರೋಸಿಸ್ ತುಂಬಾ ಕಡಿಮೆ ಇರುವಂಥದ್ದು. ಓಕೆ, ಇದು ಆಸ್ಟಿಯೋಪೊರೋಸಿಸ್ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಕಿಡ್ನಿ ಎಲಿಮೆಂಟ್ ವೀಕ್ ಆಗಿದ್ರೆ ಮಾತ್ರ ಹೋಗುತ್ತೆ ಅಲ್ಲಿಗೆ. ಕಿಡ್ನಿ ಎಲಿಮೆಂಟ್ ವೀಕ್ ಆಗಿಲ್ಲ ಅಂದ್ರೆ ಓವರ್ ಹೀಟ್ ಆಗೋದ್ರಿಂದ, ಹಾಟ್ನೆಸ್ ಜಾಸ್ತಿ ಆಗೋದ್ರಿಂದ ಆಸ್ಟಿಯೋಪೊರೋಸಿಸ್ಗೆ ಹೋಗಲ್ಲ. ಇದು ಕ್ಲಿನಿಕಲ್ ಲೆವೆಲ್ ಕ್ಲಾರಿಫಿಕೇಶನ್, ಡೌಟೇ ಇಲ್ಲ. ಆಸ್ಟಿಯೋಪೊರೋಸಿಸ್ ಪೇಷಂಟ್ ಅಂದ್ರೆ ಫಸ್ಟ್ ನಿಮ್ಮ ತಲೆಗೆ ಹೋಗ್ಬೇಕಾಗಿರೋವಂಥದ್ದು. ಅವ್ರು ಹೇಳ್ದಾಗ ಅಥವಾ ಮೆಡಿಕಲ್ ಡಯಾಗ್ನೈಸ್ ಆಗಿದೆ ಅಂದಾಗ ಕಿಡ್ನಿ ಚಿ ಡಿಫಿಷಿಯನ್ಸಿ, ಡೌಟೇ ಇಲ್ಲ. ಕಿಡ್ನಿಯಲ್ಲಿ ಯಾಂಗ್ ಡಿಫಿಷಿಯನ್ಸಿ ಆಗಿರುತ್ತೆ ಅಂತ ನೀವು ತಿಳ್ಕೊಳ್ಳುವಂಥದ್ದು. ಹಾಟ್ನೆಸ್ ಅಥವಾ ಹೀಟ್ ಜಾಸ್ತಿ ಆದಾಗ ಆಸ್ಟಿಯೋಪೊರೋಸಿಸ್ನ ನಾವು ಯೋಚನೆ ಮಾಡಬಾರ್ದು ಕ್ಲಿನಿಕಲ್ ಲೆವೆಲಲ್ಲಿ. ಇನ್ಫ್ಲಮೇಟರಿ ಲೆವೆಲ್ವರೆಗೂ ನಾವು ಯೋಚನೆ ಮಾಡಬೇಕು ಅಷ್ಟೇ. ಕಿಡ್ನಿ ಎಲಿಮೆಂಟ್ ಚೆನ್ನಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಾಗ, ಅದು ವೀಕ್ ಆಗಿದೆ ಅಂದರೆ ಸೊ ವಿ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್, ನೋ ಪ್ರಾಬ್ಲಮ್. ನಿಮ್ಗೊಂದು ಮಾಸ್ಟರ್ ಫಾರ್ಮುಲಾ ಕೊಡ್ತೀನಿ, ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ, ಇಲ್ಲ ಜ್ಞಾಪಕ ಇಟ್ಕೊಳ್ಳಿ. ಹೀಟ್ ಪ್ಲಸ್ ಹ್ಯುಮಿಡಿಟಿ, ಹೀಟ್ ಪ್ಲಸ್ ಹ್ಯುಮಿಡಿಟಿ ಡ್ಯಾಂಪ್ ಹೀಟ್. ಹೀಟ್ ಪ್ಲಸ್ ಹ್ಯುಮಿಡಿಟಿ ಡ್ಯಾಂಪ್ ಹೀಟ್ ಆಗುತ್ತೆ. ಹೀಟ್ ಪ್ಲಸ್ ಹಾಟ್ನೆಸ್, ಹಾಟ್ನೆಸ್ ಯಾವುದ್ರ ಮೇಲೆ ಎಫೆಕ್ಟ್ ಕೊಡುವಂಥದ್ದು? ಬ್ರೈನ್ ಅಂಡ್ ನರ್ವಸ್ ಸಿಸ್ಟಮ್ ಅಲ್ವಾ? ಸೊ ಹೀಟ್ ಪ್ಲಸ್ ಹಾಟ್ನೆಸ್ ಎರಡು ಸೇರಿದ್ರೆ ಏನಾಗುತ್ತೆ? ನರ್ವಸ್ ಓವರ್ಲೋಡ್ ಆಗುತ್ತೆ. ಅದೇ ಏನಾರ ಹ್ಯುಮಿಡಿಟಿ ಪ್ಲಸ್ ಲೋ ಹೀಟ್, ಹ್ಯುಮಿಡಿಟಿ ಜಾಸ್ತಿ ಇದ್ದು ಹೀಟ್ ಕಡಿಮೆ ಆದರೆ ಏನಾಗುತ್ತೆ? ಲಾಂಗ್ ಟರ್ಮಲ್ಲಿ ಇವೆಲ್ಲ ಆಗುವಂಥದ್ದು, ನಾಟ್ ಶಾರ್ಟ್ ಟರ್ಮ್, 1 or 2 days ಅಲ್ಲ, ಇದೆಲ್ಲ ಲಾಂಗ್ ಟರ್ಮ್ ನಾನು ಹೇಳ್ತಾ ಇರೋದು. ಹೀಟ್ ಪ್ಲಸ್ ಹ್ಯುಮಿಡಿಟಿ ಡ್ಯಾಂಪ್ ಹೀಟ್ ಕ್ರಿಯೇಟ್ ಆಗುತ್ತೆ ಬಾಡಿಯಲ್ಲಿ. ಹೀಟ್ ಪ್ಲಸ್ ಹಾಟ್ನೆಸ್ ಜಾಸ್ತಿ ಆದರೆ ನರ್ವ್ಸ್ ಮೇಲೆ ಓವರ್ಲೋಡ್ ಆಗುತ್ತೆ.
ಹ್ಯುಮಿಡಿಟಿ ಜಾಸ್ತಿ ಇದ್ದು ಹೀಟ್ ಕಡಿಮೆ ಆದರೆ ಕ್ರಾನಿಕ್ ಫೆಟಿಗ್ಯೂ ಅಂತ ಹೇಳ್ತೀವಿ. ಡಲ್ನೆಸ್, ಸೋಮಾರಿತನ, ಕೆಲಸ ಮಾಡಕ್ಕೆ ಮೂಡಿಲ್ಲದೆ ಇರುವಂಥದ್ದು, ಸಾಕಷ್ಟು ತಿಂತಾರೆ, ತಿಂದಾದ್ಮೇಲೆ ಚೆನ್ನಾಗಿ ನಿದ್ರೆ ಹೊಡಿತಾರೆ ಇಲ್ಲ ರೆಸ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಕ್ರಾನಿಕ್ ಫೆಟಿಗ್ಯೂ. ಈಗ ನೀವು ಹೇಳಿ, ಕೇಸ್ ನಂಬರ್ 1, ಪೇಷಂಟ್ಗೆ ಒಬೆಸಿಟಿ ಇದೆ, ಸ್ಲೀಪಿನೆಸ್ ಇದೆ, ನಿದ್ರೆ, ಒಬೆಸಿಟಿನೂ ಇದೆ, ಡಲ್ ಸ್ಲೀಪಿನೆಸ್ ಇದೆ, ಬ್ಲೋಟಿಂಗ್ ಇದೆ. ಏನು ಡಯಾಗ್ನೈಸ್ ಮಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಉತ್ತರ ಕೊಡಿ, ಮ್ಯೂಟ್ ಮಾಡ್ಕೊಳ್ಳಿ. Heat plus humidity, sir. ಒಬೆಸಿಟಿ, ಸ್ಲೀಪಿನೆಸ್, ನಾಟ್ ಸ್ಲೀಪ್ಲೆಸ್ ಅಲ್ಲ, ಸ್ಲೀಪಿನೆಸ್, ಬ್ಲೋಟಿಂಗ್, Sleepiness. ಹೀಟ್ ಕಮ್ಮಿ ಆಗಿ Low heat plus humidity, sir. Heat plus hotness. Low humidity. Low. High humidity plus low heat, sir. ವೆರಿ ಗುಡ್. ಕರೆಕ್ಟ್. ಲೋ ಹೀಟ್. ಹ್ಯುಮಿಡಿಟಿ Low heat. ಜಾಸ್ತಿ ಆದ್ರೇನೆ ಒಬೆಸಿಟಿ ಬರೋದು. ಒಬೆಸಿಟಿ ಇದೆ ಅಂದ್ರೆ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಹ್ಯುಮಿಡಿಟಿ. ಸ್ಲೀಪಿನೆಸ್ ಇದೆ ಅಂದ್ರೆ ಡಲ್ ಆಗಿದ್ದಾನೆ, ಸೋಮಾರಿ ಆಗಿದ್ದಾನೆ, ಅರ್ಥ ಆಗ್ತಿದೆಯಲ್ವಾ? ಜೊತೆಗೆ ಬ್ಲೋಟಿಂಗ್ಸ್ ಇದೆ. ಬ್ಲೋಟಿಂಗ್ಸ್ ಯಾವಾಗ ಬರುತ್ತೆ? ನಿಮ್ಮ ಸ್ಟಮಕಲ್ಲಿ ಹೀಟ್ ಕಡಿಮೆ ಆದ್ರೇನೆ ಬರೋದು ಬ್ಲೋಟಿಂಗ್ಸು, ಕರೆಕ್ಟ್ ಅಲ್ವಾ? ನಾವು ಅದನ್ನೇ ಅಲ್ವಾ ಓದಿರೋದು ಇಷ್ಟು ದಿವಸ? ಓದಿರೋದು ಅದನ್ನೇ, ನಾವು ಕ್ಲಿನಿಕಲ್ ಲೆವೆಲಲ್ಲಿ ನೋಡ್ತಾ ಇರೋದು ಅದನ್ನೇ. ಇನ್ನೊಂದು ಅನದರ್ ಸಿನರಿಯೋ ಹೇಳ್ತೀನಿ. ಆಂಗ್ಸೈಟಿ, ಇನ್ಸೋಮ್ನಿಯಾ, ರೇಸಿಂಗ್ ಥಾಟ್ಸ್, ಓಡ್ತಾ ಇರುತ್ತೆ ತಲೆಯಲ್ಲಿ ವಿಷಯಗಳು, ನಮ್ಮದು ಪಕ್ಕದವ್ರದ್ದು ಇಲ್ಲದೆ ಇರೋದು ಎಲ್ಲಾನು ಓಡ್ತಾ ಇರುತ್ತೆ ಥಾಟ್ಸ್. ಆಂಗ್ಸೈಟಿ ಇರುತ್ತೆ, ಹೀಟ್ ಇನ್ಸೋಮ್ನಿಯಾ. ಜಾಸ್ತಿ. Hotness ಆಗಿರುತ್ತೆ, sir. ವೆರಿ ಗುಡ್, ನರಕ್ ಓವರ್ಲೋಡ್ ಆಗಿರುತ್ತೆ. ವೆರಿ ಗುಡ್. Hotness ಆಗಿ ಬ್ರೈನ್ ಗೆ ಸ್ಟ್ರೆಸ್ ಆಗಿರುತ್ತೆ. ಹಾಟ್ನೆಸ್. ಹಾಟ್ನೆಸ್ ಜಾಸ್ತಿ ಆಗಿರುತ್ತೆ. ಎಕ್ಸಿಸ್ ಹಾಟ್ನೆಸ್. ಆನ್ಸರ್ ಹೇಳಿ, ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿನರಿಯೋಗೆ ಹೋಗೋಣ. ಇನ್ನೊಂದು ಸಿನರಿಯೋ, ಅಸಿಡಿಟಿ ಇದೆ, ಆಂಗರ್ ಇದೆ, ಮೌತ್ ಅಲ್ಸರ್ ಇದೆ. ನಿಧಾನವಾಗಿ ಕೇಳ್ಕೊಳ್ಳಿ. ಅಸಿಡಿಟಿ ಇದೆ, ಆಂಗರ್ ಇದೆ, ಮೌತ್ ಅಲ್ಸರ್ ಇದೆ. ಹೀಟ್ ಕಮ್ಮಿ, ಹಾಟ್ನೆಸ್ ಜಾಸ್ತಿ. ಹೀಟ್ ಕಮ್ಮಿ ಆಗಿ ಇಂಡೈಜೆಷನ್ ಆಗಿರುತ್ತೆ. ಮೌತ್ ಅಲ್ಸರ್. Sir, more heat ಅಜೀರ್ಣದಿಂದ. and humidity. ಅಜೀರ್ಣ ಆದಾಗ ಮೌತ್ ಅಲ್ಸರ್ಸ್ ಆಗಲ್ಲ. Heat ಆದಾಗ ಮೌತ್ ಅಲ್ಸರ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ. Excess heat. ಹೀಟ್ ಜಾಸ್ತಿ ಆದಾಗ ಹೀಟು ಮೇಲಕ್ಕೆ ಹೋಗುತ್ತೆ. ಸೊ ಮೇಲಕ್ಕೆ ಹೋದಾಗ ಫಸ್ಟ್ ಟಚ್ ಆಗೋದು ಲಂಗ್ಸ್, ಆಮೇಲೆ ಬಾಯಿ, ಆಮೇಲೆ ಮೇಲಕ್ಕೆ ಹೋಗೋದು. ಯಾವಾಗ ನಿಮ್ಮ ಬ್ರೈನ್ ಮತ್ತೆ ಹಾರ್ಟ್ ಮಧ್ಯೆ ಡ್ಯಾಮ್ ಹೀಟ್. ಇಲ್ಲ, ಡ್ಯಾಂಪ್ ಇರಲ್ಲ, ಹೀಟ್ ಸ್ಟಾಗ್ನೇಷನ್ ಆಗ್ಬಿಡುತ್ತೆ, ಅಲ್ಲಿ ನಿಂತ್ಕೊಳ್ಳುತ್ತೆ. ಆವಾಗ ನಿಮಗೆ ಮೌತ್ ಅಲ್ಸರ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಓಕೆ, ನೆಕ್ಸ್ಟ್ ಸಿನರಿಯಲ್ಲಿ ಇನ್ನೊಂದು ಪೇಷಂಟ್ ಬರ್ತಾರೆ. ಫೆಟಿಗ್ಯೂ, ಕೋಲ್ಡ್ ಬಾಡಿ, ವೀಕ್ ಡೈಜೆಷನ್. ನಿಧಾನವಾಗಿ ಯೋಚನೆ ಮಾಡಿ. ಫೆಟಿಗ್ಯೂ, ಬಾಡಿ ಕೋಲ್ಡ್ ಇರುತ್ತೆ, ವೀಕ್ ಡೈಜೆಷನ್ ಇರುತ್ತೆ. ಹ್ಯುಮಿಡಿಟಿ ಪ್ಲಸ್ ಲೋ ಹ್ಯುಮಿಡಿಟಿ. Low heat ಇರುತ್ತೆ, sir. Low heat. ಬೇರೆ Low ಬೇರೆ heat. ಬೇರೆ ವರ್ಡ್ ಅಲ್ಲಿ ಹೇಗೆ ಹೇಳ್ತೀರಾ ಅದನ್ನ? ಹೀಟ್ ಕಡಿಮೆ ಇದ್ರೆ ಏನ್ ಹೇಳ್ತೀವಿ ನಾವು ಅದನ್ನ? ಡ್ಯಾಮ್ ಕೋಲ್ಡ್. ಡಿಫಿಷಿಯನ್ಸಿ ಎಕ್ಸೆಸ್ ವರ್ಡ್ ಯೂಸ್ ಮಾಡ್ತೀವಿ ನಾವು. ಡ್ಯಾಮ್ Heat- ಕೋಲ್ಡ್ ಅಂತ ಹೇಳ್ತೀವಿ. Yang deficiency. ಯಾಂಗ್ ಡಿಸ್ಟೆನ್ಸಿ ಇನ್ ಎಕ್ಸೆಸ್. ಯಾಂಗ್ ಡಿಫಿಷಿಯನ್ಸಿ. ನಾವೀಗ ಯಾಂಗ್ ನಾವು ಮಾತಾಡ್ತಿಲ್ಲ, ನಾವಿಲ್ಲಿ ಮಾತಾಡ್ತಾ ಇರೋದು ಹೀಟು, ಹಾಟ್ನೆಸ್, ಹ್ಯುಮಿಡಿಟಿ. ಸೊ ಇಲ್ಲಿ ಹೀಟ್ ಕಡಿಮೆ ಇದ್ರೆ ಹೀಟ್ ಡಿಫಿಷಿಯನ್ಸಿ, ಹೀಟ್ ಎಕ್ಸೆಸ್ ಇದ್ರೆ ಹೀಟ್ ಎಕ್ಸೆಸ್, ಹಾಟ್ನೆಸ್ ಎಕ್ಸೆಸ್ ಇದ್ರೆ ಹಾಟ್ನೆಸ್ ಎಕ್ಸೆಸ್, ಇಲ್ಲ ಹಾಟ್ನೆಸ್ ಡಿಫಿಷಿಯನ್ಸಿ, ಈ ಥರ ಬರಬೇಕು. ಫೆಟಿಗ್ಯೂ, ಕೋಲ್ಡ್ ಬಾಡಿ, ವೀಕ್ ಡೈಜೆಷನ್. ನಾನು ಫಸ್ಟೇ ಡಿಸ್ಕಸ್ ಮಾಡಿದೆ ಇದನ್ನು ಇವತ್ತು. ಸೊ ಇದನ್ನು ನಾವೇನು ಹೇಳ್ತೀವಿ? ಕರೆಕ್ಟ್, ನೀವು ಹೇಳಿದ್ರಿ ಒಬ್ರು, ಇದನ್ನ ಹೀಟ್ ಡಿಫಿಷಿಯನ್ಸಿ ಅಂತ ಕನ್ಸಿಡರೇಷನ್ ತಗೊಳ್ತೀವಿ ನಾವು.
ಯಾಂಗ್ ಡಿಫಿಷಿಯನ್ಸಿ ಅಂತ ಹೇಳಿದ್ರಿ, ಇನ್ ಎಕ್ಸಿಸ್ ಅಂತ ಹೇಳಿದ್ರಿ. ಇನ್ ಎಕ್ಸಿಸ್ ಆದರೂ ಸಹ ಸಪೋಸ್ ಇದೇ ಪೇಷಂಟಲ್ಲಿ ಯಾಂಗ್ ಕರೆಕ್ಟ್ ಆಗಿತ್ತು, ಹೀಟ್ ಕರೆಕ್ಟ್ ಆಗಿತ್ತು ಅಂತ ಹೇಳ್ಕೊಳ್ಳಿ, ನಿಮಗೆ ಫೆಟಿಗ್ಯೂ ಇರೋದಿಲ್ಲ, ಬಾಡಿ ಕೋಲ್ಡ್ ಇರೋದಿಲ್ಲ, ವೀಕ್ ಡೈಜೆಷನ್ ಇರೋದಿಲ್ಲ, ಜಾಸ್ತಿ ಇರುತ್ತೆ. ಇನ್ ಜಾಸ್ತಿ ಇದ್ರೂ ಸಹ ಹೀಟ್ ನಾರ್ಮಲ್ ಆಗಿದ್ದಾಗ ಈ ವ್ಯಕ್ತಿಗೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ, ಇದು ಆಕ್ಟಿವ್ ಆಗಿರ್ತಾರೆ. ಸೊ ಇದಕ್ಕೆ ಏನ್ ಮಾಡಬೇಕು, ಹೀಟ್ ಡಿಫಿಷಿಯನ್ಸಿ ಅಂತ ನಾವು ಕನ್ಸಿಡರೇಷನ್ ಮಾಡ್ಕೋಬೇಕು ಇದನ್ನ. ಒಬೆಸಿಟಿ ಯಾವ ಎನರ್ಜಿ? Humidity. Humidity. ಆಂಗ್ಸೈಟಿ ಯಾವ ಎನರ್ಜಿ? Hotness. ಡ್ರೈ ಸ್ಕಿನ್ ಯಾವ ಎನರ್ಜಿ? Dry. ಡ್ರೈ ಸ್ಕಿನ್. Excess heat. Dryness. ನಾವೀಗ ಡಿಸ್ಕಸ್ ಮಾಡಿರೋ ಎನರ್ಜಿ ಮಧ್ಯದಲ್ಲಿ ಹೇಳೋಣ. ಡ್ರೈ Excess ಸ್ಕಿನ್, heat ಆಗುತ್ತೆ. ಹಾಟ್ನೆಸ್. ಹಾಟ್ನೆಸ್ ಜಾಸ್ತಿ ಆಗಿ ಅಲ್ಲಿರ್ತಕ್ಕಂಥ ಏನಾಗುತ್ತೆ, ಮಾಯಿಶ್ಚರ್ ಆಗುತ್ತೆ. ಸೊ ಮಾಯಿಶ್ಚರ್ ಆದಾಗ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಡ್ರೈ ಸ್ಕಿನ್ ಫೀಲ್ ಮಾಡ್ತೀವಿ ನಾವು. ಬ್ರೈನ್ ಫಾಗ್ ಯಾವ ಎನರ್ಜಿ? ಬ್ರೈನ್ ಫಾಗ್ ಆಗಿರುತ್ತೆ. Hardness. Kami. Hotness, sir. Kami. ಹೀಟ್ ಕಡಿಮೆ ಆಗುತ್ತೆ, ಹೀಟ್ ಲೆಸ್ ಆಗುತ್ತೆ, ಹೀಟ್ ಎನರ್ಜಿ ಇಂಬ್ಯಾಲೆನ್ಸ್ ಆಗುವಂಥದ್ದು. ಕರೆಕ್ಟ್ ಅಲ್ವಾ? ಹೀಟ್ ಕಡಿಮೆ ಆದಾಗ ನಿಮ್ಮ ಬ್ರೈನ್ ಫಾಗ್ ಆಗುತ್ತೆ, ಯಾಕೆಂದ್ರೆ ಹಾಟ್ನೆಸ್ ಕ್ರಿಯೇಟ್ ಆಗಲ್ಲ. ಓಕೆ. ಇನ್ಸೋಮ್ನಿಯಾ ಯಾವ ಎನರ್ಜಿ? Heat energy, sir. ಇನ್ಸೋಮ್ನಿಯಾ Heart excess. ಇನ್ಸೋಮ್ನಿಯಾ ಇಸ್ ಹಾಟ್ನೆಸ್. ಹೀಟ್ ಜಾಸ್ತಿಯಿಂದಾನೇ ನಿಮಗೆ ನಿದ್ರೆ ಬರಲ್ಲ, ಬಟ್ ಹೀಟ್ ಜಾಸ್ತಿ ಅದು ಹಾಟ್ನೆಸ್ ಆಗಿ ಕನ್ವರ್ಟ್ ಆಗಿ, ಹಾಟ್ನೆಸ್ ಬ್ರೈನ್ ಮತ್ತೆ ನಿಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ ಸೇರ್ಕೊಂಡಾಗ್ಲೇ ನಿಮಗೆ ಇನ್ಸೋಮ್ನಿಯಾ ಆಗೋಂಥದ್ದು. ಬರೀ ಹೀಟ್ ಜಾಸ್ತಿ ಆದ್ರೆ ಇನ್ಸೋಮ್ನಿಯಾ ಆಗಲ್ಲ. ಓಕೆ. ಇವತ್ತು ನಾವು ನೂರಾರು ಕಾಯಿಲೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಪ್ಲಸ್ ಅದ್ರ ಹಿಂದೆ ಇರ್ತಕ್ಕಂತಹ ಮೂಲ ಎನರ್ಜಿ ಯಾವುದು ಅಂತ ನೋಡ್ತಾ ಇದ್ದೀವಿ. ಹೀಟ್, ಹಾಟ್ನೆಸ್ ಮತ್ತೆ ಹ್ಯುಮಿಡಿಟಿ. ಕರೆಕ್ಟ್ ಅಲ್ವಾ? ಈ ಮೂರು ಎನರ್ಜಿಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸ್ಪಷ್ಟವಾಗಿ ಡಯಾಗ್ನೈಸು, ಟ್ರೀಟ್ಮೆಂಟು ಮತ್ತೆ ಕ್ಲಿನಿಕಲ್ ಥಿಂಕಿಂಗ್ ಪವರ್ಫುಲ್ ಆಗಿರುತ್ತೆ. ಈ ಮೂರು ಡಿಸೀಸ್ ಬಗ್ಗೆ, ಈ ಮೂರು ಇರತಕ್ಕಂತಹ ಎಲಿಮೆಂಟ್ ಹೆಚ್ಚು ಕಡಿಮೆ ಆಗಿರ್ತಕ್ಕಂಥ ಎಲಿಮೆಂಟ್ ಹೆಚ್ಚು ಕಡಿಮೆ ಆಗಿರ್ತಕ್ಕಂತಹ ಪೇಷಂಟ್ಸ್ ನಿಮ್ಮ ಹತ್ರ ಬಂದರೆ ಇವತ್ತಿಂದ ನೀವು ಸುಲಭವಾಗಿ ಡಯಾಗ್ನೈಸ್ ಮಾಡ್ತೀರಾ? ಆಗುತ್ತಾ ಮಾಡೋಕ್ಕೆ? Sir. ಗುಡ್. ಎವ್ರಿ ಡಿಸೀಸ್ ಇಸ್ ಎನ್ ಎನರ್ಜಿ ಇಂಬ್ಯಾಲೆನ್ಸ್ ಬಿಫೋರ್ ಇಟ್ ಬಿಕಮ್ ಎ ಫಿಸಿಕಲ್ ಡಿಸೀಸ್. ಕರೆಕ್ಟಾ? ನಿಮಗೆ ಫಿಸಿಕಲ್ ಡಿಸೀಸ್ ಕಾಣಿಸ್ತಾ ಇದೆ ಅಂದರೆ ಈ ಫಿಸಿಕಲ್ ಡಿಸೀಸ್ ಬರಕ್ ಮುಂಚೆ ಫಸ್ಟ್ ಇದು ಎನರ್ಜಿ ಇಂಬ್ಯಾಲೆನ್ಸ್ ಆಗಿತ್ತಾ ಇಲ್ವಾ? ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಇಲ್ವಾ ನಿಮ್ಮ ಫಿಸಿಕಲ್ ಲೆವೆಲ್ ಆಗಿಯೇ ಬರೋದು ಎನರ್ಜಿ ಇಂಬ್ಯಾಲೆನ್ಸ್ ಆದ್ರೆ ನೆಕ್ಸ್ಟ್ ಫಿಸಿಕಲ್ ಬರೋದು. ಎಸ್. ಸೊ ಇವಾಗ ನೀವೇನ್ ಮಾಡಬೇಕು, ಫಿಸಿಕಲ್ ಎನರ್ಜಿ ಅಂದ್ರೆ ನೀವು ಫಿಸಿಕಲ್ ಆಗಿ ಅವ್ರದ್ದು ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡ್ರು ಅಥವಾ ಮೆಡಿಕಲ್ ಡಯಾಗ್ನೈಸ್ ಮಾಡಿದ್ರು ಸಹ ಯು ಹ್ಯಾವ್ ಟು ಟ್ರೀಟ್ ದ ಎನರ್ಜಿ ಮೆರಿಡಿಯನ್ಸ್. ಅವಾಗ ಮಾತ್ರ ನೀವು ಅದನ್ನ ಮೂಲದಿಂದ ಅದನ್ನ ತೆಗೆದುಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ವಾ? ನೀವು ಆರ್ಗನ್ ಲೆವೆಲ್ ಅಲ್ಲಿ ಟ್ರೀಟ್ ಮಾಡಿದ್ರೆ ಟೆಂಪ್ರವರಿ ರಿಲೀಫ್ ಆಗುತ್ತೆ, ವಾಪಸ್ ಅದು ನಿಮಗೆ ಟ್ರಿಗರ್ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು, ನೀವು ಆರ್ಗನ್ ಲೆವೆಲ್ನ ಸೈಡ್ಗೆ ಇಡಬೇಕು. ನೀವು ಓನ್ಲಿ ಇನ್ ಎಮರ್ಜೆನ್ಸಿ ಆರ್ಗನ್ ಲೆವೆಲಲ್ಲಿ ಟ್ರೀಟ್ ಮಾಡಿಬಿಡಿ. ಇನ್ನು ಮುಂದೆ ಆರ್ಗನ್ ಲೆವೆಲಲ್ಲಿ ಇದ್ರೂ ಸಹ ನೀವು ಡೈರೆಕ್ಟಾಗಿ ಎನರ್ಜಿ ಅಂದರೆ ನೀವು ಮೆರಿಡಿಯನ್ ಲೆವೆಲಲ್ಲಿ ಟ್ರೀಟ್ ಮಾಡಬೇಕು ಅವ್ರಿಗೆ. ಇನ್ನು ಮುಂದೆ ಮೆರಿಡಿಯನ್ ಲೆವೆಲ್ನ ಟ್ರೀಟ್ ಮಾಡಿ. 6 ಕೀ ಅಂದ್ರೇ 6 ಮೆರಿಡಿಯನ್ಸ್, 6 ಮೆರಿಡಿಯನ್ಸ್ ಪ್ಲಸ್ 2 ಮೆರಿಡಿಯನ್ಸ್ ಇದ್ರ ಮೇಲೆ ನೀವು ಟ್ರೀಟ್ ಮಾಡಿದಾಗ ಆರ್ಗನ್ ಲೆವೆಲಲ್ಲಿ ಇರ್ತಕ್ಕಂತಹ ಕಾಯಿಲೆಗಳು ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಇವಾಗ ನಾವೇನು ತಿಳ್ಕೊಂಡಿದ್ದೀವಿ, ಡಿಸೀಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೇಗೆ ಬಂತು ಅಂತ ತಿಳ್ಕೊತೀವಿ. ಇದರಲ್ಲಿ 100 ಡಿಸೀಸ್ ಇದೆ, ನಾನು ಕೊಡ್ತೀನಿ ನಿಮಗೆ PDF ಅಲ್ಲಿ. ಈಗ ನಾವು ಸಂಪೂರ್ಣವಾಗಿ ಎನರ್ಜಿ ಬಗ್ಗೆ ತಿಳ್ಕೊಂಡಿದ್ದೀವಿ, ಯಾವ್ಯಾವ ಎನರ್ಜಿಯಿಂದ ಯಾವ್ಯಾವ ಕಾಯಿಲೆಗಳು ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಇನ್ಸೋಮ್ನಿಯಾ ಅಂದಿದ ತಕ್ಷಣ ಬರೀ ಇನ್ಸೋಮ್ನಿಯಾ ಒಂದೇ ಇರೋದಿಲ್ಲ. ಇನ್ಸೋಮ್ನಿಯಾ ಅಂದಿದ ತಕ್ಷಣನೇ ಸಾಕಷ್ಟು ಕಾಯಿಲೆಗಳು ಬರಬೇಕು ನಿಮಗೆ.
ವ್ಯಕ್ತಿಗೆ ಆಂಗ್ಸೈಟಿ ಫೀಲ್ ಆಗ್ತಾ ಇದ್ದಾನೆ ಅಂದ್ರೆ ಅವನಿಗೆ ಬರೀ ಆಂಗ್ಸೈಟಿ ಒಂದೇ ಅಲ್ಲ, ಆದ್ರೆ ಹಿಂದೆ ಮುಂದೆ ಇರ್ತಕ್ಕಂತಹ ಎಲ್ಲಾ ಡಿಸೀಸ್ಗಳು ನಿಮ್ ಕಣ್ ಮುಂದೆ ಬರ್ಬೇಕು. ಅವ್ನಿಗೆ ಟ್ರೀಟ್ ಮಾಡ್ಬೇಕಂದ್ರೆ ಏನೇನೆಲ್ಲ ವ್ಯತ್ಯಾಸ ಆಗಿರುತ್ತೆ. ಎನರ್ಜಿ, ಹ್ಯುಮಿಡಿಟಿ ಜಾಸ್ತಿ ಆಗಿದೆ. ಹ್ಯುಮಿಡಿಟಿ ಜಾಸ್ತಿ ಆಗಿದೆ ಅಂದ್ರೆ ಅವನಿಗೆ ಏನೆಲ್ಲ ತೊಂದರೆಗಳು ಕಾಣಿಸ್ತಾ ಇದೆ ಅನ್ನೋದು ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು. ಅದು ಸೊ ಇವತ್ತು ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ವಿಷಯ ತಿಳಿಬೇಕನ್ನೋ ಇಂಟ್ರೆಸ್ಟ್ ಇದೆಯಾ? Yes, sir. Yes, sir. ಎಸ್ ಸರ್ ಇದೆ. ಎಸ್ ಸರ್. ರೈಟ್. ಈಗ ನಾನಿನ್ನೂ ಪ್ರೋಟೋಕಾಲ್ ಸ್ಟಾರ್ಟ್ ಮಾಡಿಲ್ಲ. ನಿಮಗೆ ಪ್ರೋಟೋಕಾಲ್ಸ್ನ ಸ್ಟಾರ್ಟ್ ಮಾಡೋಣ. ಪ್ರೋಟೋಕಾಲ್ಸ್ನ ಈ ಟ್ರೈಆಂಗ್ಯುಲರ್ ಥೆರಪಿ ಸಿಸ್ಟಮಲ್ಲಿ ನೀವು ಪ್ರತಿಯೊಂದು ಎಲಿಮೆಂಟ್ಸ್ನೂ ಈಗ ನಾನು ಹೇಳಿರೋದು ನಿಮ್ಗೆ ಅರ್ಥ ಆಗಿದೆ. ಅದಕ್ಕೆ ನೀವು ಕ್ಲೀನಾಗಿ ಇಂಟ್ರಾಕ್ಟ್ ಮಾಡ್ತಾ ಇದ್ದೀರಾ ನನ್ನ ಜೊತೆ. ಅಂದರೆ ಸ್ವಲ್ಪ ಜನ ಮಾತ್ರನೇ ಇಂಟ್ರಾಕ್ಟ್ ಮಾಡಿದ್ರಿ, 23 ಜನ ಇಂಟ್ರಾಕ್ಟ್ ಮಾಡಿಲ್ಲ. 4 ರಿಂದ 5 ಜನ ಇಂಟ್ರಾಕ್ಟ್ ಮಾಡಿದ್ರಿ, ಇನ್ನು 18 ಜನ ಇಂಟ್ರಾಕ್ಟ್ ಮಾಡಿಲ್ಲ. ಇದನ್ನು ರಿಪೀಟ್ ಆಗಿ ನೋಡಿ. ನಾನು ನೋಟ್ಸ್ನ ನನ್ನ ಚಾನಲಲ್ಲಿ ಹಾಕ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಳ್ಳಿ. ಕ್ಲಿನಿಕಲ್ ಲೆವೆಲ್ ನೋಟ್ಸ್ ಇದು. ಸ್ಟೂಡೆಂಟ್ಸ್ಗಲ್ಲ, ಇದು ಕಲಿಯೋಂಥವ್ರಿಗಲ್ಲ, ಕಲ್ತಿರೋವಂಥವ್ರಿಗೆ ರೆಡಿ ಮಾಡಿರುವಂಥ ನೋಟ್ಸ್ ಇದು. ಸ್ಪೆಸಿಫಿಕ್ ಆಗಿ ನೀವು ಆ ನೋಟ್ಸ್ ಇಟ್ಕೊಂಡ್ರೆ ಕ್ಲಿನಿಕಲ್ ಲೆವೆಲಲ್ಲಿ ಪೇಷಂಟ್ ಬಂದಿದ ತಕ್ಷಣ ಪೇಷಂಟ್ಗೆ ಇಂತಿಂಥದ್ದಿದೆ ಅಂದರೆ ಈ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ಈ ಎನರ್ಜಿಯಿಂದ ಈ ಎನರ್ಜಿಗೆ ಏನು ನಾನು ಮಾಡಬೇಕು, ಪಾಯಿಂಟ್ ಕೊಡಬೇಕಾ, ಫುಡ್ಡಲ್ಲಿ ಆಲ್ಟರ್ ಮಾಡಬೇಕಾ, 6 ಕೀ ಕಲರ್ ಕೊಡಬೇಕಾ, ಪಾಯಿಂಟ್ ಕೊಡಬೇಕಾ, ಇದಿಷ್ಟು ನಿಮಗೆ ಆ ನೋಟ್ಸಲ್ಲಿರುತ್ತೆ. ಸೊ ಇಂಥ ಅದ್ಭುತವಾದ ನೋಟ್ಸ್ ಕೊಡ್ತೀನಿ. ಈಗ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಳ್ಳೋಣ, ಮತ್ತೆ ವಾಪಸ್ ಬರೋಣ. ಈಗ ನೀವು ಇಲ್ಲಿಂದ ಜಾಯಿನ್ ಆಗಿದಲ್ವಾ? ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ಇಂದ ಜಾಯಿನ್ ಆಗಿದ್ರಾ? ಸರ್ ಹೌದು, ಚಾನಲ್ಗೆ ಜಾಯಿನ್ ಆಗಿದ್ದೇನೆ. ರೈಟ್. ಚಾನಲ್ ಗ್ರೂಪ್ ನಮ್ದು. ಆ ಚಾನಲ್ ಅಲ್ಲಿ ಲಿಂಕ್ ಬರುತ್ತೆ, ಎಲ್ಲ ಮೆಸೇಜ್ಗಳು ಅದರಲ್ಲೇ ಬರುತ್ತೆ, ವಿಡಿಯೋಸ್ ಬರುತ್ತೆ, ವಿಡಿಯೋ ಲಿಂಕ್ಸ್ ಬರುತ್ತೆ, ಯೂಟ್ಯೂಬ್ Okay, ಲಿಂಕ್ಸ್ sir. ಬರುತ್ತೆ. ಓಕೆ ಸರ್. ಆ? ಓಕೆ ಅದೇ ಗ್ರೂಪ್ ಅಲ್ಲಿ ಇರ್ತೀರಾ ನೀವು. ಹೌದು ಸರ್. ಆ, ಅದೇ ಗ್ರೂಪ್ ಅಲ್ಲಿ ನೀವೆಲ್ಲ ನೋಡ್ಕೋಬೇಕು, ಬೇರೆ ಇನ್ಯಾವುದು ಗ್ರೂಪ್ ಇರಲ್ಲ. TEM ಸ್ಟೂಡೆಂಟ್ ಆದ್ರೆ ಮಾತ್ರ ಅವ್ರು ಸಪರೇಟ್ ಗ್ರೂಪ್ ಇರುತ್ತೆ. ಓಕೆ ಸರ್. ನಾನ್ TEM ಸ್ಟೂಡೆಂಟ್ಸು ಈ ಚಾನಲ್ ಅಲ್ಲೇ ನೋಡ್ಕೊಳ್ಳುವಂಥದ್ದು. ಓಕೆ ಸರ್. ಓಕೆ ಸರ್. ವ್ಯತ್ಯಾಸ ಏನಿಲ್ಲ, ಎಲ್ಲಾನು ಸಿಕ್ಕುತ್ತೆ ಇಲ್ಲಿ ನಿಮ್ಗೆ. ಓಕೆ ಸರ್. ಓಕೆ ಸರ್. ರೈಟ್. ಇವನ್ ಎಲ್ಲ ನೋಟ್ಸ್ ಎಲ್ಲ ಅಲ್ಲೇ ಡೌನ್ಲೋಡ್ ಮಾಡ್ಬೋದಲ್ವಾ ಸರ್? ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಸರ್, ನಾನು ಖಂಡಿತ ಕಲಿತೀನಿ. ಕಲೀರಿ. ಸುಜೋಗ್ ಥೆರಪಿ ಓಕೆ ಸರ್. ಬೇಸಿಕ್ ಕ್ಲಾಸಸ್ ಇದೆ ಯೂಟ್ಯೂಬ್ ಅಲ್ಲಿ. ಓಕೆ ಸರ್. ಯೂಟ್ಯೂಬ್ ಅಲ್ಲಿ ಫಸ್ಟ್ ಬೇಸಿಕ್ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡ್ಕೊ ಬನ್ನಿ. ಆಯ್ತು ಸರ್, ಅದು ಕಂಪ್ಲೀಟ್ ಆಯ್ತು ಸರ್. ಕಂಪ್ಲೀಟ್ ಅದು ಕಂಪ್ಲೀಟ್ ಆಗಿ ನೋಡಿದೆ. ವೆರಿ ಗುಡ್. ಸೊ ಸುಜಾಕ್ ಅಡ್ವಾನ್ಸ್ ಸ್ಟಾರ್ಟಿಂಗ್ 1 ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ ಸರ್. ಸೊ ಇನ್ನು 2 ಎಲಿಮೆಂಟ್ ಅಪ್ಲೋಡ್ ಮಾಡಿಲ್ಲ, ಅದು ನಾಳೆ ನಾಳೆದ್ರಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆ ಸರ್. ಸೊ ಎಲ್ಲ ಎಲಿಮೆಂಟ್ಸ್ನು ಫಾಲೋ ಅಪ್ ಮಾಡ್ತಾ ಬನ್ನಿ. ಅರ್ಥ Okay, ಆಗುತ್ತೆ, sir. ನೀಟಾಗಿ Thank you. ಅರ್ಥ ಆಗುತ್ತೆ. Okay, sir. ಅದ್ಭುತವಾಗಿರ್ತಕ್ಕಂತಹ ಚಿಕಿತ್ಸೆ ಇದು. ನೀವು ಮನೆಯಲ್ಲೂ ಹೌದು, sir. ಮಾಡ್ಕೋಬಹುದು, ಹೊರಗಡೆ ಬೇರೆಯವ್ರಿಗೂ ಸಹ ನೀವು ಚಿಕಿತ್ಸೆಯನ್ನು ಕೊಡ್ಬೋದು ಇದನ್ನ. ಓಕೆ ಸರ್. ಓಕೆ, ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಸರ್ ತಮ್ಮ ಪಾಠ, ಅದಕ್ಕೆ ಜಾಯಿನ್ ಆದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಬೇಸಿಕ್ ಎಷ್ಟು ಕ್ಲಾಸ್ ಇದೆ ಸರ್? ಬೇಸಿಕ್ 10 ಇದೆ. ಅಡ್ವಾನ್ಸ್ ಸರ್? ಅಡ್ವಾನ್ಸ್ ಒಂದು 8 ಇದೆ. ಯಾಕಂದ್ರೆ ನಮಗೆ ಮಿಸ್ ಆಗಿದೆ, ಅದಕ್ಕೆ ಹುಡುಕೋದಕ್ಕೆ ಸರ್. ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ಬರುತ್ತೆ. ಆಗಿದ್ದೀನಿ ಸರ್. ರೈಟ್. ಅದರಲ್ಲಿ ನೀವು ಪ್ಲೇ ಲಿಸ್ಟ್ ನ ಕ್ಲಿಕ್ ಮಾಡ್ಕೊಂಡ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, 3 ಪ್ಲೇ ಲಿಸ್ಟ್ ಇರುತ್ತೆ. ಹಾ ಸುಜೋಗ್ ಥೆರಪಿ ಬೇಸಿಕ್ ಅಂತ ಒಂದಿದೆ, ಅಡ್ವಾನ್ಸ್ ಸುಜೋಗ್ ಥೆರಪಿ ಅಂತ ಇದೆ. ಹಾ ಸರ್. ಸೊ ಎರಡನ್ನೂ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಫಸ್ಟು ಬೇಸಿಕ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಆಯ್ತು ಸರ್. ಆಮೇಲೆ ಅಡ್ವಾನ್ಸ್ ಅನ್ನ ಕಂಟಿನ್ಯೂ ಮಾಡಿ. 6 ನಲ್ಲಿ ಬೇಸಿಕ್ ಒಂದಿದೆಯಾ ಸರ್? ಇಲ್ಲ, ಸುಜೋಗ್ ಥೆರಪಿ ಆಕ್ಚುಲಿ ಇದೆಲ್ಲ ಸುಜೋಗ್ ಥೆರಪಿಗೆ ಸೇರುವಂತದ್ದು. ಈಗ ನೀವೇನ್ ಕೇಳ್ತಾರ, ಇದು ಸುಜೋಗ್ ಥೆರಪಿನೇ. ಹಾ ಸುಜೋಗ್ ಥೆರಪಿ ಬೇಸಿಕ್ ನಾವು ಪೂರ್ತಿ ಕೈಯಲ್ಲಿ ಮಾಡ್ತೀವಿ, ಕೈ ಮತ್ತೆ ಕಾಲುಗಳಲ್ಲಿ ಮಾಡೋವಂಥದ್ದು. ಸು ಅಂದ್ರೆ ಹ್ಯಾಂಡ್ಸ್, ಜೋಕ್ ಅಂದ್ರೆ ಫೀಟ್, ಗೊತ್ತಿದೆ ನಿಮ್ಗೆ. ಹೌದು ಸರ್. ಸೊ ಸುಜೋಕ್ ಅಲ್ಲಿ ಅಡ್ವಾನ್ಸ್ ಕ್ಲಾಸ್ ಅಂದ್ರೆ ಮೆರಿಡಿಯನ್ ಥೆರಪಿ ಅಂತ ಹೇಳ್ತೀವಿ ಅದನ್ನ. ಹಾ ಸರ್. ಸುಜೋಕ್ ಮೆರಿಡಿಯನ್ಸ್ ಅಂದ್ರೆ ಈ 2 ಬೆರಳಲ್ಲಿ ಇರುತ್ತೆ, ಒಂದೊಂದು ಬೆರಳಲ್ಲಿ ಫ್ರಂಟ್ ಅಲ್ಲಿ 3, ಇನ್ಸೈಡ್ 3, ಯಾಂಗ್ ಸೈಡ್ 3, 6 ಮೆರಿಡಿಯನ್ಸ್ ಫ್ಲೋ ಆಗುತ್ತೆ. 2 ಬೆರಳಿಂದ 12 ಮೆರಿಡಿಯನ್ಸ್ ಫ್ಲೋ ಆಗುತ್ತೆ. ಹಾ ಸರ್. ಪ್ಲಸ್ ಎಕ್ಸ್ಟ್ರಾ 2 ಮೆರಿಡಿಯನ್ ಇರುತ್ತೆ ಇನ್ಸೈಡ್ ಹೆಬ್ಬೆಟ್ಟಲ್ಲಿ. ಇನ್ಸೈಡ್ ಒಂದಿರುತ್ತೆ, ಯಾಂಗ್ ಸೈಡ್ ಒಂದಿರುತ್ತೆ.
ಒಟ್ಟು 12 + 2 14 ಮೆರಿಡಿಯನ್ ಮೇಲೆ ನಾವು ಚಿಕಿತ್ಸೆ ಕೊಟ್ಟಿವಿ. ಇದು ಸುಜೋಕ್ ಅಡ್ವಾನ್ಸ್ ಥೆರಪಿ ಇದು. ಹಾ ಸರ್. ಓಕೆ, ಅಡ್ವಾನ್ಸ್ ಥೆರಪಿಯಲ್ಲಿ ಇವಾಗ ನಾವೇನ್ ಕ್ಲಾಸ್ ಮಾಡ್ತೀವಲ್ಲ ಇದು ಪೂರ್ತಿ ಅಡ್ವಾನ್ಸ್. ಇನ್ನೊಂದು 4 ರಿಂದ 6 ಕ್ಲಾಸ್ ಆಗುತ್ತೆ. ಹಾ ಸರ್. ಸುಜೋಕ್ ನಲ್ಲಿ ಬೇಸಿಕ್ ಅಂದ್ರೆ ಸುಜೋಕ ಥೆರಪಿ 6 ಕಿ ಬೇಸಿಕ್ ಸಪರೇಟ್ ಏನಿಲ್ಲ. ಇಲ್ಲ ಇಲ್ಲ. ಹಾ ಸರ್. ಓಕೆ, ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಎಸ್, ವೆಲ್ಕಮ್ ಬ್ಯಾಕ್. ಎಲ್ರೂ ಬಂದಿದ್ದೀರಾ? ಎಲ್ರೂ ಜಾಯಿನ್ ಆಗಿ. ರೈಟ್. ಎಸ್, ಈಗ ನಾವು ನೆಕ್ಸ್ಟ್ ಎಲಿಮೆಂಟ್ನ ಆ್ಯಡ್ ಮಾಡೋಣ. ಎವ್ರಿ ಟ್ರಯಾಂಗಲ್ ಒಂದು ಎಲಿಮೆಂಟು ಡ್ರಾಪ್ ಆಗುತ್ತೆ, ಒಂದು ಎಲಿಮೆಂಟ್ನ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಇಲ್ಲಿವರೆಗೂ ನಾವು ಫಸ್ಟ್ ವಿಂಡ್, ಹೀಟ್, ಹಾಟ್ನೆಸ್ ನೋಡಿದ್ವಿ. ವಿಂಡ್, ಹೀಟ್, ಹಾಟ್ನೆಸ್ ಅಲ್ಲಿ ವಿಂಡ್ನ ಡ್ರಾಪ್ ಮಾಡಿಬಿಟ್ಟು ಹೀಟ್, ಹಾಟ್ನೆಸ್, ಹ್ಯುಮಿಡಿಟಿ ಮಾಡಿದ್ವಿ. ಈಗ ನಾವು ಹೀಟ್ನ ಡ್ರಾಪ್ ಮಾಡೋಣ, ಹಾಟ್ನೆಸ್, ಹ್ಯುಮಿಡಿಟಿ ಮತ್ತು ಡ್ರೈನೆಸ್ ಎಲಿಮೆಂಟ್ನ ನೋಡೋಣ. ಹೇಗೆ ಒಂದು ಎಲಿಮೆಂಟು ಇನ್ನೊಂದು ಎಲಿಮೆಂಟ್ಗೆ ಕೋರಿಲೇಟ್ ಆಗುವಂಥದ್ದು. ಈ ಎನರ್ಜಿ ಯಾವುದೂ ಇಂಡಿವಿಜುವಲ್ ಆಗಿ ನಿಮಗೆ ವರ್ಕ್ ಮಾಡೋದಿಲ್ಲ. ಸೊ ಇದೆಲ್ಲ ಕಂಬೈನ್ ಆಗಿ ವರ್ಕ್ ಮಾಡೋವಂಥದ್ದು. ಅಂದರೆ ಎನರ್ಜಿ ಕಂಬೈನ್ ಆಗಿ ವರ್ಕ್ ಮಾಡ್ತಾ ಇದೆ ಅಂದರೆ ನಿಮಗೆ ಡಿಸೀಸ್ ಬರ್ತಾ ಇದೆ ಅಂದರೆ ಒಂದು ಎನರ್ಜಿ ಡಿಸ್ಟರ್ಬ್ ಆಗಿ ಬಂದಿರೋವಂಥದ್ದಲ್ಲ. ಈ ಕಂಬೈನ್ಡ್ ಎನರ್ಜಿ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ನಿಮಗೆ ಕಾಯಿಲೆ ಬಂದಿರೋವಂಥದ್ದು. ಒಂದು ಪೇಷಂಟ್ನ ನೋಡ್ಬೇಕಂದ್ರೆ ಮಿನಿಮಮ್ 3 ಎನರ್ಜಿನ ಫಾಲೋ ಅಪ್ ಮಾಡಬೇಕು ಅನ್ನೋದು ಈ ಟ್ರಯಾಂಗಲ್ ಥಿಯರಿ ಕೊಡ್ತಕ್ಕಂಥದ್ದು ನಿಮಗೆ. ಕ್ರಿಯೇಷನ್ ಅಲ್ಲಿ ಒಂದು ನೋಡ್ತೀವಿ, ಕಂಟ್ರೋಲ್ ಅಲ್ಲಿ ಒಂದು ನೋಡ್ತೀವಿ, ಆಂಟಿ ಕ್ರಿಯೇಷನ್ ಅಲ್ಲಿ ಒಂದು ನೋಡ್ತೀವಿ. ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ 3 ಆರ್ಗನ್ಸ್. ಒಂದು ಎನರ್ಜಿ, ಒಂದು ಡಿಸೀಸ್ ಇದೆ ಅಂದ್ರೆ ನಾವು ಅದಕ್ಕೆ 100% ಕೋರಿಲೇಟ್ ವಿತ್ ಅನದರ್ 2 ಎನರ್ಜಿ ಯಾವುದು ಅನ್ನೋದನ್ನ ಡಯಾಗ್ನೈಸ್ ಅಲ್ಲಿ ನಾವು ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ರೈಟ್. ಈಗ ನಾವು ಒಂದು ಫಾರ್ಮುಲಾ, ಏನ್ ಫಾರ್ಮುಲಾ? ಕೋರ್ ಫಾರ್ಮುಲಾ ಅಂತ ಹೇಳೋಣ. ಬಾಡಿ ಹೆವಿ ಆಗಿದೆ, ಸ್ಟಿಕ್ಕಿ ಆಗಿದೆ, ಸ್ವೆಲ್ಲಿಂಗ್ ಇದೆ, ಸ್ಲೀಪಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಾಡಿ ಹೆವಿ, ಸ್ಟಿಕ್ಕಿ, ಸ್ವಾಲೋನ್, ಸ್ವೆಲ್ಲಿಂಗ್ ಇದೆ, ಸ್ಲೀಪಿ. ಇದು ಯಾವ ಎನರ್ಜಿ? ಹ್ಯುಮಿಡಿಟಿ. ವೆರಿ ಗುಡ್. ಹ್ಯುಮಿಡಿಟಿ. ರೈಟ್. ಹೈಪರ್ ಆಕ್ಟಿವಿಟಿ, ರೆಸ್ಟ್ಲೆಸ್ಸು, ರೇಸಿಂಗ್ ಮೈಂಡು, ಇನ್ಸೋಮ್ನಿಯಾ. ಹಾಟ್ನೆಸ್. ಎಲಿಮೆಂಟ್ ಎಲ್ಲಾನು ನೀವು ಗಮನ ಇಟ್ಟು ಕೇಳ್ತಾ ಇದ್ದೀರಾ. ವೆರಿ ಗುಡ್. ಹಾರ್ಡ್ ಸ್ಟೂಲ್, ರಫ್, ಡ್ರೈ ಸ್ಕಿನ್, ಡ್ರೈ ಕಾಫ್, ಡ್ರೈ ಸ್ಟೂಲ್. ಎಕ್ಸಸ್ ಹೀಟಿಂದ. ಹಾರ್ಡ್, ರಫ್, ಡ್ರೈ ಸ್ಟೂಲ್, ಹಾಟ್ನೆಸ್. ಡ್ರೈ ಕಾಫ್, ಹಾರ್ಟ್ನೆಸ್ ಡ್ರೈ ಸ್ಕಿನ್. ನೆಕ್ಸ್ಟ್ ಎಲಿಮೆಂಟ್, ನೆಕ್ಸ್ಟ್ ಎಲಿಮೆಂಟ್ ಡ್ರೈನೆಸ್ ಇಂದ. ವೆರಿ ಗುಡ್. ಈಗ ನಾವು ನಾನು ನಿಮ್ಗೊಂದು ಹಿಂಟ್ ಕೊಟ್ಟೆ. ವಿಂಡ್, ಹೀಟ್, ಹಾಟ್ನೆಸ್ 3 ಕಲಿತೀವಿ. ವಿಂಡನ್ನ ಡ್ರಾಪ್ ಮಾಡಿ ಹೀಟ್, ಹಾಟ್ನೆಸ್, ಹ್ಯುಮಿಡಿಟಿ ತಗೊಳ್ತೀವಿ. ಹೀಟ್ನ ಡ್ರಾಪ್ ಮಾಡ್ತೀವಿ, ಹಾಟ್ನೆಸ್, ಹ್ಯುಮಿಡಿಟಿ. ನೆಕ್ಸ್ಟ್ ಎಲಿಮೆಂಟ್ ಡ್ರೈನೆಸ್. ಡ್ರೈನೆಸ್ ತಗೊಳ್ಳಿ. ನೋ, ಡ್ರೈನೆಸ್. ಡ್ರೈನೆಸ್. ಹ್ಯುಮಿಡಿಟಿ ಆದ್ಮೇಲೆ ಡ್ರೈನೆಸ್, ಡ್ರೈನೆಸ್ ಆದ್ಮೇಲೆ ಕೋಲ್ಡ್ನೆಸ್. ಓಕೆ. ಸೊ ಇದು ಹಾರ್ಡು, ರಫ್ ಸ್ಕಿನ್ನು, ಡ್ರೈ ಸ್ಟೂಲು, ಡ್ರೈ ಕಾಫು, ಡ್ರೈ ಸ್ಕಿನ್, ಇದೆಲ್ಲ ಡ್ರೈನೆಸ್ ಎಲಿಮೆಂಟ್ಗೆ ಸಂಬಂಧಪಡುತ್ತೆ. ನಾನು ಆಗ್ಲೇ ಹೇಳಿದೆ, ನಾವು ಕ್ಲಿನಿಕಲ್ ಲೆವೆಲಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ನ ಡಿಸೀಸ್ ನೇಮಲ್ಲಿ ನೋಡ್ತೀವಿ. ಸೊ ಡಿಸೀಸ್ ನೇಮಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮುಂಚೆ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ. ಕರೆಕ್ಟ್ ಅಲ್ವಾ? ರೈಟ್. ಹೀಟ್ ಅಂದರೆ ಹೀಟು. ಹೀಟ್ ಇರೋದ್ರಿಂದ ಮೆಟಬಾಲಿಸಮ್ ಆಗುತ್ತೆ. ಸೊ ಬಾಡಿ ವಾರ್ಮ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಮೆಂಟಲ್ ಸ್ಪೀಡ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಆಕ್ಟಿವ್ ಆಗಿರ್ತಾನೆ, ಜಾಯ್ನೆಸ್ ಇರುತ್ತೆ, ಅವನಲ್ಲಿ ಹ್ಯಾಪಿನೆಸ್ ಎಲ್ಲ ಇರುತ್ತೆ. ಹಾಟ್ನೆಸ್ ನರ್ವ್ಸ್ನ ಸ್ಟಿಮ್ಯುಲೇಷನ್ ಮಾಡುತ್ತೆ. ಬಿಕಾಸ್ ಹಾಟ್ನೆಸ್ ಈಸ್ ರಿಲೇಟೆಡ್ ವಿತ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್.
ಸೊ ಸ್ಪೈನಲ್ ಕಾರ್ಡಲ್ಲಿ ಹಾಟ್ನೆಸ್ ಎನರ್ಜಿ ಕರೆಕ್ಟ್ ಆಗಿತ್ತು ಅಂದರೆ ಸೊ ನರ್ವ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ನರ್ವ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಆಕ್ಚುಲಿ ದ ಹಾಟ್ನೆಸ್ ಬೇರೆ ಎನರ್ಜಿ ಥರ ಅಲ್ಲ, ಹಾಟ್ನೆಸ್ ಎನರ್ಜಿನ ನೀವು ಬಯೋ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ನೋಡಬೇಕು. ಮೆಡಿಟೇಷನ್ ವಿಡಿಯೋಸ್ ಎಲ್ಲ ನೋಡಿದ್ದೀರಾ, ಮೆಡಿಟೇಷನ್ ವಿಡಿಯೋಸಲ್ಲಿ ನರಗಳ ಮುಖಾಂತರವಾಗಿ ಲೈಟ್ ಪಾಸ್ ಆಗುತ್ತೆ ಅಂತ ತೋರಿಸ್ತಾರಲ್ವಾ, ದಟ್ ಈಸ್ ಟ್ರೂ. ಅದು ಅದೇ ಥರನೇ ಪಾಸ್ ಆಗೋದು, ನಮಗೆ ಕಾಣಿಸಲ್ಲ ಅದು. ಸೊ ಹಾಟ್ನೆಸ್ ಈಸ್ ನಥಿಂಗ್ ಬಟ್ ಬಯೋ ಎಲೆಕ್ಟ್ರಿಸಿಟಿ. ನೀವು ಕೇಳಿರ್ಬೋದಲ್ವಾ, ನಮ್ಮ ದೇಹದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಒಮ್ಮೆ ಸರಿಯಾದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆದರೆ ಇಡೀ ನಮ್ಮ ದೇಶಕ್ಕೆ ಅರ್ಧ ಗಂಟೆ ಒಬ್ಬ ಮನುಷ್ಯ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಕೇಳಿದ್ವಿ ನಾವು. ಸೈನ್ಸ್ ಹೇಳಿದೆ ಹಾಗೆ. ಬಟ್ ಇಲ್ಲಿ ತನಕನೂ ಅಷ್ಟು ಪ್ರೊಡ್ಯೂಸ್ ಆಗಿಲ್ಲ. ಬಟ್ ನಮ್ಮ ಎನರ್ಜಿ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂದರೆ ಆ ಬಯೋ ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಆಕ್ಟಿವೇಟ್ ಆಗಬೇಕು, ಕರೆಕ್ಟಾಗಿರುತ್ತೆ. ಆವಾಗ ಮೆಂಟಲಿ ನಾರ್ಮಲ್ ಸ್ಪೀಡ್ ಇರ್ತಾನೆ ವ್ಯಕ್ತಿ, ಆಕ್ಟಿವ್ ಆಗಿರ್ತಾನೆ, ಹೆಲ್ತಿಯಾಗಿರ್ತಾನೆ. ದೆರ್ ಇಸ್ ನೋ ಅಬ್ನಾರ್ಮಲಿಟೀಸ್. ಅದೇ ಹಾಟ್ನೆಸ್ ಹೆಚ್ಚಾದರೆ ಫಸ್ಟ್ ಕರಪ್ಟ್ ಆಗೋ ಎನರ್ಜಿ, ಕರಪ್ಟ್ ಆಗೋ ಆರ್ಗನ್ಸ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಕರೆಕ್ಟ್ ಅಲ್ವಾ? ಸೊ ನರ್ವಸ್ ಸಿಸ್ಟಮು ಆಕ್ಟಿವೇಶನ್ ಆಗಬೇಕು ಅಂದರೆ ಥಾಟ್ಸ್ ಕರೆಕ್ಟ್ ಆಗಿರಬೇಕು, ಸ್ಪೀಡ್ ಕರೆಕ್ಟ್ ಆಗಿರಬೇಕು, ರೆಸ್ಪಾನ್ಸ್ ಸ್ಪೀಡ್ ಕರೆಕ್ಟ್ ಆಗಿರಬೇಕು, ಜೊತೆಗೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಎನರ್ಜಿನೂ ಕರೆಕ್ಟ್ ಆಗಿರಬೇಕು. ಯಾವುದು ನರ್ವಸ್ ಸಿಸ್ಟಮ್ಗೆ ಸಂಬಂಧಿಸಿರುವಂಥ ಎನರ್ಜಿ? ಹಾಟ್ನೆಸ್. ಕರೆಕ್ಟ್ ಅಲ್ವಾ? ಅದೇ ಬ್ರೈನು, ಸ್ಪೈನಲ್ ಕಾರ್ಡು, ಸ್ಲೀಪ್ ರಿದಮ್ಮು ಮತ್ತು ನಮ್ಮ ಮನಸ್ಸಿನ ಮೇಲೆ ಬೀರ್ತಕ್ಕಂತಹ ಪರಿಣಾಮಗಳೇನಿದೆಯಲ್ವಾ, ಇದೆಲ್ಲನೂ ಹೇಗಿರುತ್ತೆ ಅಂದರೆ ಇದೇ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಕರೆಕ್ಟಾಗಿದ್ದಾಗ ನಿಮ್ಮ ಮೆಂಟಲ್ ಎಬಿಲಿಟಿ ಕರೆಕ್ಟಾಗಿರುತ್ತೆ, ಹ್ಯಾಪಿನೆಸ್ ಕರೆಕ್ಟಾಗಿರುತ್ತೆ, ನಿಮ್ಮ ಸ್ಲೀಪ್ ಕರೆಕ್ಟಾಗಿರುತ್ತೆ, ಇನ್ಸೋಮ್ನಿಯಾ ಬರೋದಿಲ್ಲ. ಹಾಟ್ನೆಸ್ ಜಾಸ್ತಿ ಆದ್ರೇ ಇನ್ಸೋಮ್ನಿಯಾ. ನಿಮಗೆ ಸ್ಟ್ರೆಸ್ಸು, ಆಂಗ್ಸೈಟಿ ಎಲ್ಲ ಜಾಸ್ತಿ ಆಗುತ್ತೆ. ಏನಕ್ಕಾಗುತ್ತೆ? ಬಿಕಾಸ್ ಆಫ್ ಹಾಟ್ನೆಸ್. ಇದು ಊಟದ ಮುಖಾಂತರನೂ ಆಗ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಮುಖಾಂತರನೂ ಆಗ್ಬೋದು. ಸೊ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಸ್ಟೈಲ್ ಮೋಸ್ಟ್ ಇಂಪಾರ್ಟೆಂಟು. ಅದನ್ನು ನಾವು ಡಿಸ್ಕಸ್ ಮಾಡೋಣ ಮುಂದಿನ ಹಂತಗಳಲ್ಲಿ. ಸೊ ಬ್ಯಾಲೆನ್ಸ್ಡ್ ಹಾಟ್ನೆಸ್ ಯಾರಿಗಿರುತ್ತೆ? ಯಾವ ವ್ಯಕ್ತಿ ಹಾಟ್ನೆಸ್ನ ಬ್ಯಾಲೆನ್ಸ್ ಮಾಡಿರ್ತಾನೆ ಅಂದರೆ ವ್ಯಕ್ತಿ ಫೋಕಸಿವ್ ಆಗಿರ್ತಾನೆ, ವ್ಯಕ್ತಿಯಲ್ಲಿ ಕ್ಲಾರಿಟಿ ಇರುತ್ತೆ, ಅಲರ್ಟ್ನೆಸ್ ಇರ್ತಾನೆ, ನಾರ್ಮಲ್ ಸ್ಲೀಪ್ ಇರುತ್ತೆ. ನಾವು ಎಲ್ಲರಿಗೂ ಹೇಳ್ತಾ ಇರ್ತೀವಲ್ಲ, ಏನೋ ಒಂದು ಪದ ಬಳಸ್ತೀವಿ, ತುಂಬ ಪದ. ನಿನ್ನಲ್ಲಿ ಕೊರತೆ ಇದೆ, ನಿನ್ನಲ್ಲಿ ಕೊರತೆ ಇದೆ, ಆರೋಗ್ಯವಾಗಿದ್ದಾನೆ, ಚೆನ್ನಾಗಿ ಓದ್ತಾನೆ, ಏನೋ ಕೊರತೆ ಇದೆ ಅಂತ ಹೇಳ್ಬಿಡ್ತೀವಿ ಪಟ್ ಅಂತ. ಏನು ಕೊರತೆ ಅದು? ಚೆನ್ನಾಗಿ ಓದ್ತಾನೆ, ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ, ಆರೋಗ್ಯವಾಗಿದ್ದಾನೆ, ಸ್ಟ್ರೆಂತಿಯಾಗಿದ್ದಾನೆ, ಏನೋ ಕೊರತೆ, ಅವ್ನು ಮುಂದಕ್ಕೆ ಹೋಗಲ್ಲ. ಮೆಮೊರಿ, ಆತ್ಮವಿಶ್ವಾಸ ಇಲ್ಲ, ಮೆಮೊರಿ ಇಲ್ಲ. ಮೆಮೊರಿ ಇರೋದಕ್ಕೆ ಅವ್ನು ಚೆನ್ನಾಗಿ ಓದಿದ್ದು. ಆತ್ಮವಿಶ್ವಾಸ ಇರಲ್ಲ, ಮೈಂಡ್ ಬ್ಯಾಲೆನ್ಸ್ ಇರಲ್ಲ. ಆತ್ಮವಿಶ್ವಾಸ ಇರಲ್ಲ ಅದು ಅಲ್ವಾ? ಆ ಆತ್ಮವಿಶ್ವಾಸದ ಹೆಂಗಿರುತ್ತೆ ಅಂದರೆ ಹಾಟ್ನೆಸ್ ಬ್ಯಾಲೆನ್ಸ್ಡ್ ಆಗಿದ್ರೆ ಅವನಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿ ಕಾಣಿಸುತ್ತೆ. ಆತ್ಮವಿಶ್ವಾಸ ಅವನಲ್ಲಿ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವನಿಗೆ ಹಾಟ್ನೆಸ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಾಟ್ನೆಸ್ ಎನರ್ಜಿ ಒಂದನ್ನೇ ನೀವು ಟ್ರೀಟ್ ಮಾಡಿದ್ರೆ ಸಾಕು, ವ್ಯಕ್ತಿ ಸರಿ ಹೋಗ್ತಾನೆ. ಇವೆಲ್ಲ ಬರಬೇಕು ಜೊತೆಗೆ. ಕಂಪ್ಲೇಂಟು, ಚೆನ್ನಾಗಿ ಓದ್ತಾನೆ, ಹೆಲ್ತಿಯಾಗಿದ್ದಾನೆ, ಶಕ್ತಿಶಾಲಿಯಾಗಿದ್ದಾನೆ, ಎಲ್ಲನೂ ಇದೆ, ಆದರೆ ಇದೊಂದು ಕೊರತೆ ಇದೆ ಅಂತ ಹೇಳ್ತಾರಲ್ವ, ಅವ್ರಿಗೆ ಅದೊಂದು ಮಾತ್ರ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ, ಹಾಟ್ನೆಸ್ ಜಾಸ್ತಿ ಆದರೆ ಏನಾಗುತ್ತೆ? ಇನ್ಸೋಮ್ನಿಯಾ, ರೇಸಿಂಗ್ ಥಾಟ್ಸು, ಓವರ್ ಥಿಂಕಿಂಗು, ಆಂಗ್ಸೈಟಿ, ಇರಿಟೇಬಿಲಿಟಿ, ರೆಸ್ಟ್ಲೆಸ್ನೆಸ್ಸು, ಆಮೇಲೆ ಮೂರ್ಛೆ ಹೋಗುವಂಥದ್ದು. ಏನಕ್ಕೆ ಮೂರ್ಛೆ ಹೋಗ್ತಾರೆ? ಪಿಟ್ಸ್ ಬಂದರೂ ಮೂರ್ಛೆ ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಸೊ ಪಿಟ್ಸ್ ಕಾಯಿಲೆಯಲ್ಲಿ ನಾವು 3 ಥರ ನೋಡ್ಕೊಳ್ತೀವಿ. ಫಸ್ಟು ಬೇಸಿಕಲ್ಲಿ ಬಂದು ಅದನ್ನು ನಾವು ಟರ್ಮೋರ್ ಅಂತ ಕರಿತೀವಿ. ಅಂದರೆ ಆ ಸೆಲ್ ಇನ್ನೂ ಡೆತ್ ಆಗಿರೋದಿಲ್ಲ, ಅಲ್ಲಿ ಹೀಟ್ ಜಾಸ್ತಿ ಆಗಿ ಕೊಲ್ಯಾಪ್ಸ್ ಆಗುವಂಥದ್ದು, ಟೆಂಪರವರಿ ಕೊಲ್ಯಾಪ್ಸ್. ಸೆಕೆಂಡ್ಸ್ ಲೆಕ್ಕದಲ್ಲಿ ಲೆಸ್ ದೆನ್ 1 ಸೆಕೆಂಡ್, 1 ಸೆಕೆಂಡ್, 1.5 ಸೆಕೆಂಡ್, ಈ ಥರ. ಸೊ ಇದೇನಾಗುತ್ತೆ? ಹಾಟ್ನೆಸ್ ಟ್ರಿಗರ್ ಆಗುವಂಥದ್ದು ಅಂತ ಹೇಳ್ತೀವಿ ನಾವು ಇದನ್ನು. ಹಾಟ್ನೆಸ್ ಎಕ್ಸಿಸ್ ಸೆಕೆಂಡ್ಸ್ ಲೆಕ್ಕದಲ್ಲಿ ಆಗುತ್ತೆ. ಸೊ ಅವಾಗ ಇದೆಲ್ಲ ಆಗುವಂಥದ್ದು.
ಹೀಟ್ ಜಾಸ್ತಿ ಆದರೆ ಹಾಟ್ನೆಸ್ ಜಾಸ್ತಿ ಆದರೆ ಪೇಯ್ನ್ ಇರುತ್ತೆ ಬಾಡಿಯಲ್ಲಿ, ಕರೆಕ್ಟ್ ಅಲ್ವಾ? ಸೊ ಜನರಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಆಕಳಿಸಿದಾಗ ಇಲ್ಲಿ ಹಿಡ್ಕೊಳ್ಳುತ್ತೆ ಜಾ ಕ್ಲಚಿಂಗ್ ಅಂತ ಹೇಳ್ತೀವಿ. ಈ ಜಾಗದಲ್ಲಿ ಹಂಗೆ ಹಿಡ್ಕೊಂಡ್ಬಿಡುತ್ತೆ. ಸೊ ಅವ್ರಿಗೂ ಸಹ ಹಾಟ್ನೆಸ್ ಜಾಸ್ತಿ ಆಗಿರುತ್ತೆ. ನಿಮ್ಮ ಕ್ಲಿನಿಕಲ್ಲಿ ಯಾರಾದರೂ ಈ ಥರ ಜಾ ಕ್ಲಚಿಂಗ್ ಪೇಷಂಟ್ ಅಂತ ಬಂದಾಗ, ಹಿಂಗೆ ಬಾಯಿ ಜೋರಾಗಿ ತೆಗೆದ್ರು ಆಕಳಿಸಿದ್ರು ಇಲ್ಲಿ ಹಿಡ್ಕೊಂಡ್ಬಿಡುತ್ತೆ ಅಂತ ಬಂದಾಗ ಆ ಹಾಟ್ನೆಸ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಯಾವ ಎಲಿಮೆಂಟಿಂದ ತೊಂದರೆ ಆಗಿದೆ? ಯಾವುದು ಎಲಿಮೆಂಟ್ ಇಲ್ಲ. ಹಾಟ್ನೆಸ್ ಅಂದರೆ ಹೀಟ್ ಒಂದೇನೆ. ಹೀಟು ಹಾಟ್ನೆಸ್ಸು ಇದೆರಡು ನೋಡಿದ್ರೆ ಸಾಕು, 100% ನೀವು ಹೀಟನ್ನು ಕಡಿಮೆ ಮಾಡೋದ ಅಥವಾ ಹಾಟ್ನೆಸ್ ಕಡಿಮೆ ಮಾಡೋದ? ಬ್ರೈನಲ್ಲಿ ಟ್ರೀಟ್ ಮಾಡಬೇಕಾ ಅಥವಾ ಹಾರ್ಟ್ ಮೆರಿಡಿಯನಲ್ಲಿ ಟ್ರೀಟ್ ಮಾಡಬೇಕಾ? ಅದು ಟ್ರೀಟ್ ಮಾಡಿದ್ರೆ ಇಮಿಡಿಯೇಟ್ ವಿತಿನ್ 3 ಡೇಸಲ್ಲಿ ಆ ಕ್ಲಚ್ ಕಡಿಮೆ ಆಗುತ್ತೆ, ಜಾ ಕ್ಲಚಿಂಗ್ ಕಡಿಮೆ ಆಗುತ್ತೆ. ಹಾಟ್ನೆಸ್ ಜಾಸ್ತಿ ಆದರೆ ಟಿನಿಟಸ್ ಕೇಳಿದಿರಲ್ವಾ ಜನರಲ್ ಆಗಿ. ಆಮೇಲೆ ಸೌಂಡ್ ಸೆನ್ಸಿಟಿವಿಟಿ ಇರುತ್ತೆ, ಹೆಡೇಕ್ ಇರುತ್ತೆ, ನರ್ವಸ್ ವೀಕ್ ಆಗುತ್ತೆ. ಅವ್ರಿಗೆ ಆಕ್ಟಿವ್ ಆಗಿರ್ತಾರೆ, ಸಮ್ಟೈಮ್ಸ್ ಸಡನ್ ಆಗಿ ನನ್ನ ಕೈಲಿ ಆಗೋದೇ ಇಲ್ಲ, ತುಂಬ ಸುಸ್ತಾಗ್ತಾ ಇದೆ, ಸ್ವಲ್ಪನೇ ಕೆಲಸ ಮಾಡಿರ್ತಾರೆ, ಬಟ್ ಎನರ್ಜಿ ಲಾಸ್ ತುಂಬ ಆಗಿರುತ್ತೆ ಬಿಕಾಸ್ ಆಫ್ ಎಕ್ಸಿಸ್ ಹೀಟ್. ಹೀಟ್ ಮೀನ್ಸ್ ಹಾಟ್ನೆಸ್. ಈ ಹಾಟ್ನೆಸ್ಸಿಂದ ಈ ಸಿಂಪ್ಟಮ್ಸ್ ಎಲ್ಲ ನಾವು ನೋಡ್ಕೊಳ್ತೀವಿ. ಅದಕ್ಕೆ ನಾವು ಜನರಲಿ ಹೆಸರುಗಳು ಏನು ಕರಿತೀವಿ? ಇನ್ಸೋಮ್ನಿಯಾ, ಆಂಗ್ಸೈಟಿ, ಪ್ಯಾನಿಕ್ ಟೆಂಡೆನ್ಸಿ, ಮೈಗ್ರೇನ್ ಹೆಡೇಕು, ಓವರ್ ಸ್ಟಿಮ್ಯುಲೇಷನ್ನು, ಸ್ಟ್ರೆಸ್ ಬರ್ನ್ಔಟು, ಏನೇನು ಸಾಕಷ್ಟು ಹೆಸರುಗಳು ನಾವು ಕೊಡ್ತೀವಿ ಅದಕ್ಕೆ. ಸೊ ಯಾವುದೇ ಹೆಸರು ಹೊರಗಡೆ ಮಾರ್ಕೆಟಲ್ಲಿ 1000 ಹೆಸರಿರಲಿ, ನಮಗೆ ಬೇಕಾಗಿರೋವಂಥದ್ದು ಎಲಿಮೆಂಟಲ್ಲಿ ಏನಾಗಿದೆ, ಹೀಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಹ್ಯುಮಿಡಿಟಿ ಏನಾಗಿದೆ, ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಇದಕ್ಕೆ ಕರಪ್ಟೆಡ್ ಆರ್ಗನ್ ಯಾರು, ಇದನ್ನು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು. ಇದೇ ಹಾಟ್ನೆಸ್ ಡಿಫಿಷಿಯನ್ಸಿ ಆದರೆ ನಾನು ಆಗಲೇ ಹೇಳಿದ್ದೀನಿ, ಬ್ರೈನ್ ಫಾಗ್, ಸ್ಲೋ ಥಿಂಕಿಂಗು, ಲೋ ಕಾನ್ಸಂಟ್ರೇಷನ್ನು, ಮೆಮೊರಿ ಪೂರ್ ಆಗುವಂಥದ್ದು, ಡಲ್ನೆಸ್ಸು, ಸ್ಲೀಪಿ ಮೈಂಡು, ಮೋಟಿವೇಶನ್ ಕಡಿಮೆ ಇರುತ್ತೆ, ರೆಸ್ಪಾನ್ಸ್ ಸ್ಲೋ ಇರುತ್ತೆ ಯಾವಾಗಲೂ, ಮತ್ತು ಮೆಂಟಲ್ ಫ್ಯಾಟಿಗ್ಯೂ, ಡಲ್ಲಾಗಿ ಕೂತಿರ್ತಾರೆ. ಏನಾದ್ರು ಕೆಲಸ ಹೇಳಿದ್ರೆ 2 ನಿಮಿಷ ಆದಮೇಲೆ ಮತ್ತೊಮ್ಮೆ ಕೇಳ್ತಾರೆ ಏನೋ ಹೇಳಿದ್ರಿ ಅಂತ. ಸೊ ಅವರಲ್ಲಿ ಹಾಟ್ನೆಸ್ ಡಿಫಿಷಿಯನ್ಸಿ ಇರುತ್ತೆ, ಸ್ಲೋ ಇರ್ತಾರೆ. ವಿದ್ಯಾರ್ಥಿಗಳಿಗಾದರೂ ಅಷ್ಟೇನೆ ಕ್ಲಾಸಲ್ಲಿ ಕುತ್ಕೊಂಡು ತುಂಬ ಇಂಟ್ರೆಸ್ಟಾಗಿ ಕೇಳಬೇಕು ಅಂತ ಏನೋ ಇರುತ್ತೆ. ಬಿಕಾಸ್ ಆಫ್ ಹಾಟ್ನೆಸ್ ಕಡಿಮೆ ಆಗಿರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಅಲ್ಲಿ ಕೇಳಿಸ್ಕೊಳ್ತಾರೆ, ಮನೆಗೆ ಬರೋ ಅಷ್ಟರಲ್ಲಿ ಮರ್ತೋಗಿರ್ತಾರೆ. ಏನೋ ಹೇಳಿದ್ರು, ಅಲ್ಲಿ ಅರ್ಥ ಆಯಿತು, ಇಲ್ಲಿ ಅರ್ಥ ಆಗಲಿಲ್ಲ ಅಂತ. ಬಟ್ ಇವತ್ತು ನಾನು ಟೀಚ್ ಮಾಡ್ತಾ ಇರ್ಬೇಕಾದ್ರೆ ಆಕ್ಟಿವ್ ಆಗಿದ್ದೀರಾ, ಫಾಸ್ಟ್ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ನಿಮ್ಮ ಹಾಟ್ನೆಸ್ ಎಲಿಮೆಂಟು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ. ಸೊ ಹಾಟ್ನೆಸ್ ಎಲಿಮೆಂಟು ಡಿಫಿಷಿಯನ್ಸಿ ಇಲ್ಲ. ಸೊ ನಾವು ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ಡಿಸ್ಕಸ್ ಮಾಡಿದ್ವಿ? ಹಾಟ್ನೆಸ್ ಆದಮೇಲೆ ಹ್ಯುಮಿಡಿಟಿ, ಹೌದಲ್ವಾ? ಹ್ಯುಮಿಡಿಟಿ ಎಲಿಮೆಂಟು. ಯೂಶಲಿ ಹ್ಯುಮಿಡಿಟಿ ಅಂದರೆ ನಾವೇನು ಹೇಳ್ತೀವಿ? ವಾಟ್ರು, ಸ್ಟಾಗ್ನೇಷನ್ನು, ಸ್ಟಿಕ್ಕಿನೆಸ್, ಹೆವಿ ಮತ್ತು ವೆಯ್ಟ್. ಎಲ್ಲೇ ನಿಮ್ಮ ಬಾಡಿಯಲ್ಲಿ ಡ್ಯಾಂಪ್ನೆಸ್ ಜಾಸ್ತಿ ಆದ್ರೂ, ಮ್ಯೂಕಸ್ ಜಾಸ್ತಿ ಆದ್ರೂ, ಹೆವಿನೆಸ್ ಜಾಸ್ತಿ ಆದ್ರೂ, ಫ್ಲೂಯಿಡ್ ಅಬ್ಸ್ಟ್ರಕ್ಷನ್, ಯಾವುದಲ್ಲಿ ಫ್ಲೂಯಿಡ್ ಅಬ್ಸ್ಟ್ರಕ್ಷನ್ ಆದರೆ ನಮಗೆ ಯಾವ ಡಿಸೀಸ್ ಫಸ್ಟ್ ಕಾಣಿಸ್ಕೊಳ್ಳುವಂಥದ್ದು? ಇದು ಇಂಪಾರ್ಟೆಂಟ್. ಇದು ಫ್ಲೂಯಿಡ್ ಅಬ್ಸ್ಟ್ರಕ್ಷನ್ ಆದರೆ ಬಾಡಿಯಲ್ಲಿ ನಿಮಗೆ ಯಾವ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ? ಡೈಜೆಸ್ಟಿವ್ ಇಶ್ಯೂ, ಡ್ರೈನೆಸ್, ಎಸ್, ಆ ಡ್ರೈನೆಸ್ಗೆನೆ ಡ್ರೈನೇಜ್ ಕಾನ್ಸ್ಟಿಪೇಷನ್ ಆರ್ ಲೂಸ್ ಮೋಷನ್. ಡಿಹೈಡ್ರೇಷನ್ ಆಗುತ್ತೆ ಸರ್ ಬಾಡಿನಲ್ಲಿ, ಅದರಿಂದ ನಿಮ್ಮ ಮೋಷನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ಸ್. ಇಲ್ಲ, ಅದಕ್ಕೂ ಇಂಪಾರ್ಟೆಂಟು. ಫ್ಲೂಯಿಡ್ ಅಬ್ಸ್ಟ್ರಕ್ಷನ್ ಆಗೋದ್ರಿಂದ ಅಜೀರ್ಣ ಆಗುತ್ತೆ. ಗುಡ್, ಇವೆಲ್ಲ ಆಗ್ತಾವಲ್ಲ. ಅಸಿಡಿಟಿ ಅಸಿಡಿಟಿನೂ ಕಾಣಿಸ್ಕೊಳ್ಳುತ್ತೆ, ಅಜೀರ್ಣ. ಅದೇ ಅಸಿಡಿಟಿ ಇಸ್ ನಥಿಂಗ್ ಬಟ್ ಅಜೀರ್ಣ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಡೈಜೆಷನ್ ವ್ಯತ್ಯಾಸ ಆಗುತ್ತಲ್ವಾ ಹ್ಯುಮಿಡಿಟಿಯಲ್ಲಿ ವ್ಯತ್ಯಾಸ ಆದಾಗ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ವಾಟರ್ ರಿಟೆನ್ಷನ್ ಅಂತ ಹೇಳ್ತೀವಿ. ವಾಟರ್ ರಿಟೆನ್ಷನ್ ಹೆಂಗೆ ಐಡೆಂಟಿಫೈ ಮಾಡ್ತೀರಿ ಬಾಡಿಯಲ್ಲಿ?
ಎಡಿಮಾ ಆಗುತ್ತೆ ಸರ್ ಶರೀರದಲ್ಲಿ. Filling ಆಗುತ್ತೆ. ಎಡಿಮಾ, ವೆರಿ ಗುಡ್. ಊತ ಫಿಟ್ಟಿಂಗ್ ಎಡಿಮಾ. ಊತ, ಒಬೆಸಿಟಿ, ಮತ್ತೆ ಬ್ರೈನ್ ಫಾಗ್, ಇದ್ರ ಜೊತೆ ಲಿಂಕ್ ಇರುತ್ತಲ್ವಾ ನಿಮಗೆ. ವಾಟರ್ ರಿಟೆನ್ಷನ್ ಆಗಿದ ತಕ್ಷಣ ಇವೆಲ್ಲ ಕಾಣಿಸುತ್ತೆ ಕ್ಲೀನಾಗಿ. ನಾವೆಲ್ಲ ನೋಡ್ತಾ ಇದೀವಲ್ಲ ಇವತ್ತು ಕ್ಲಿನಿಕಲ್ ಲೆವೆಲಲ್ಲಿ. ಇದಿಷ್ಟನ್ನು ನೋಡ್ಬಿಟ್ಟು ಹ್ಯುಮಿಡಿಟಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ಬಾಡಿ ಹೆವಿನೆಸ್ಸು, ಬ್ಲೋಟಿಂಗು, ಸ್ಟಿಕ್ಕಿ ಸ್ಟೂಲು, ಎಡಿಮಾ, ಸ್ವೆಲ್ಲಿಂಗು, ಪಫಿ ಫೇಸು, ಒಬೆಸಿಟಿ, ಸ್ಲೀಪಿನೆಸ್ ಆಫ್ಟರ್ ಫುಡ್ಡು, ಡ್ರೌಸಿನೆಸ್ ಅಂತೀವಲ್ವಾ, ಊಟ ಆಗಿದ ತಕ್ಷಣ ಯಾಕೋ ಡ್ರೌಸಿ ಆಗಿರ್ತಾನೆ ಇವನು ಅಂತ. ಸೊ ಅವನಿಗೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಮ್ಯೂಕೋಸ್ ಇರುತ್ತೆ ಬಾಡಿಯಲ್ಲಿ, ಸೈನಸ್ ಕಂಜೆಷನ್ ಇರುತ್ತೆ, ಫಾಗಿ ಮೈಂಡ್ ಆರ್ ಕ್ಲೌಡಿ ಮೈಂಡ್, ಇದಿಷ್ಟು ಇರುತ್ತೆ. ಸಪೋಸ್ ಅದೇ ಹ್ಯುಮಿಡಿಟಿ ಜಾಸ್ತಿ ಆಯಿತು, ಜನರಲ್ ಆಗಿ ಎಲ್ರಿಗೂ ಗೊತ್ತಿರೋವಂಥದ್ದೇನೆ, ಒಬೆಸಿಟಿ ಆಗುತ್ತೆ, ಮೆಟಾಬಲಿಕ್ ಡ್ಯಾಮ್ ಪ್ಯಾಟರ್ನಲ್ಲಿರುತ್ತೆ. ನಿಮ್ಮ ಕ್ಲಿನಿಕಲ್ ಪೇಷಂಟ್ಗೆ ಹ್ಯುಮಿಡಿಟಿ ಜಾಸ್ತಿ ಇರೋರು ಬಂದಾಗ, ಎಸ್ಪೆಷಲಿ ಫಿಮೇಲ್ಸ್, PCOD, PCOS ಸಿಂಪ್ಟಮ್ಸ್ನ ನೀವು ಕಾಣ್ತೀರಾ. ಸಪೋಸ್ ಸ್ಪೆಸಿಫಿಕ್ ಆಗಿ PCOD ಪ್ರಾಬ್ಲಮ್ ಇರೋವಂಥ ಪೇಷಂಟೇ ಬಂದರೆ ದರ್ ಇಸ್ ನೋ ಡೌಟ್ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಅದನ್ನು ಚೆಕ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. PCOD ಪ್ರಾಬ್ಲಮ್ ಇದೆ ಅಂದರೆ ಹ್ಯುಮಿಡಿಟಿ ಜಾಸ್ತಿ ಇದೆ. ಹ್ಯುಮಿಡಿಟಿ ಯಾಕೆ ಜಾಸ್ತಿ ಆಯಿತು, ವಿಚ್ ಇಸ್ ಅನದರ್ ಆರ್ಗನ್, ಇನ್ನೂ ನಾವು ಡಿಸ್ಕಸ್ ಮಾಡಿಲ್ಲ. 5 ಎಲಿಮೆಂಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ. PCODಗೆ ಪ್ರಾಬ್ಲಮ್ ಇನ್ನೊಂದು ಆರ್ಗನ್ ಯಾವುದು, ಒಂದು ಹ್ಯುಮಿಡಿಟಿ, ಅನದರ್ ಒನ್ ಇಸ್ ಕಿಡ್ನಿ. Coldness. ವೆರಿ ಗುಡ್. ಸೊ ಕಿಡ್ನಿನೂ ಇನ್ವಾಲ್ವ್ ಆಗಿರುತ್ತೆ ಈ ಪ್ರಾಬ್ಲಮಲ್ಲಿ. ಸೊ ಅದನ್ನು ನಾವು ಡಯಾಗ್ನೈಸ್ ಮಾಡಿ ತಿಳ್ಕೊಳ್ಳುವಂಥದ್ದು. ಬರೀ ಹ್ಯುಮಿಡಿಟಿ ಜಾಸ್ತಿ ಆಗಿದೆಯಾ ಅಥವಾ ಕಿಡ್ನಿನೂ ಇನ್ವಾಲ್ವ್ ಆಗಿದೆಯಾ ಅಂತಲೂ ನೋಡ್ಕೋಬೇಕು ನಾವು. ಯೂಶ್ವಲಿ 1 to 2 years ಕಿಡ್ನಿ ಎಲಿಮೆಂಟ್ ಇನ್ವಾಲ್ವ್ ಆಗಲ್ಲ. ಲಾಂಗ್ ಟರ್ಮ್ 3 years 5 years ಅಥವಾ ಮೆಚೂರ್ ಆದಾಗಿಂದನೂ ಅವ್ರಿಗೆ PCOD ಪ್ರಾಬ್ಲಮ್ ಇದೆ ಅಂದರೆ ದ ಡೇ ಒನ್ ಇಟ್ ಸೆಲ್ಫ್ ದ ಕಿಡ್ನಿ ಇಸ್ ಕರಪ್ಟೆಡ್ ಆರ್ಗನ್ ಅಂತ ನೀವು ಜಡ್ಜ್ ಮಾಡ್ಕೋಬೇಕು. PCOD, ಎಡಿಮಾ, ವಾಟರ್ ರಿಟೆನ್ಷನ್, ಸೈನಸ್, ಮ್ಯೂಕೋಸ್ ಕಂಜೆಷನ್ ಜೊತೆಗೆ ಹ್ಯುಮಿಡಿಟಿ ಜಾಸ್ತಿ ಆದರೆ ಜನರಲ್ ಆಗಿ ನೀವೆಲ್ಲ ಕೇಳಿರುವಂಥ ಡಿಸೀಸ್ ಯಾವ್ದು ಹೇಳಿ? ವೇಟ್ ಗೇನ್ ಸರ್. Weight gain ಆಗ್ತಾರೆ ಸರ್. ಒಬೆಸಿಟಿ. ವೆರಿ ಗುಡ್. ವೆಯ್ಟ್ ಗೇನ್ ಇರೋರಿಗೆ ಒಬೆಸಿಟಿ ಸಹಜವಾಗಿ ಹೇಳ್ತೀವಲ್ವಾ. ಒಬೆಸಿಟಿ ಇರೋರಲ್ಲಿ ಇನ್ನೊಂದು ಕಾಯಿಲೆ ಕಾಣಿಸ್ಕೊಳ್ಳುತ್ತೆ, ಯಾವುದದು? ನೀ Back ಪೈನು, pain. ಶುಗರು. ಇಲ್ಲ, ಅಲ್ಲಿವರೆಗೂ ಹೋಗೋದು ಬೇಡ. ಅಲ್ಲೇ ಅಪ್ಪರ ಬಾಡಿಯಲ್ಲಿ ಏನಾರು PCOD ಸರ್. ಆ PCOD ಆಯ್ತು ಅದು. ವೆರಿ ಗುಡ್. ಲಂಗ್ಸ್ bloating. ಎಲ್ಲರಿಗೂ ಬರಲ್ಲ ಅದು. ಬ್ರೀತಿಂಗ್ ಇನ್ಕನ್ಸಿಸ್ಟೆನ್ಸಿ, ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಗುತ್ತೆ. ಎಕ್ಸಾಕ್ಟ್ಲಿ. ಬ್ರೀತಿಂಗ್ ಪ್ರಾಬ್ಲಮ್ ಜೊತೆಗೇನೆ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಅವ್ರಿಗೆ ಇನ್ನೊಂದು ಆರ್ಗನ್ ಎಫೆಕ್ಟ್ ಆಗುತ್ತೆ. ಯಾವುದು? ವಿಂಡ್ ಎಲಿಮೆಂಟ್ ಮೇಲೆ ಹೊಡೆಯುತ್ತೆ. ಹ್ಯುಮಿಡಿಟಿ ಜಾಸ್ತಿ ಆದರೆ ವಿಂಡ್ ಎಲಿಮೆಂಟಲ್ಲಿ ಯಾವ ಆರ್ಗನ್ ಫಸ್ಟ್ ಏಟ್ ಆಗೋದು? ಲಿವರ್, ಲಿವರ್. ಏನಾಗುತ್ತೆ ಲಿವರು? ಎಂತ ಲಿವರ್ ಕರಿತೀವಿ, ಅದಕ್ಕೆ ಒಂದು ಹೆಸರು ಕೊಟ್ಟಿದೀವಲ್ವಾ? Fatty liver. ಫ್ಯಾಟಿ ಲಿವರು. ಆಮೇಲೆ ಅದ್ರ ಪಕ್ಕದ ಆರ್ಗನ್ ಏನಾಗುತ್ತೆ? ಯೆಲ್ಲೋ ಕಲರ್ ಒಂದು ಗಾಲ್ ಬ್ಲಾಡರ್ ಆರ್ಗನ್. ವೀಕ್ ಆಗುತ್ತೆ, ಯೆಲ್ಲೋ ಕಲರ್ ಆರ್ಗನ್. ಸ್ಟಮಕ್ ಸ್ಟಮಕ್ ಎಲ್ಲ ಇರಲ್ಲ ರೀ. ಗಾಲ್ ಬ್ಲಾಡರ್. ಪ್ಯಾನ್ಕ್ರಿಯಾಸ್. ಸೊ ಪ್ಯಾನ್ಕ್ರಿಯಾಸ್ ಏನಾಗುತ್ತೆ? ಅದು ಸಹ ಲೇಜಿ ಆದ್ರೆ ಏನಾಗುತ್ತೆ? ಒಂದ್ ಸೆಕೆಂಡ್ ಜಾಸ್ತಿ ಆಯ್ತು ಬಾಡಿಯಲ್ಲಿ, ಅವ್ರ ಬಾಡಿ ಪೂರ್ತಿ ಸ್ವೀಟ್ ಶುಗರ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗುತ್ತೆ. ಅವ್ರ ಬಾಡಿ ಪೂರ್ತಿ ಸ್ವೀಟ್ ಆಗ್ಬಿಡುತ್ತೆ. ಓಕೆ. ಅದೇ ಹ್ಯುಮಿಡಿಟಿ ಲೋ ಆಯ್ತು. ಇಷ್ಟೊತ್ತ ನಾವು ಹ್ಯುಮಿಡಿಟಿ ಜಾಸ್ತಿ ಮಾತಾಡಿದ್ವಿ, ಈಗ ಲೋ ಆಯ್ತು ಹ್ಯುಮಿಡಿಟಿ ಲೋ ಆದ್ರೆ ಏನೇನಾಗುತ್ತೆ? ರಕ್ತಹೀನತೆ, ಪೋಷಣೆ ಕಡಿಮೆ ಆಗುತ್ತೆ, Weight loss ಆಗುತ್ತೆ, Weight loss ಆಗುತ್ತೆ. ಇಮ್ಯುನಿಟಿನೂ ಕಡಿಮೆ ಆಗುತ್ತೆ, ವಿಷನ್ ಲೋ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಹ್ಯುಮಿಡಿಟಿ ಕಡಿಮೆ ಆಗಿತ್ತು. ಇಮ್ಯುನಿಟಿ ಕಡಿಮೆ ಆಗುತ್ತೆ.
ನಾನು ಆಗಲೇ ಡಿಸ್ಕಸ್ ಮಾಡಿದೆ ಸ್ಟಾರ್ಟಿಂಗಲ್ಲೇ, ಹಾಟ್ನೆಸ್ ಜಾಸ್ತಿ ಆಗಿ ಫ್ಲೂಯಿಡ್ ಹಾವಿಯಾಗಿ ಮಾಯಿಶ್ಚರ್ ಆಗಿ ಹ್ಯುಮಿಡಿಟಿ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿದ ತಕ್ಷಣ ಇನ್ನೊಂದು ಸಿಂಪ್ಟಮ್ಸ್ಗೆ ಹೋಗುತ್ತೆ. ಏನಾಗುತ್ತೆ ಅಲ್ಲಿ? ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. Very good. ಹೀಟ್ ಜಾಸ್ತಿ ಆಗುತ್ತೆ. ಡ್ರೈನೆಸ್ ಕಡಿಮೆ Hotness. ಆದ hotness. ಹೀಟ್ ಜಾಸ್ತಿ ಆಗುತ್ತೆ, ಹಾಟ್ನೆಸ್ ಕಮ್ಮಿ. ಹಾಟ್ನೆಸ್ ರಕ್ತ ಉತ್ಪತ್ತಿ ಕಡಿಮೆ ಆಗುತ್ತೆ. ಹಾಟ್ನೆಸ್ ಇಂದನೇ ನಿಮಗೆ ಹ್ಯುಮಿಡಿಟಿ ಕಡಿಮೆ ಆಗೋದು. ಅಲ್ಲಿ ಮಾಯಿಶ್ಚರ್ ಜಾಸ್ತಿ ಆಗುತ್ತೆ. ಯಾವಾಗ ಮಾಯಿಶ್ಚರ್ ಜಾಸ್ತಿ ಆಗಿ ಹ್ಯುಮಿಡಿಟಿ ಕಡಿಮೆ ಆಗುತ್ತೆ, ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಫಸ್ಟ್ ನಿಮಗೆ ಸ್ಟಮಕಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನಿಧಾನವಾಗಿ ಆ ಡ್ರೈನೆಸ್ಸು ನಿಮ್ಮ ದೇಹದಲ್ಲಿ ಹೆಂಗ್ ಪಾಸ್ ಆಗುತ್ತೆ ಅಂದ್ರೆ, ಸ್ಟಮಕ್ ಇಂದ ಗ್ಯಾಸ್ ಪಾಸ್ ಆಗುತ್ತೆ, ಗೊತ್ತಾ? ನಿಮ್ ಹೌದು ದೇಹದಲ್ಲಿ ಎಲ್ಲೆಲ್ಲ ಹೋಗುತ್ತೆ, ಯಾವ್ಯಾವ ಜಾಯಿಂಟ್ ಅಲ್ಲಿ ಎಲ್ಲೆಲ್ಲ ಕುತ್ಕೊಳ್ಳುತ್ತೆ, ಎಲ್ಲೆಲ್ಲ ಏನ್ ಕ್ರಿಯೇಟ್ ಮಾಡುತ್ತೆ? ಗ್ಯಾಸು ಪೈನ್ ಕ್ರಿಯೇಟ್ ಮಾಡುತ್ತೆ. ಆ ಪೈನ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಅಲ್ಲಿ ಈ ಡ್ರೈನೆಸ್ ಎಲಿಮೆಂಟ್ ಟ್ರಿಗರ್ ಮಾಡ್ತಾ ಇರುತ್ತೆ ಆ ಜಾಗನ. ಅರ್ಥ ಆಯ್ತಾ? ಈಗ ಒಂದಕ್ಕೊಂದು ಆರ್ಗನ್ ಸರ್. ಹೆಂಗ್ ಲಿಂಕ್ ಇರುತ್ತೆ, ಎನರ್ಜಿ ಹೆಂಗ್ ಲಿಂಕ್ ಇರುತ್ತೆ ಅಂತ. ಯಾರಿಗಾದ್ರೂ ಮೂಮೆಂಟಮ್, ಇಲ್ಲಿ ಪೈನ್ ಇದೆ, ಇವತ್ತು ಇಲ್ಲಿ ಬಂತು ಪೈನು, ಇವತ್ತು ನಾಳೆ ಬ್ಯಾಕ್ ಸೈಡ್ ಅಲ್ಲಿ ಬಂತು, ಮತ್ತೆ ವಾಪಸ್ ಇಲ್ಲೆಲ್ಲೋ ಬಂತು. ಸೊ ಈ ತರ ಪೈನ್ ಬಂದಾಗ ನೀವು ಯಾವುದು ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಏನ್ ಟ್ರೀಟ್ ಮಾಡ್ತೀರಲ್ವಾ, ಟ್ರೀಟ್ ಮಾಡುವಾಗ ಒಂದೇ ಒಂದು ಪಾಯಿಂಟ್ ಡ್ರೈನೆಸ್ಗೆ ವಿತಿನ್ 30 ಮಿನಿಟ್ಸ್ ಅಲ್ಲಿ ಪೈನ್ ಹಂಗೆ ರೆಡ್ಯೂಸ್ ಆಗುತ್ತೆ. ಹೆಂಗ್ ರೆಡ್ಯೂಸ್ ಆಗುತ್ತೆ? ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದೆ, ಚೆಸ್ಟ್ ಪೈನ್ ಇದೆ, ಇಲ್ಲಿ ಪೈನ್ ಇದೆ, ಇಲ್ಲಿ ಪೈನ್ ಇದೆ ಅಂತಾರೆ. ಒಂದು ಒಮೆಜೋ ಒಮಿಡಿನೋ ಇಲ್ಲ ಪ್ಯಾಂಡಿನೋ ತಗೊಂಡಾಗ ಹೆಂಗ್ ಕಡಿಮೆ ಆಗುತ್ತೆ ಅರ್ಧ ಗಂಟೆಯಲ್ಲಿ, ಅದೇ ತರ ಕಡಿಮೆ ಆಗುತ್ತೆ. ನಾವು ಇದುವರೆಗೂ ಹ್ಯುಮಿಡಿಟಿನ ಟ್ರೀಟ್ ಮಾಡಿಲ್ಲ, ಡ್ರೈನೆಸ್ನ ಟ್ರೀಟ್ ಮಾಡಿಲ್ಲ. ಯಾವಾಗ ಈ ಪೈನ್ಗಳೆಲ್ಲ ಬಂದಾಗ, ಅವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಇದೆ ಅಂದಾಗ ನಾವು ಇಲ್ಲಿ ತನಕನೂ ಡ್ರೈನೆಸ್ನ ಟ್ರೀಟ್ ಮಾಡೋಕ್ಕೆ ಹೋಗಿಲ್ಲ ನಾವು. ಸೊ ಇವತ್ತಿಂದ ನೀವು ಡ್ರೈನೆಸ್ಗೂ ಟ್ರೀಟ್ ಮಾಡಿ, ಡ್ರೈನೆಸ್ನ ಕಡಿಮೆ ಮಾಡಿ. ಆ ಥರ ಪೇಷಂಟ್ಗೆ ನಿಮಗೆ ಸೇಮ್ ಒಂದು ಟ್ಯಾಬ್ಲೆಟ್ ತಗೊಂಡಾಗ ಎಷ್ಟು ರಿಸಲ್ಟ್ ಬರುತ್ತೆ ಅಷ್ಟೇ ರಿಸಲ್ಟು ಅಷ್ಟೇ ಫಾಸ್ಟಾಗಿ ಬರುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದ 6 ಕೀ. ಸರ್ ಡಾರ್ಕ್ ಬ್ಲೂ ಕಲರ್ ಎಲ್ಲಿ ಇಡಬೇಕು, ಡ್ರೈನೆಸ್ ಯಾವ ಆರ್ಗನ್ ಅಲ್ಲಿ ಕಡಿಮೆ ಮಾಡಬೇಕು ಸರ್? ಅದು ಥೆರಪಿ ಪ್ರೋಟೋಕಾಲ್ ಅಲ್ಲಿ ಹೇಳ್ತೀನಿ. ಓಕೆ ಸರ್. ಥೆರಪಿ ಪ್ರೋಟೋಕಾಲ್ ಅಲ್ಲಿ ಹೇಳ್ತೀನಿ. ನೀವೇ ಇದನ್ನ ತಿಳ್ಕೊಳ್ಳಿ, ಗ್ಯಾಸ್ಟ್ರಿಕ್ ಇರೋ ಪೇಷಂಟ್ಗೆ ನಾವು ಡ್ರೈನೆಸ್ ಪಾಯಿಂಟ್ನು ಟಚ್ ಮಾಡಬೇಕು ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಇದು ಇಂಪಾರ್ಟೆಂಟ್. ಇದೆಲ್ಲ ಹೆಂಗಿದೆ, ಇದೆಲ್ಲ ಕ್ಲಿನಿಕಲ್ ಲೆವೆಲ್ ಅಲ್ಲಿ ನಾವು ರಿಸರ್ಚ್ ಮಾಡಿ ಡಯಾಗ್ನೈಸ್ ಮಾಡಿರುವಂಥದ್ದು ಇವೆಲ್ಲನೂ. ಇದು ನಿಮ್ಗೆ ಯಾವ ಬುಕ್ಕಲ್ಲೂ ಸಿಕ್ಕಲ್ಲ. ಇದು ನೀವು ಎಷ್ಟು ಬುಕ್ಕಾರ ತೆಗೆದ್ಬಿಡಿ, ಸಿಕ್ಕಲ್ಲ. ಅದಕ್ಕೆ ಇದನ್ನ ಎಸ್ಪೆಷಲಿ ಕ್ಲಿನಿಕಲ್ ಲೆವೆಲ್ಗೆ ಡಿಸೈನ್ ಮಾಡಿರುವಂಥ ಕ್ಲಾಸ್ ಇದು. ಆಲ್ಮೋಸ್ಟ್ ಒಂದು 80% ಹ್ಯುಮಿಡಿಟಿ ಕಡಿಮೆ ಆದಾಗ ಡ್ರೈನೆಸ್ ಚೇಂಜ್ ಆಗುತ್ತೆ. ಫಸ್ಟ್ ನಾವು ತಿಳ್ಕೊಬೇಕಾಗಿರೋಂಥ, ಸೊ ಡ್ರೈನೆಸ್ ಹ್ಯುಮಿಡಿಟಿಯಿಂದನೂ ಬರುತ್ತೆ ಅಂತ ತಿಳ್ಕೊಳ್ಳಿ, ಬೇರೆ ಇನ್ನೇನು ಬೇಡ. ಅದರಲ್ಲಿ ಡ್ರೈನೆಸ್ ಎಲಿಮೆಂಟೇ ಕ್ರಿಯೇಟ್ ಮಾಡಬೇಕು, ಡ್ರೈನೆಸ್ ಅಂತ ಏನಿಲ್ಲ. ಸೊ ಇಂಟರ್ನಲ್ ಎನರ್ಜಿ ವೇರಿಯೇಷನ್ ಆದಾಗ ಅದರ್ ದೆನ್ ದ ಡ್ರೈನೆಸ್ ಎಲಿಮೆಂಟ್ ನಮ್ಮ ಬಾಡಿಯಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಇದು ನಿಮ್ಮ ಯಾವ TCM ಅಲ್ಲೂ ಹೇಳ್ಕೊಟ್ಟಿಲ್ಲ, TM ಅಲ್ಲೂ ಹೇಳಿಲ್ಲ ಇದನ್ನ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದ ಸುಜೋಕ್ 6 ಕೀ. ಸೊ ನೀವು ತಿಳ್ಕೊಬೇಕಾಗಿರೋದು ಇವಾಗ ಡ್ರೈನೆಸ್ ಮತ್ತೆ ಹ್ಯುಮಿಡಿಟಿ ಇದೆರಡು ಬರೀ ಅಪೋಸಿಟ್ ಒಂದೇ ಅಲ್ಲ. ಒಂದು ಎನರ್ಜಿ ಇನ್ನೊಂದು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನು ತಿಳ್ಕೊಳ್ಳಿ. ಇದೆರಡು ಒಂದಕ್ಕೊಂದಕ್ಕೆ ಅಪೋಸಿಟು ಹೌದು, ಒಂದು ಎನರ್ಜಿ ಇನ್ನೊಂದು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಅದು ಸಹ ಹೌದು. ಇಲ್ಲಿ ಯಾವುದನ್ನು ಸಹ ಲಾಜಿಕ್ ಅಂತ ತಗೋಬೇಡಿ, ಮ್ಯಾಜಿಕ್ ಅಂತಾನು ತಗೋಬೇಡಿ. ಡ್ರೈನೆಸ್ ಎಲಿಮೆಂಟಲ್ಲೇ ಕ್ರಿಯೇಟ್ ಆಗೋದು ನಿಜ. ವಿಂಡ್ ಜಾಸ್ತಿ ಮಾಡಿದ್ರೆ ಹೀಟ್ ಕ್ರಿಯೇಟ್ ಆಗುತ್ತೆ ನಿಜ. ಆದರೆ ಕೋಲ್ಡ್ನೆಸ್ ಎಲಿಮೆಂಟ್ ಆಗಿರ್ತಕ್ಕಂತಹ ಯೂರಿನರಿ ಬ್ಲಾಡರ್ನ ನಾವು ಟಚ್ ಮಾಡಿದ್ರೂ ಸಹ ಹೀಟ್ ಕ್ರಿಯೇಟ್ ಆಗುತ್ತೆ ಅಂತ ತಿಳ್ಕೋಬೇಕು. ಒಂದಕ್ಕೊಂದಕ್ಕೆ ಲಿಂಕ್ ಇದೆಯಾ? ನಾನು ಯಾವುದಕ್ಕೂ ಲಿಂಕ್ ಇಲ್ಲ. ಯಾವ ಎನರ್ಜಿಗೂ ಲಿಂಕ್ ಇಲ್ಲ. ಇವೆಲ್ಲ ಇಂಡಿಪೆಂಡೆಂಟ್ ಎನರ್ಜಿಗಳೇ ಆದರೂ ಸಹ ಒಂದು ಎನರ್ಜಿ ವರ್ಕ್ ಆಗ್ಬೇಕಂದ್ರೆ ಇನ್ನೂ 2 ಎನರ್ಜಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಹ್ಯುಮಿಡಿಟಿ ಆಯಿತು. ಈಗ ನಾವು
ಡ್ರೈನೆಸ್ ಎಲಿಮೆಂಟ್ ಹೋಗ್ಬೇಕಲ್ವಾ. ಸೊ ಡ್ರೈನೆಸ್ ಅಂದ್ರೆ ಏನು ಫಸ್ಟ್ ನಮಗೆ ಬೇಕಾಗಿರುವಂಥದ್ದು ಹೇಳಿ. ಡ್ರೈನೆಸ್ ಎನರ್ಜಿ ಅಂದ್ರೆ ಏನು? ಸಿಂಪಲ್ ವರ್ಡ್ಸ್ ಹೇಳಿ. ದಿಸ್ ಇಸ್ ನೇಮ್ ಹೇಳ್ಬೋದು. ಎಲಿಮಿನೇಷನ್. ಡ್ರೈನೆಸ್ ಎಲಿಮಿನೇಷನ್. ನೀರಿನ ಅಂಶ ಕಮ್ಮಿ ಆಗಿರೋದು. ಡ್ರೈನೆಸ್. ಸೊ ಅದನ್ನ ಫ್ಲೂಯಿಡ್ ಡಿಪ್ಲಿಷನ್ ಅಂತ ಹೇಳ್ತೀವಿ. ಓಕೆ, ಡ್ರೈನೆಸ್ ಇಸ್ ಎಲಿಮಿನೇಷನ್. ಒಣಗಿರೋದು. ಡ್ರೈನೆಸ್ ಒಣಗಿರೋದು ಇಂಗ್ಲಿಷು ಕನ್ನಡ. ನಿಮ್ಮದು ಇನ್ನೇನಾಗ್ಬೋದು? ಉಸಿರಾಟ. ಏರ್ ಎಲಿಮೆಂಟ್. ಅದೆಲ್ಲ ಓಕೆ, ಅದೆಲ್ಲ ನಾವು ಮೂಗೆಲ್ಲ ಒಣಗ್ಕೊಂಡು ಹೋಗುತ್ತೆ, ಗಂಟ್ಲೆಲ್ಲ ಒಣಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗಿ. ಇದೆಲ್ಲ ಬೇಸಿಕ್ ಇನ್ ಅಂಡ್ ಯಾಂಗ್ ಲೆವೆಲ್ ಅಲ್ಲಿ ನೀವು ಹೇಳ್ತಾ ಇದ್ದೀರಾ. ಇನ್ನು ಸ್ವಲ್ಪ ಮೇಲಕ್ಕೆ ಅಡ್ವಾನ್ಸ್ ಲೆವೆಲ್ ಬನ್ನಿ. ಹಂಗೇನೆ ಡ್ರೈನೆಸ್ ಬಾಡಿಯಲ್ಲಿ ಇದ್ದಾಗ ಹೇರ್ ಫಾಲ್ ಆಗ್ತಿರುತ್ತೆ. ಅದು ಇನ್ ಅಂಡ್ ಯಾಂಗ್ ಅಲ್ಲೇ ಇರೋದು. ಇನ್ನು ಸ್ವಲ್ಪ ಅಡ್ವಾನ್ಸ್ ಆಗಿ ಬನ್ನಿ. ಯಾವ್ದಾರ ಪೈನ್ ಮ್ಯಾನೇಜ್ಮೆಂಟ್ ಬಂದಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ? ಸ್ಟೋನ್ ಫಾರ್ಮೇಶನ್ ಆಗುತ್ತೆ. ಓಕೆ, ದಟ್ ಈಸ್ ಆಲ್ಸೋ ಗುಡ್. ಡ್ರೈನೆಸ್ ಇಂದ ಸ್ಟೋನ್ ಫಾರ್ಮ್ ಆಗುತ್ತೆ 100%. ನೆಕ್ಸ್ಟ್, ಡ್ರೈನೆಸ್ ಎಲ್ಲಿರುತ್ತೋ ಅಲ್ಲಿ ಲೂಬ್ರಿಕೇಶನ್ ಇರಲ್ಲ. ಕರೆಕ್ಟಾ? ಫ್ಲೂಯಿಡ್ಸ್ ಕಡಿಮೆ ಇರುತ್ತೆ. ನಿಮ್ಗೆ ಲೂಬ್ರಿಕೇಶನ್ ಎಲ್ಲೆಲ್ಲ ಆಗ್ತಾ ಇದೆ? ಜಾಯಿಂಟ್ ಪೇನ್, ಪೇನ್ಸ್ ಬರುತ್ತೆ ಸರ್. Lubrication is not only in the joint, lubrication in muscles, tissues, organ. ಈ 3 ಲೆವೆಲ್ ಅಲ್ಲೂ ಇದೆ. ಇದು TEM ಅಲ್ಲಿ ನಿಮ್ಗೆ ಹೇಳಿಲ್ಲ. ನಿಮ್ಮ ಮಸಲ್ಸ್ ಡ್ರೈನೆಸ್ ಎನರ್ಜಿ ಜಾಸ್ತಿ ಆದ್ರೆ ನಿಮ್ಮ ಮಸಲ್ಸ್ ಹಿಡ್ಕೊಳ್ಳುತ್ತೆ. ಫೀಲ್ ಮಾಡಿದೀರಾ? ಅಬ್ಸರ್ವ್ ಮಾಡಿದೀರಾ? ಸೊ ಮಸಲ್ ಕ್ಯಾಚ್ ಆಗುತ್ತಲ್ಲ. ಎಸ್, ಕ್ರಾಂಪ್ಸ್ ಆಗುತ್ತೆ. ಅಂದ್ರೆ ಸಡನ್ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಯಾಕೆ ಸಡನ್ ಡ್ರೈನೆಸ್ ಕ್ರಿಯೇಟ್ ಆಯ್ತು ಅಂದ್ರೆ ಮೂಮೆಂಟಮ್ ಜಾಸ್ತಿ ಆಗಿ ಫ್ಲೂಯಿಡ್ ಕಡಿಮೆ ಆಗಿ ಅಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಯ್ತು. ಅಂದ್ರೆ ಏನಾಯ್ತು ಅಲ್ಲಿ ನಮ್ಗೆ ಮೂಮೆಂಟಮ್ ಫ್ಲೂಯಿಡ್ಸ್ ಬೇಕಲ್ವಾ? ಆ ಫ್ಲೂಯಿಡ್ ಅಲ್ಲಿಂದ ಡ್ರೈ ಆಗ್ಬಿಟ್ಟಿರುತ್ತೆ. ಅದು ಫ್ಲೂಯಿಡ್ಸು, ಆಯಿಲ್, ಲೂಬ್ರಿಕೇಶನ್ನು, ನಾವು ಕಾರ್ಟಿಲೇಜು, ಹಳಮುಳ ಏನ್ ಕರಿತೀವಲ್ವಾ, ಅದೆಲ್ಲನೂ ಈಚ್ ಅಂಡ್ ಎವ್ರಿ ನರ್ವ್ಸ್ ಅಂಡ್ ಮಸಲ್ಸ್ ರಿಕ್ವೈರ್ಮೆಂಟ್ ಇದೆ. ಯಾರಿಗಾದ್ರೂ ಮಸಲ್ ಕ್ಯಾಚ್ ಆಯ್ತು, ಮಸಲ್ ಕ್ಯಾಚ್ ಆಗಿ 3 days 4 days 5 days ಇರುತ್ತೆ ಪೈನು. ಅಬ್ಸರ್ವ್ ಮಾಡಿ. ಕೆಲವರಲ್ಲಿ ಮಾತ್ರ ಬೇಗ ಕಡಿಮೆ ಆಗುತ್ತೆ, ಬಿಟ್ಟಿದ ತಕ್ಷಣ ಒಂದು ಅರ್ಧ ಗಂಟೆ ಕಡಿಮೆ ಆಗ್ಬಿಡುತ್ತೆ. ಇನ್ನು ಕೆಲವರಲ್ಲಿ ಹಿಮೋಗ್ಲೋಬಿನ್, ಎಸ್ಪೆಷಲಿ ಹಿಮೋಗ್ಲೋಬಿನ್ ಕಡಿಮೆ ಇರೋರಲ್ಲಿ, ವಿಂಡ್ ಎಲಿಮೆಂಟ್ ರೆಡ್ಯೂಸ್ ಆಗಿರುವಂತವ್ರಲ್ಲಿ ಇವತ್ತು ಮಸಲ್ ಕ್ಯಾಚ್ ಆದ್ರೆ 3 ರಿಂದ 4 ದಿವಸ, 1 ವಾರ, 15 ದಿವಸದವರೆಗೂ ದೇ ಫೀಲ್ ದ ಸಫರ್ ಮಾಡ್ತಾರೆ ಪೈನ್ ನ. ಸೊ ಅಂತವ್ರಿಗೆ ಓಕೆ, ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಿಂಗಲ್ ಎಲಿಮೆಂಟ್ ಯಾವುದು ಡ್ರೈನೆಸ್ ಎಲಿಮೆಂಟ್ ಅನ್ನ ನೀವು ಟ್ರೀಟ್ ಮಾಡಬೇಕು. ಸಿಂಗಲ್ ಪಾಯಿಂಟ್ ಇದು. ಪೈನ್ಗೂ ಟ್ರೀಟ್ ಮಾಡಬೇಕು. ನಾನು ಪೈನ್ಗೆ ಟ್ರೀಟ್ಮೆಂಟ್ ಮಾಡಬೇಡಿ ಅಂತ ಹೇಳಲ್ಲ. ನೀವು ಎಷ್ಟೇ ಪೈನ್ ಟ್ರೀಟ್ ಮಾಡೋರು ಅಲ್ಲಿ ಡ್ರೈನೆಸ್ ನ ಕಡಿಮೆ ಮಾಡೋದು ಒಂದು ಪಾಯಿಂಟ್ ನ ಕೊಟ್ರೆ ಇನ್ಸ್ಟೆಂಟ್ ಆಗಿ ನೀವು ಕೊಟ್ಟಿದ್ದ ಅರ್ಧ ಗಂಟೆಗೆ ನೋವು ಕಡಿಮೆ ಆಗೋಗುತ್ತೆ. ಮ್ಯಾಜಿಕ್ ತರ ವರ್ಕ್ ಆಗುತ್ತೆ ಅದು. ಸೊ ನೋವು ಅಂತ ಅಂದಾಗ ನೀವಲ್ಲಿ ಡ್ರೈನೆಸ್ ಎಲಿಮೆಂಟ್ ಅನ್ನ ಟಚ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಪೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಡ್ರೈನೆಸ್ ಎಲಿಮೆಂಟು ಅದು ಒಂದು ಭಾಗ ಆಗಿರುತ್ತೆ. ಕಾರ್ಟಿಲೇಜ್ ಸವಿಯೋದು ಸೆಕೆಂಡ್ರಿ, ನಾನಿಲ್ಲ ಅಂತ ಹೇಳಲ್ಲ. ನಿಮ್ಗೆ ಪೈನ್ ಕಾಣಿಸ್ಕೊಳ್ಳುತ್ತೆ. ಎಂಥ ಪೈನ್ ಕಾಣಿಸ್ಕೊಳ್ಳುತ್ತೆ? ಡಯಾಬಿಟಿಕ್ ಪೇಷಂಟ್ ಅವ್ರಿಗೆ ಪೈನ್ ಕಾಣಿಸ್ಕೊಳ್ಳುತ್ತೆ. ಎಂಥ ಪೈನು ಅಂದ್ರೆ ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗುತ್ತೆ, ಇನ್ನು ಸ್ವಲ್ಪ ದೂರ ನಡೆಯಕ್ಕೆ ಹೋದ್ರೆ ಫುಲ್ ಪೈನ್ ಆಗ್ಬಿಡುತ್ತೆ, ಮಸಲ್ಸ್ ಎಲ್ಲ ಪೈನ್ ಆಗುತ್ತೆ. ಆ ಪೈನ್ ಹೆಂಗಿರುತ್ತೆ ಅವ್ರಿಗೆ ಅಂದ್ರೆ ಆಲ್ಮೋಸ್ಟ್ 6 to 12 hours ವೆಯ್ಟ್ ಮಾಡಿಸ್ತಾ ಪೈನ್ ಹೋಗೋದಿಕ್ಕೆ. ಯಾಕೆ ಅಂದ್ರೆ ಗ್ಲೂಕೋಸ್ ಕಡಿಮೆ ಆಗಿ ಮಸಲ್ಸ್ ಅಲ್ಲಿ. ಡಯಾಬಿಟಿಕ್ ಬಗ್ಗೆ ಒಂದೇ ಒಂದು ವಿಷಯ ಹೇಳ್ತೀನಿ, ಕೇಳಿ ಎಲ್ಲರೂ ಸ್ಪಷ್ಟವಾಗಿ. ಇದು ನೀವು ಎಷ್ಟು ಜನಕ್ಕೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ನೀವು ತಗೊಳ್ಳೋ ಆಹಾರದಲ್ಲಿ ನೀವು ಸ್ವೀಟ್ ಆದ್ರೂ ತಗೊಳ್ಳಿ, ಖಾರ ಆದ್ರೂ ತಗೊಳ್ಳಿ, ಅನ್ನ ಆದ್ರೂ ತಿನ್ನಿ, ಚಪಾತಿ ಆದ್ರೂ ತಿನ್ನಿ, ಎಲ್ಲಾದ್ರಲ್ಲೂ ಇರ್ತಕ್ಕಂತಹ ಸ್ವೀಟ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್. ಆ ಗ್ಲೂಕೋಸ್ ನಿಮ್ಮ ರಕ್ತದಲ್ಲಿ ಇರುತ್ತೆ. ಈ ಗ್ಲೂಕೋಸ್ ತುಂಬಾ ದಿವಸ ನಿಮ್ಮ ರಕ್ತದಲ್ಲಿದ್ರೆ ಗ್ಲೂಕೋಜೆನ್ಸ್ ಆಗಿ ಮಾಲಿಕ್ಯೂಲ್ಸ್ ಸ್ಟಾರ್ಟ್ ಆಗುತ್ತೆ. ಗ್ಲೂಕೋಸ್ ಒಂದು ಸಿಂಗಲ್ ಮಾಲಿಕ್ಯೂಲ್, ಗ್ಲೂಕೋಜೆನ್ಸ್ ಮಲ್ಟಿಪಲ್ ಆಫ್ ಮಾಲಿಕ್ಯೂಲ್ಸ್ ಇಷ್ಟು ದಪ್ಪ ಗಡ್ಡೆ ತರ ಇರ್ತದೆ. ಕಾಣಿಸಲ್ಲ ನಿಮ್ಗೆ, ಅದು ಯಾವುದು ಕಾಣಿಸಲ್ಲ ನಿಮ್ಗೆ. ಗ್ಲೂಕೋಸ್ ಆಗಿರೋವಾಗ್ಲೇನೆ ನಿಮ್ಮ ಪ್ಯಾನ್ಕ್ರಿಯಾಸ್ ಇಂದ ಇನ್ಸುಲಿನ್ ಸೀಕ್ರೆಟ್ ಆದ್ರೆ ಇನ್ಸುಲಿನ್ ಈಸ್ ಕೀ
ಫಾರ್ ಮಸಲ್ಸ್. ಏನಕ್ಕೆ? ಇನ್ಸುಲಿನ್ ಬಂದು ಹಿಂಗ್ ಲಾಕ್ ಓಪನ್ ಮಾಡಿದ್ರೇನೆ ಮಸಲ್ಸ್ ಲಾಕ್ನ ಈ ಗ್ಲೂಕೋಸ್ ಮಾಲಿಕ್ಯೂಲು ಮಸಲ್ಗೆ ಹೋಗೋದು. ನಿಮ್ಮ ಮಸಲ್ ಸ್ಟ್ರೆಂಥನ್ ಆಗ್ಬೇಕು ಅಂದ್ರೆ ನೀವು ಓಡ್ತಿರಲ್ವಾ, ಓಡ್ದಾಗ ಶಕ್ತಿ ಬೇಕಲ್ವಾ, ಯಾವ್ದೋ ಬಾಡಿಯಲ್ಲಿರೋ ಶಕ್ತಿ ಯೂಸ್ ಆಗಲ್ಲ ನಿಮ್ಗೆ. ನಿಮ್ಗೆ ಎಷ್ಟೇ ಕಚ್ಚಿದ್ರು ಅದು ಯಾವ್ದು ಯೂಸ್ ಆಗೋದಿಲ್ಲ, ನೀವು ತಿಂದಿರೋ ಆಹಾರ ಯೂಸ್ ಆಗೋದಿಲ್ಲ. ನೀವು ನಡಿಬೇಕಾದ್ರೆ ನಿಮ್ಮ ಮಸಲ್ಸ್ ಪೇನ್ ಬರಬಾರದು ಅಂದ್ರೆ, ಅದಕ್ಕೆ ಸ್ಟ್ರೆಂತ್ ಬೇಕು ಅಂದ್ರೆ ಗ್ಲೂಕೋಸ್ ಮಾಲಿಕ್ಯೂಲು ನಿಮ್ಮ ಮಸಲ್ ಒಳಗಡೆ ಎಂಟ್ರಿ ಆಗ್ಬೇಕು. ಎಂಟ್ರಿ ಆದಾಗ ಮಾತ್ರನೇ ನಿಮ್ಗೆ ಆ ಪೇನ್ ಇರೋದಿಲ್ಲ. ಗ್ಲೂಕೋಸ್ ಮಾಲಿಕ್ಯೂಲ್ ನಿಮ್ಮ ಮಸಲ್ ಒಳಗಡೆ ಎಂಟ್ರಿ ಆಗ್ಬೇಕು ಅಂದ್ರೆ ಇನ್ಸುಲಿನ್ ಸಫಿಶಿಯೆಂಟ್ ಆಗಿ ಸೀಕ್ರೆಟ್ ಆಗಿರ್ಬೇಕು, ಅದು ನಿಮ್ಮ ರಕ್ತದಲ್ಲಿರ್ಬೇಕು. ನೀವು ಓಡಕ್ ಶುರು ಮಾಡ್ತೀರಾ, ನಡೆಯಕ್ ಶುರು ಮಾಡ್ತೀರಾ, ಅವಾಗ ಇನ್ಸುಲಿನ್ ಮಾಲಿಕ್ಯೂಲ್ ಆಕ್ಟಿವೇಟ್ ಆಗಿ ಮಸಲ್ಸ್ ಹತ್ರ ಹೋಗುತ್ತೆ. ಮಸಲ್ಸ್ಗೆ ಯಾವಾಗ ಎನರ್ಜಿ ಕಡಿಮೆ ಆಗುತ್ತೆ, ಲಾಕ್ ಓಪನ್ ಮಾಡುತ್ತೆ, ಗ್ಲೂಕೋಸ್ ಮಾಲಿಕ್ಯೂಲ್ ಮಸಲ್ ಒಳಗಡೆ ಎಂಟ್ರಿ ಆಗುತ್ತೆ. ದಿಸ್ ಈಸ್ ದ ಬ್ಯೂಟಿ. ಯಾರಿಗಾದ್ರೂ ಡಯಾಬಿಟಿಕ್ ಪೇಷಂಟ್ಗೆ ಸುಸ್ತಾಗ್ತಾ ಇದೆ, ಇನ್ಸುಲಿನ್ ಮಾತ್ರೆ ಎಲ್ಲ ತಗೊಂಡು ಆಗ್ತಾ ಇದೆ ಅಂದ್ರೆ ನೀವು ಪೇನ್ ಮ್ಯಾನೇಜ್ಮೆಂಟ್ನ ಮಾಡಬಾರ್ದು. ನೀವು ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಮ್ಯಾನೇಜ್ಮೆಂಟ್ನ ಮಾಡಬೇಕು. ಇನ್ಸುಲಿನ್ ಕ್ರಿಯೇಟ್ ಮಾಡೋ ಮ್ಯಾನೇಜ್ಮೆಂಟನ್ನು ಮಾಡಿದ್ರೆ ಮಾತ್ರ ಅದನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ. ಅದೊಂದೇ ಅಲ್ಲ, ಡಯಾಬಿಟಿಕ್ ಪೇಷಂಟ್ಗೆ ನಮ್ನೆಸ್ ಫೀಲ್ ಆಗಿದ್ದೀರಾ? ಪಾದಗಳು ಕಾಲುಗಳೆಲ್ಲ ನಮ್ನೆಸ್ ಆಗುತ್ತೆ, ಮತ್ತೆ ಪ್ರಿಕ್ಕಿಂಗ್, ಪಾದಗಳೆಲ್ಲ ಚುಚ್ಚದಂಗೆ ಆಗುತ್ತೆ, ಜಾಸ್ತಿ ಚುಚ್ಚುತ್ತೆ ಪಾದಗಳು, ಮತ್ತೆ ತೊಡೆಯಿಂದ ನಮ್ನೆಸ್ ಸ್ಟಾರ್ಟ್ ಆಗುತ್ತೆ. ಡಯಾಬಿಟಿಕ್ ಪೇಷಂಟ್ಗೆ ನೋಡಿ ನಮ್ನೆಸ್ ಆಲ್ಮೋಸ್ಟ್ ಹೊಕ್ಕಳಿಂದ ಕೆಳಗಡೆ ಬರುತ್ತೆ, ಮೇಲ್ಗಡೆ ನಮ್ನೆಸ್ ಕಡಿಮೆ ಬರೋದು ಅವರಿಗೆ. ಅಬ್ಸರ್ವ್ ಮಾಡಿ, ವೆರಿ ರೇರ್ ಪೇಷಂಟ್. ಹಾರ್ಟ್ ಪ್ರಾಬ್ಲಮ್ ಇರೋಂಥವ್ರಿಗೆ ಹೊಕ್ಕಳಿಂದ ಮೇಲಕ್ಕೆ ಕೈಗಳಲ್ಲಿ ನಮ್ನೆಸ್ ಬರುತ್ತೆ. ಅದರ್ವೈಸ್ ಅವ್ರಿಗೆ ಹಾರ್ಟ್ ಚೆನ್ನಾಗಿದ್ದು BP ಎಲ್ಲ ಏನೂ ಇಲ್ಲ ಅವ್ರಿಗೆ ಅಂದ್ರೆ ಅವ್ರಿಗೆ ಯೂಶಲಿ ಹೊಕ್ಕಳಿಂದ ಕೆಳಗಡೆ ನಮ್ನೆಸ್ ಬರುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯಾರಿಗಾರು ನಮ್ನೆಸ್ ಬರ್ತಾ ಇದೆ ಅಂದ್ರೆ ಒಂದ್ಸರಿ ಡಯಾಬಿಟಿಸ್ನ ನೀವೇ ಚೆಕ್ ಮಾಡಿಸ್ಬೋದು. ಕ್ಲಿನಿಕಲ್ ಲೆವೆಲ್ ಥೆರಪಿ ಆಗಿರೋದ್ರಿಂದ ನಿಮಗೆ ಡೌಟ್ ಬಂದ್ರೆ ಜನರಲ್ ಆಗಿ BP, ಡಯಾಬಿಟಿಸ್, ಹಿಮೋಗ್ಲೋಬಿನ್ ಕಾಮನ್ ಆಗಿ ಚೆಕ್ ಮಾಡಿಸಿ. ನೀವು ಡೌಟ್ ಬಂದ್ರೆ ಕಣ್ಣಲ್ಲಿ ನೋಡ್ತೀವಿ, ಬೆರಳುಗಳಲ್ಲಿ ನೋಡ್ತೀವಿ, ನಾಲ್ಗೆಯಿಂದನೂ ನೋಡ್ತೀವಿ. ಈ ಮೂರನ್ನು ನೀವು ಕಾಮನ್ ಆಗಿ ನೀವೇ ಅವ್ರಿಗೆ ಕಳಿಸ್ಬೋಗ್ಬಿಟ್ಟು ನನಗೆ ಇಂತಿಂಥದ್ದು ಬೇಕು ಚೆಕ್ ಮಾಡಿಸ್ಕೊಬನ್ನಿ. ಪ್ಲಸ್ LFT ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಈ LFT ಟೆಸ್ಟ್ ಮಾಡೋದ್ರಿಂದ ಲಿವರ್ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ. ಪ್ಲಸ್ ಕಿಡ್ನಿ ಕ್ರಿಯಾಟಿನ್ ಲೆವೆಲ್, ಕಾಲುಗಳು ಸ್ವೆಲ್ಲಿಂಗ್ ಇದೆಯಾ, ತುಂಬಾ ದಿವಸದಿಂದ ಇದೆಯಾ, ಯೂರಿನ್ ರಿಟೆನ್ಷನ್ ಇದೆಯಾ, ಇದನ್ನೆಲ್ಲ ಪೇಷಂಟ್ ಇತ್ತು ಅಂದಾಗ ನೀವು ಇಷ್ಟನ್ನು ಲ್ಯಾಬ್ ಟೆಸ್ಟನ್ನು ಮಾಡಿಸೋದು ತುಂಬ ಉತ್ತಮ. ಓಕೆ, ಸೊ ಡಯಾಬಿಟಿಸ್ ದಾಖಲೆ ಹೇಳ್ತಾ ಇದೆ. ಡಯಾಬಿಟಿಸ್ ಪೇಷಂಟ್ಗೆ ಪೈನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನೀವು ಟ್ರೀಟ್ ಮಾಡಬೇಕಾಗಿರೋವಂಥದ್ದು ಪ್ಯಾನ್ಕ್ರಿಯಾಸ್ ಮೇಲೆ, ಪ್ಲಸ್ ಇನ್ಸುಲಿನ್ ಸೀಕ್ರೆಷನ್ ಜಾಸ್ತಿ ಆಗೋದಕ್ಕೆ ಟ್ರೀಟ್ ಮಾಡಬೇಕು. ಅವ್ರಿಗೆ ನೋವು ಕಡಿಮೆ ಆಗುತ್ತೆ. ಅವ್ರ ನೋವು ಬಂದಿರೋದು ಮಸಲ್ಸ್ ಇಂದ ಅಲ್ಲ, ಅವ್ರ ಎನರ್ಜಿಯಿಂದ ಅಂತಲ್ಲ. ಯಾವಾಗ ಇನ್ಸುಲಿನ್ ಕಡಿಮೆ ಸೀಕ್ರೆಟ್ ಆಗಿ ಗ್ಲೂಕೋಸ್ನ ಮಸಲ್ಸ್ ಒಳಗಡೆ ಎಂಟ್ರಿ ಮಾಡೋಕ್ಕೆ ವಿಫಲವಾಗುತ್ತೋ ಅವಾಗ ಗ್ಲೂಕೋಸ್ ಮಸಲ್ಸ್ ಒಳಗಡೆ ಹೋಗಲ್ಲ, ಅವಾಗ ಮಸಲ್ಸ್ಗೆ ಎನರ್ಜಿ ಬರೋದಿಲ್ಲ, ಅವಾಗ ಮಸಲ್ಸ್ ವೀಕ್ ಆಗುತ್ತೆ, ಫೀಲ್ ಪೇನ್ ಅಥವಾ ಟಯರ್ಡ್ನೆಸ್. ಇದು ಸಿಸ್ಟಮ್. ಈ ಸಿಸ್ಟಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಟ್ರೀಟ್ ಮಾಡೋವಾಗ ಪ್ರತಿಯೊಂದು ಪಾಯಿಂಟ್ಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಟ್ರೀಟ್ ಮಾಡಬೇಕು. ಅಕ್ಯುರೇಸಿ ಅಂದರೆ ಇದನ್ನೇನೆ. ಸರ್ ಅವ್ರೇನೋ ಒಂದು ಪಾಯಿಂಟ್ ಕೊಟ್ಟರು, ಬೇಗ ವಾಸಿ ಆಯಿತು, ನಾನು ಇಷ್ಟು ಪಾಯಿಂಟ್ ಹಾಕಿದೆ ಯಾಕೋ ವಾಸಿ ಆಗಿಲ್ಲ ಅಂದರೆ ಬಿಕಾಸ್ ಆಫ್ ಅಕ್ಯುರೇಸಿ ಅಂಡ್ ನಾಲೆಡ್ಜ್. ನಮ್ಗೆ ಯಾವಾಗ ಲ್ಯಾಕ್ ಆಫ್ ನಾಲೆಡ್ಜ್ ಬರುತ್ತೆ ಅವಾಗ ನಾವೇನು ಮಾಡ್ತೀವಿ, ನಮಗೆ ಗೊತ್ತಿರೋ ನಾಲೆಡ್ಜಲ್ಲಿ ಟ್ರೀಟ್ ಮಾಡ್ತೀವಿ, ಅವಾಗ ವರ್ಕ್ ಆಗಲ್ಲ. ಸೊ ಯಾವುದು ಪ್ರಿಸೈಸ್ ಪಾಯಿಂಟ್ಗಳಿರುತ್ತೆ ಅಂತೀವಿ, ಅವಾಗ ನಿಮ್ಮಲ್ಲಿ ಕ್ಲಾಸಿಫಿಕೇಶನ್ಸ್ ಜಾಸ್ತಿ ಇರುತ್ತೆ, ಕ್ವಶನ್ಸ್ ಜಾಸ್ತಿ ಕೇಳ್ತೀರಾ. ಪ್ರತಿಯೊಂದು ಪೇಷಂಟ್ಗೂ ಎಲ್ಲ ಥರದ ಕ್ವಶನ್ಸು ಕೇಳಬೇಕಾಗುತ್ತೆ. ಕೆಲವು ಸಾರಿ ಅವ್ರು ಏನು ಹೇಳ್ತಾರೆ ಬೇಸ್ಡ್ ಆನ್ ದಟ್ ನಮ್ಮ ಕ್ವಶನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ನೀವು ಕ್ಲಿನಿಕಲ್ ಲೆವೆಲಲ್ಲಿ ಈ ಡ್ರೈನೆಸ್ ತುಂಬ ಇಂಪಾರ್ಟೆಂಟ್ ಎಲಿಮೆಂಟು. ಈ ಡ್ರೈನೆಸ್ ಒಂದೊಂದು ಕ್ರಿಯೇಟ್ ಮಾಡೋದಿಲ್ಲ. ಈವನ್ ಬ್ಲಡ್ಡಲ್ಲೇನ ಡ್ರೈನೆಸ್ ಜಾಸ್ತಿ ಆಗ್ಬಿಡ್ತು ಅಂದ್ರೂ ಸರಿನೇ, ಸರ್ಕ್ಯುಲೇಷನ್ ಹಂಗೆ ಡ್ರೈ ಆಗ್ಬಿಡುತ್ತೆ. ಕೇಳಿಲ್ವಲ್ಲ, ಬ್ಲಡ್ಡಲ್ಲಿ ಡ್ರೈನೇಜ್ ಜಾಸ್ತಿ ಆದರೆ ಏನಾಗುತ್ತೆ ಅಂತ? ಬ್ಲಡ್ಡಲ್ಲೂ ಡ್ರೈನೇಜ್ ಜಾಸ್ತಿ ಆಗ್ಬಿಡುತ್ತೆ. ವಿಂಡ್ ಕಡಿಮೆ ಆದಾಗ ಏನಾಗುತ್ತೆ, ಅಷ್ಟು ಫಂಕ್ಷನ್ನು, ಅಷ್ಟು ಸಿಂಪ್ಟಮ್ಸು ನಿಮ್ಮ ಬ್ಲಡ್ಡಲ್ಲಿ ಸರ್ಕ್ಯುಲೇಷನ್ ಡ್ರೈನೇಜ್ ಜಾಸ್ತಿ ಆದರೆ ಹಂಗಾಗ್ಬಿಡುತ್ತೆ, ಎಲ್ಲ ಹಿಂಗೆ ಡಲ್ ಆಗ್ಬಿಡುತ್ತೆ, ಸ್ಲೋ ಆಗಿಬಿಡುತ್ತೆ, ಮೂಮೆಂಟಮೇ ಕಡಿಮೆ ಆಗೋಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಡ್ರೈನೆಸ್ ಎಲಿಮೆಂಟ್ ತುಂಬ ಇಂಪಾರ್ಟೆಂಟು. ಡ್ರೈನೆಸ್ ಎಲಿಮೆಂಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ಪ್ರತಿಯೊಂದು ಜಾಗದಲ್ಲೂ ಡ್ರೈನೆಸ್ ಎಲಿಮೆಂಟ್ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ ಮಾಡಿ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಎನರ್ಜಿ, ಡ್ರೈನೆಸ್ ಎನರ್ಜಿ. ಯೂಶ್ವಲಿ ಡ್ರೈನೆಸ್ ಜಾಸ್ತಿ ಆದರೆ ಫಸ್ಟ್ ಸಿಂಪ್ಟಮ್ಸ್ ಏನಾಗುತ್ತೆ, ಇದು ಫೀಲ್ ಆಗುತ್ತೆ, ಬಾಯಾರಿಕೆ ಆಗುತ್ತೆ, ಕರೆಕ್ಟ್ ಅಲ್ವಾ? ಇದು ಇನ್ಸ್ಟಂಟ್ ಸಿಂಪ್ಟಮ್ಸ್. ಇದನ್ನ ಸರಿ ಮಾಡ್ಕೊಂಡ್ರೆ ಓಕೆ. ನಾವೇನ್ ಮಾಡ್ತೀವಿ, ಬಾಯಾರಿಕೆ ಆಗ್ತಾ ಇದೆ ಅಂತ ನೀರು ಕುಡಿತೀವಿ. ಇನ್ನೊಂದು ಏನು ಪ್ರಾಬ್ಲಮ್ಮು, ನಾವು ಊಟ ಡೈಜೆಸ್ಟ್ ಆಗತ್ತೆ ತಿಳ್ಕೊಂಡಿದ್ದೀವಿ, ನೀರು ಡೈಜೆಸ್ಟ್ ಆಗಬೇಕು ನಿಮ್ಮ ದೇಹದಲ್ಲಿ. ನಮಗೆ ಗೊತ್ತಿಲ್ಲ ಇಲ್ಲಿ ತನಕನೂ ನೀರು ಡೈಜೆಸ್ಟ್ ಆಗಬೇಕಾ ನಮಗೆ ಅಂತ. 100% ನೀರು ಸಹ ನಿಮಗೆ ಆಹಾರ ಥರನೇ ಡೈಜೆಸ್ಟ್ ಆದರೆ ಮಾತ್ರನೇ ನಿಮಗೆ ಡ್ರೈನೆಸ್ ಕಡಿಮೆ ಆಗುವಂಥದ್ದು. ನಾನು ಸಾಕಷ್ಟು ನೀರು ಕುಡಿತಾ ಇದ್ದೀನಿ ಆದರೂ ನಂಗೆ ಡ್ರೈನೆಸ್ ಫೀಲ್ ಆಗ್ತಾ ಇದೆ ಅಂದರೆ ನೀವು ಕುಡಿದಿರ್ತಕ್ಕಂತಹ ಅತಿಯಾದ ನೀರು ಅಂತ ಹೇಳ್ತೀನಿ ನಾನು. ಆ ನೀರು ಡೈಜೆಸ್ಟ್ ಆಗಿರಲ್ಲ. ಡೈಜೆಸ್ಟ್ ಯಾಕೆ ಆಗಿಲ್ಲ? ಬಿಕಾಸ್ ಆಫ್ ಹೀಟ್ ಆ್ಯಂಡ್ ಹಾಟ್ನೆಸ್ ಕಡಿಮೆ ಆಗಿರುತ್ತೆ ನಿಮ್ಮ ಬಾಡಿಯಲ್ಲಿ. ವಾಟರು ಡೈಜೆಸ್ಟ್ ಆದರೆ ಮಾತ್ರ ನಿಮಗೆ ಡ್ರೈನೆಸ್ ಎಲಿಮೆಂಟು ಹೆಲ್ತಿಯಾಗಿರುತ್ತೆ, ಅಂದರೆ ನಾರ್ಮಲ್ ಆಗಿರುತ್ತೆ. ಡ್ರೈನೆಸ್ ಬೇಕು ಇಲ್ಲ ಅಂತಲ್ಲ, ನಾರ್ಮಲ್ ಆಗಿರಬೇಕು ಅದು. ಸೊ ಯೂಶ್ವಲಿ ನಮಗೆ ಕಾಣಿಸೋಂಥದ್ದು ಡ್ರೈ ಕಾಫ್, ಡ್ರೈ ಥ್ರೋಟ್, ಡ್ರೈ ಸ್ಕಿನ್, ಹಂಗೆ ಮುಂದುವರೆದ್ರೆ ಕಾನ್ಸ್ಟಿಪೇಷನ್ನು, ಹಾರ್ಡ್ ಸ್ಟೂಲು. ಇನ್ನೂ ಹಾಗೆ ಮುಂದುವರೆದ್ರೆ ನೀವು ಎಷ್ಟೋ ಜನನ ಅಬ್ಸರ್ವ್ ಮಾಡಿರ್ಬೋದು, ಅಥವಾ ನಿಮಗೂ ಅನುಭವ ಆಗಿರ್ಬೋದು, ಅಥವಾ ನಿಮ್ಮ ಕ್ಲಿನಿಕ್ಗೆ ಪೇಷಂಟ್ ಸಹ ಬಂದಿರ್ಬೋದು. ಬೆಳಿಗ್ಗೆ ಎದ್ದಾಗ ಕಣ್ಣು ಬಿಡೋಕ್ಕಾಗಲ್ಲ ಸರ್, ಕಣ್ಣುಗಳೆಲ್ಲ ಹಂಗೆ ಹಿಡ್ಕೊಂಡಿರುತ್ತೆ, ಒಂಥರ ಒಣಗ್ದಂಗಿರುತ್ತೆ, ಕಣ್ಣು ಬಿಡೋಕ್ಕೆ ಆಗೋದಿಲ್ಲ, ಹಿಡ್ಕೊಂಡಿರುತ್ತೆ ಕಣ್ಣುಗಳು. ಐ ಡ್ರೈ ಆಗುವಂಥದ್ದು ಇದು. ಡ್ರೈನೆಸ್ ಫೀಲ್ ಆಗ್ತೀರಾ, ಲಿಪ್ಸ್ ಕ್ರ್ಯಾಕ್ ಆಗುತ್ತೆ, ಹೀಲ್ ಕ್ರ್ಯಾಕ್ ಆಗುತ್ತೆ, ಅಬ್ಸರ್ವ್ ಮಾಡಿದ್ದೀರಲ್ವ ನೀವು? ಸೊ ಇದೆಲ್ಲ ಡ್ರೈನೆಸ್. ಇನ್ನೂ ಸ್ವಲ್ಪ ಮುಂದುವರೆದು ಆ ಎನರ್ಜಿ ಲೆವೆಲು, ಆ ಎನರ್ಜಿ ಇನ್ನೊಂದು ಎನರ್ಜಿನ ಡಾಮಿನೆಂಟ್ ಮಾಡಿದೆ ಅಂದರೆ ವಾಯ್ಸ್ ಕ್ರ್ಯಾಕ್ ಆಗಿರುತ್ತೆ ಅವ್ರದ್ದು. ಅಬ್ಸರ್ವ್ ಮಾಡಿರ್ಬೋದು, ಕ್ರ್ಯಾಕ್ಡ್ ವಾಯ್ಸ್. ಅವ್ರು ಹೇಳ್ತಾರೆ ಫಸ್ಟ್ ಎಲ್ಲ ಚೆನ್ನಾಗಿತ್ತು, ಆಮೇಲೆ ಯಾವಾಗ ಮಧ್ಯದಲ್ಲಿ ವಾಯ್ಸ್ ಈ ಥರ ಡಿಸ್ಟರ್ಬ್ ವಾಯ್ಸ್ ಆಯಿತು, ವಾಯ್ಸ್ ಕ್ರ್ಯಾಕ್ ಆಗ್ತಾ ಇದೆ ನಂದು ಅಂತ ಬಂದಾಗ, ವಾಯ್ಸ್ ರಿಲೇಟೆಡ್ ಯಾರಾದರೂ ಬಂದಾಗ ವಾಯ್ಸು ಕ್ಷೀಣಿಸೋದಲ್ಲ, ಇದು ವಾಯ್ಸು ಹಾರ್ಡ್ ಆಗೋದು ಅಥವಾ ಜೋರಾಗೋದು, ಡಿಸ್ಟರ್ಬ್, ಇರಿಟೇಟಿವ್ ವಾಯ್ಸ್. ಇಂಥವ್ರಿಗೆ ನೀವು ಒಂದೇ ಒಂದು ಡ್ರೈನೆಸ್ ಪಾಯಿಂಟು, ಡ್ರೈನೆಸ್ನ ರಿಡ್ಯೂಸ್ ಮಾಡಿ ವಿತಿನ್ 30 ಡೇಸ್. ಇದಕ್ಕೆ ಮಾತ್ರ ವಿತಿನ್ 30 ಡೇಸ್ ವಾಯ್ಸ್ ನಾರ್ಮಲ್ ಆಗುತ್ತೆ, ಸ್ವೀಟ್ ವಾಯ್ಸ್ ಆಗುತ್ತೆ. ಅವ್ರ ವಾಯ್ಸ್ ಸೌಂಡ್ ಎಷ್ಟು ಜೋರಾಗಿದ್ರೂ ಪರವಾಗಿಲ್ಲ, ಕೇಳಬೇಕು ಅಂತ ಅನಿಸುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಬ್ರು ವಾಯ್ಸ್ ಮಾತಾಡೋರಿ ಇರಿಟೇಟಿವ್ ವಾಯ್ಸ್ ಇರುತ್ತೆ, ಅವ್ರು ನಿಧಾನವಾಗಿ ಮಾತಾಡಲಿ, ವಾಯ್ಸ್ ಇರಿಟೇಷನ್ ಕ್ರಿಯೇಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಡ್ರೈ ವಾಯ್ಸ್. ಅದು ರಫ್ ವಾಯ್ಸ್ ಅಂತಲೂ ಹೇಳ್ತೀವಿ, ವಾಯ್ಸ್ ತುಂಬ ರಫ್ ಆಗಿರುತ್ತೆ. ಸೊ ಇದಿಷ್ಟು ಡ್ರೈ ಎಲಿಮೆಂಟ್ಸ್, ಅಂದರೆ ಡ್ರೈ ಎಲಿಮೆಂಟಿಂದ ನಮಗೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥದ್ದು ಲಕ್ಷಣಗಳು ಏನೇನಾಗುತ್ತೆ ಡ್ರೈನೆಸ್ಸಿಂದ. ಅದನ್ನೇ ಡಿಸೀಸ್ ಪ್ಯಾಟರ್ನ್ಗೆ ಅಂತ ತಗೊಂಡಾಗ ಸಾಕಷ್ಟು ಹೆಸರಿಟ್ಟಿದ್ದೀವಿ ಮಾರ್ಕೆಟಲ್ಲಿ. ಕ್ರಾನಿಕ್ ಡ್ರೈ ಕಾನ್ಸ್ಟಿಪೇಷನ್, ಎಕ್ಸಿಮಾ, ಡ್ರೈ ಸ್ಕಿನ್ನು, ಇಚ್ಚಿಂಗ್ ಇರುತ್ತಲ್ವ, ನಾನ್ ಪ್ರೊಡಕ್ಟಿವ್ ಕಾಫ್ ಅಂತ ಹೇಳ್ತೀವಿ. ಏನು ಕೊಟ್ಟರು ಹೋಗೋದಿಲ್ಲ, ಕೆಮ್ಮು ತಿಂಗಳಾನ್ಗಟ್ಲೆ ಇರುತ್ತೆ. ಇದು ನಾನ್ ಪ್ರೊಡಕ್ಟಿವ್ ಕಾಫ್ ಅಂತ. ಯಾಕೆ ಅಂದರೆ ಮಾರ್ಕೆಟಲ್ಲಿ ಡ್ರೈನೆಸ್ ಕಡಿಮೆ ಮಾಡೋದಕ್ಕೆ ಯಾವ ಮೆಡಿಸಿನೂ ಇಲ್ಲ. ಅದಕ್ಕೆ ಗೊತ್ತಾಗಲಿಲ್ಲ ಅವ್ರಿಗೆ ಏನು ಮಾಡಬೇಕು ಅಂತ, ಅದಕ್ಕೆ ಒಂದು ಹೆಸರಿಟ್ಬಿಟ್ರು. ಕೆಮ್ಮು ಕಡಿಮೆ ಮಾಡೋಕ್ಕಾಗಲಿಲ್ವಾ, ನಾನ್ ಪ್ರೊಡಕ್ಟಿವ್ ಕಾಫ್, ಅದಕ್ಕೊಂದು ಹೆಸರಿಟ್ಕೊಂಡ್ರು. ಯಾಕೆ ಇದು ನಾನ್ ಪ್ರೊಡಕ್ಟಿವ್ ಕಾಫ್, ಇದು ಹೋಗಲ್ಲ, ನಿಧಾನವಾಗಿ ಹೋಗುತ್ತೆ ಹೋಗಿ ಅನ್ನೋರು. ಅಂದರೆ ಡ್ರೈನೆಸ್ನ ಕಡಿಮೆ ಮಾಡೋವಂಥ ಔಷಧಿ ಅವ್ರಿಗೆ ಸಿಕ್ಕಿಲ್ಲ ಇಲ್ಲಿ ತನಕ, ಬಟ್ ನಮ್ಮಲ್ಲಿದೆ. ಸೊ ಇವಾಗ ಡ್ರೈನೆಸ್ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೋತೀನಿ. ಡ್ರೈನೆಸ್ ಎಲಿಮೆಂಟ್ ನಮ್ಮ ದೇಹದಲ್ಲಿ ಹೇಗೆಲ್ಲ ಕೆಲಸ ಮಾಡ್ತು, ಹೇಗೆಲ್ಲ ಕೆಲಸ ಮಾಡುತ್ತೆ, ಪ್ಲಸ್ ಡ್ರೈನೆಸ್ ಎಲಿಮೆಂಟು ನಾವು ಇನ್ನೊಂದು ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಲ್ವ, ಈ ಎಲಿಮೆಂಟ್ ಬಂದು ಇಲ್ಲೆಲ್ಲೋ ಕಡ್ಡಿ ಆಡಿಸ್ತಾ ಇದೆ ನೋಡು ಅಂತ. ಅಂದರೆ ಬೇರೆಯವ್ರು ಬಂದು ಕಡ್ಡಿ ಆಡಿಸ್ತಾ ಇದ್ದಾರೆ ಅಂತ ಹೇಳ್ತೀವಲ್ವ, ಇದೇ ಪ್ಯಾಟರ್ನು. ಡ್ರೈನೆಸ್ಗೆ ಮಾತ್ರನೇ ಇದು ನಾವು ಹೇಳ್ತೀವಿ, ಬೇರೆ ಯಾವ ಎನರ್ಜಿಗೂ ಹೇಳೋದಿಲ್ಲ ಈ ಮಾತನ್ನ. ಡ್ರೈನೆಸ್ ಬಂದು ಅಲ್ಲಲ್ಲಿ ಕಡ್ಡಿ ಆಡಿಸ್ತಾ ಇರ್ತೈತೆ, ನಾನೆಲ್ಲಿಡ್ಲಿ ಅಂತ. ದಟ್ ಈಸ್ ದ ಬ್ಯೂಟಿ. ಅಂದರೆ ಆ ಡ್ರೈನೆಸ್ ಎಲಿಮೆಂಟ್ ಅನ್ನೋದು ಅಷ್ಟು ಕರಪ್ಟೆಡ್ ಎಲಿಮೆಂಟು ನಮ್ಮ ಬಾಡಿಯಲ್ಲಿ. ಅದು ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ. ಫುಡ್ ಸ್ಟೈಲಿಂದನೂ ಜಾಸ್ತಿ ಆಗುತ್ತೆ, ಲೈಫ್ ಸ್ಟೈಲಿಂದನೂ ಜಾಸ್ತಿ ಆಗುತ್ತೆ. ಫುಡ್ ಸ್ಟೈಲಿಂದನೂ ಕಡಿಮೆ ಆಗುತ್ತೆ, ಲೈಫ್ ಸ್ಟೈಲಿಂದನೂ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಫುಡ್ ಸ್ಟೈಲು, ಲೈಫ್ ಸ್ಟೈಲ್ ಎರಡು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಂಡಾಗ ಈ ಡ್ರೈನೆಸ್ ಎಲಿಮೆಂಟ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ.
ಅದರ್ವೈಸ್ ನಾನು ಆಗ್ಲೇ ಹೇಳ್ದಂಗೆ ನಾನು ಎಲ್ಲಿ ಮಡಗ್ಲಿ ಅಂತ ಯೋಚನೆ ಮಾಡ್ತಾ ಇರುತ್ತೆ. ನಿಮಗೆ ಗೊತ್ತಾಗ್ದಿರಂಗೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಡ್ರೈನೆಸ್ ಎಲಿಮೆಂಟ್. ಹಾಟ್ನೆಸ್ ಜಾಸ್ತಿ ಆದರೆ ಫ್ಲೂಯಿಡ್ಸ್ ಕಡಿಮೆ ಆಗುತ್ತೆ ಬಾಡಿಯಲ್ಲಿ. ಸೊ ಅದರಿಂದ ಏನಾಯಿತು, ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಹಾಟ್ನೆಸ್ ಜಾಸ್ತಿ ಆದರೂ ಏನಾಗುತ್ತೆ, ಸ್ಟ್ರೆಸ್ ಬರ್ನ್ಔಟ್ ಆಗುತ್ತೆ ನಮಗೆ. ಹಾಟ್ನೆಸ್ ಕಡಿಮೆ ಮಾಡ್ಕೊಳ್ಳಿಲ್ಲ ನಾವು ಅಂದರೆ ಇದು ಕಾಮನ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಾಗಲಿ ಅಥವಾ ನಿಮ್ಮ ಪೇಷಂಟ್ಗಳಾಗಲಿ, ನಿಮ್ಮ ಪೇಷಂಟ್ಗಳ ಮನೆಯಲ್ಲಾಗಲಿ, ಕ್ಲಿನಿಕಲ್ ಲೆವೆಲಲ್ಲಿ ಹೇಳಬೇಕು ಅಂದರೆ ಯಾರಾದ್ರೂ ಸ್ಟ್ರೆಸ್ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಸರ್, ಮನೇಲಿ ಇವರು ಬರ್ನ್ಔಟ್ ಆಗಿರ್ತಾರೆ ಸರ್, ತಾಳಕ್ಕಾಗ್ತಾ ಇಲ್ಲ ಅಂದರೆ ಒಂದು ಡ್ರೈನೆಸ್ ಎಲಿಮೆಂಟ್ನ ಕಡಿಮೆ ಮಾಡಿ. ಸಿಂಪಲ್ ಆಗಿ, ಬೇರೆ ಏನು ಬೇಡ. ಯಾಕೆ ನಾನು ಡ್ರೈನೆಸ್ ಎಲಿಮೆಂಟ್ನ ಕಡಿಮೆ ಮಾಡೋಕ್ಕೆ ಹೇಳ್ತೀನಿ ಎಸ್ಪೆಷಲಿ ಈ ಕೇಸಲ್ಲಿ ಅಂದರೆ, ಹಾಟ್ನೆಸ್ ಅನ್ನೋದು ನಾನು ಆಗಲೇ ಹೇಳಿದೆ, ಹಾಟ್ನೆಸ್ ನಿಮಗೆ ಬೇರೆ ಎನರ್ಜಿ ಥರ ಅಲ್ಲ, ಇಟ್ ಈಸ್ ಆ್ಯಕ್ಚುಲಿ ಫಿಸಿಕಲ್ ಎನರ್ಜಿ ಅಂತಲೇ ಹೇಳ್ಬೋದು ಇದನ್ನು. ಹಾಟ್ನೆಸ್ನ ಬಯೋ ಎಲೆಕ್ಟ್ರಿಸಿಟಿ ಪಾಸ್ ಆಗುವಂಥದ್ದು ಇದು. ಬಯೋ ಎಲೆಕ್ಟ್ರಿಸಿಟಿ ಎಷ್ಟು ಪಾಸ್ ಆಗುತ್ತೆ ಅಂತ ನಾವು ಅದನ್ನು ಅಳಿಯೋಕ್ಕೆ ಸಾಧ್ಯನೇ ಇಲ್ಲ. ಪೇಷಂಟ್ ಕೂಡ ಫೀಡ್ಬ್ಯಾಕಲ್ಲೇ ನಾವು ಅದನ್ನು ಹೇಳಬೇಕು, ಅವರು ಯಾವ ರೇಂಜಲ್ಲಿ ಕೊಡ್ತಾ ಇದ್ದಾರೆ, ಎಷ್ಟು ಇಂಟೆನ್ಸಿಟಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ. ಸೊ ಈ ರೀತಿಯಾಗಿ ಬರ್ನ್ಔಟ್ ಆಗಿರ್ತಕ್ಕಂಥ ಪೇಷಂಟ್ಗೆ ಡ್ರೈನೆಸ್ನ ಕಡಿಮೆ ಮಾಡಿ, ಹಾಟ್ನೆಸ್ಸನ್ನು ಕಡಿಮೆ ಮಾಡಿ. ಈ ಡ್ರೈನೆಸ್ನ ಕಡಿಮೆ ಮಾಡಿದ್ರೆ ಎರಡು ಹೆಂಗಿರುತ್ತೆ ಅಂದರೆ, ಒಂದು ಮನೆಯಲ್ಲಿ ಮನೆ ಯಜಮಾನ ಕಂಟ್ರೋಲ್ ಮಾಡೋದು, ಮನೆಯಿಂದ ಹೊರಗಡೆ ಸ್ಟೂಡೆಂಟ್ಸ್ ಆದರೆ ನಮ್ಮ ಸ್ಕೂಲ್ ಟೀಚರ್, ಹೆಡ್ ಮಾಸ್ಟರ್, ಪ್ರಿನ್ಸಿಪಲ್ ಅವರ ಭಯದಿಂದ ಹೇಗೆ ಕಂಟ್ರೋಲ್ ಆಗ್ತಾರೆ ಆ ರೀತಿಯಾಗಿ ಕಂಟ್ರೋಲ್ ಆಗುವಂಥದ್ದು, ಡೌಟೇ ಇಲ್ಲ. ಎರಡು ರೀತಿಯಿಂದನೂ ನಾವು ಕಂಟ್ರೋಲ್ ಮಾಡುವಂಥದ್ದು ತುಂಬ ಬ್ಯೂಟಿಫುಲ್. ಸೊ ಡ್ರೈನೆಸ್ ಜಾಸ್ತಿ ಆದಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಒನ್ಸ್ ಡ್ರೈನೆಸ್ ಕಾಣಿಸ್ತಾ ಇದೆ ಅಂದರೆ ಅದರ ಹಿಂದೆ ಹಾಟ್ನೆಸ್ ಮತ್ತು ಹೀಟ್ ಎಲಿಮೆಂಟ್ಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನು ನೀವು ಸಂಪೂರ್ಣವಾಗಿ ತಗೋಬೇಕಾಗಿರ್ತಂಥದ್ದು. ಓಕೆನಾ? ಅದೇ ಹ್ಯುಮಿಡಿಟಿ ಹೆಚ್ಚಾದರೆ ಹೆವಿನೆಸ್ ಆಗುತ್ತೆ, ಬ್ರೈನ್ ಫಾಗ್ ಆಗುತ್ತೆ. ಇದನ್ನು ನಾವು ಇನ್ನೊಂದು ಹೇಳ್ತೀವಿ, ಇದೇ ಹೀಟ್ ಹ್ಯುಮಿಡಿಟಿ ಜೊತೆ ಟ್ರ್ಯಾಪ್ ಆಗೋದು ಅಂತ ಹೇಳ್ತೀವಿ, ಅಂದರೆ ಬ್ಲ್ಯಾಕ್ ಆಗೋದು. ಈಗ ಏನು ಹೇಳ್ತೀವಿ, ಹ್ಯುಮಿಡಿಟಿ ಎಲಿಮೆಂಟಲ್ಲಿ ಹೀಟು ಬ್ಲಾಕ್ ಆಗಿದೆ ಅಂತ ಹೇಳ್ತೀವಿ, ಹೀಟ್ ಮೆರಿಡಿಯನ್ ಬ್ಲಾಕ್ ಆಗಿರುತ್ತೆ. ಯಾವುದು ಹ್ಯುಮಿಡಿಟಿ ಅಂದರೆ ಸ್ಟಮಕ್ ಮೆರಿಡಿಯನು. ಇದು ಸ್ಟಮಕ್ ಮೆರಿಡಿಯನು, ಇದು ಸ್ಪ್ಲೇನ್ ಮೆರಿಡಿಯನ್ ಅಲ್ವಾ? ಸ್ಪ್ಲೇನು ಮತ್ತು ಸ್ಟಮಕ್. ಈ ಸ್ಟಮಕ್ ಮೆರಿಡಿಯನಲ್ಲಿ ಇದು ಸ್ಟಮಕ್ ಮೆರಿಡಿಯನ್, ಇದು ಸ್ಟಮಕ್ಕು, ಇದು ಸ್ಪ್ಲೇನ್ ಸೆಂಟರ್. ಇಲ್ಲಿ ಹ್ಯುಮಿಡಿಟಿ ಜೊತೆಗೆ ಹೀಟ್ ಅಥವಾ ಹಾಟ್ನೆಸ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಅದನ್ನು ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತೀವಿ, ಮೆರಿಡಿಯನಲ್ಲಿ ಹೀಟ್ ಬ್ಲಾಕ್ ಆಗಿದೆ, ಈ ಹೀಟ್ ಪಾಯಿಂಟಲ್ಲಿ ಹೀಟ್ ಮೂವ್ ಆಗ್ತಾ ಇಲ್ಲ, ಇಲ್ಲಿ ಹೀಟ್ ಮೂವ್ ಆಗ್ತಾ ಇಲ್ಲ, ಹೀಟ್ ಸ್ಟಾಪ್ ಆಗಿರುತ್ತೆ, ಸ್ಟ್ಯಾಗ್ನೇಷನ್ ಅಂತ ಹೇಳ್ತೀವಿ. ಸೊ ಈ ಸಮಯದಲ್ಲಿ 100% ಆ ಪೇಷಂಟಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗಿರುತ್ತೆ, ಡೌಟೇ ಇಲ್ಲ. ಇದನ್ನು ಸರಿ ಮಾಡಬೇಕು, ಹೀಟನ್ನು ಮೂವ್ ಮಾಡಬೇಕು, ಪ್ಲಸ್ ಡ್ರೈನೆಸ್ಸನ್ನು ನಾವು ಕಂಟ್ರೋಲ್ ಮಾಡಬೇಕು. ಈಗ ಮಾಡಿದಾಗ ಪೇಷಂಟ್ ರಿಕವರಿ ಫಾಸ್ಟ್ ಆಗುತ್ತೆ. ಇದೇ ಥರ ಪೇಷಂಟ್ ಸಮ್ಟೈಮ್ಸ್ ನಿಮಗೆ ಇರಿಟೇಟಬಿಲಿಟಿ ಅಥವಾ ಪೇಷಂಟ್ ನಿಮಗೆ ಇರಿಟೇಷನ್ ಮಾಡೋವಂಥದ್ದು ಅಥವಾ ಮನೆಯಲ್ಲಿ ಇರಿಟೇಟ್ ಮಾಡೋವಂಥದ್ದು ಕಂಪ್ಲೇಂಟ್ ಮಾಡ್ತಾರೆ, ಸರ್ ತುಂಬ ಈ ವ್ಯಕ್ತಿ ಇರಿಟೇಟ್ ಮಾಡ್ತಾನೆ ಸರ್, ನನಗೆ ಮನೆಯಲ್ಲಿ ತುಂಬ ಎಲ್ಲರಿಗೂ ಇರಿಟೇಟ್ ಮಾಡ್ತಾರೆ ಸರ್. ಸೊ ಈ ಥರ ಎಲ್ಲ ಪೇಷಂಟ್ಗಳು ಬಂದ್ರೂ ಯು ಟ್ರೀಟ್ ಫಸ್ಟ್ ಡ್ರೈನೆಸ್, ನಾಟ್ ಆನ್ ದ ಮೈಂಡ್. ಫಸ್ಟ್ ಪಾಯಿಂಟ್ ಡ್ರೈನೆಸ್, ನೆಕ್ಸ್ಟ್ ಪಾಯಿಂಟ್ ಹಾಟ್ನೆಸ್. ಹೀಟನ್ನು ನೋಡಿಕೊಂಡು ಟ್ರೀಟ್ ಮಾಡಿ, ಅನವಶ್ಯಕವಾಗಿ ಹೀಟನ್ನು ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ಹಾಟ್ನೆಸ್ನ ಕಡಿಮೆ ಮಾಡ್ಬೋದು ಬೇಕಾದರೆ, ಹೀಟನ್ನು ಕಡಿಮೆ ಮಾಡಬೇಡಿ. ಹೀಟಿಂದನೇ ಹಾಟ್ನೆಸ್ ಕ್ರಿಯೇಟ್ ಆಗೋದ್ರಿಂದ ಹೀಟ್ ಕರೆಕ್ಟಾಗಿರುತ್ತೆ ಅಥವಾ
ಹಾಟ್ನೆಸ್ ವ್ಯತ್ಯಾಸ ಆದಾಗ ಹಾಟ್ನೆಸ್ ಒಂದನ್ನೇ ನೀವು ಟ್ರೀಟ್ ಮಾಡಿ. ಹಾಟ್ನೆಸ್ನ ಕಡಿಮೆ ಮಾಡೋಕ್ಕೆ ಹೀಟನ್ನು ಕಡಿಮೆ ಮಾಡಬಾರದು. ದಿಸ್ ಈಸ್ ದ ಬ್ಯೂಟಿ. ಇದನ್ನ ನಾವು ಸ್ಟಿಕ್ಕಿ ಪ್ಯಾಟರ್ನ್ ಅಂತ ಕರಿತೀವಿ, ಅಥವಾ ಮಿಕ್ಸ್ ಪ್ಯಾಟರ್ನ್ ಅಂತ ಕರಿತೀವಿ. ಇದನ್ನ ಎಸ್ಪೆಷಲಿ ಡ್ರೈನೆಸ್ ಮಿಕ್ಸ್ ಆಗೋದನ್ನ, ಬೇರೆ ಯಾವ ಎನರ್ಜಿಗೂ ಹೇಳೋದಿಲ್ಲ. ಡ್ರೈನೆಸ್ ಪ್ಯಾಟರ್ನಲ್ಲಿ, ಡ್ರೈನೆಸ್ ಎನರ್ಜಿಯಲ್ಲಿ ಮಿಕ್ಸ್ ಪ್ಯಾಟರ್ನ್ ಇದೊಂದೇ ಮಾತ್ರ. ನಾನು ಆಗ್ಲೇ ಹೇಳಿದ್ನಲ್ವಾ, ನಂದು ಎಲ್ಲ ಅಳಿಸ್ಲಿ ಕಡ್ಡಿ ಅಂತ, ಅದು ಬಂದು ಮಧ್ಯ ಮಧ್ಯ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇರುತ್ತೆ. ಎಲ್ಲ ಪೇಷಂಟ್ಗೂ ಡೌಟೇ ಇಲ್ಲ ಅದು. ಬಿಕಾಸ್ ಡ್ರೈನೆಸ್ ಅನ್ನೋದು ಎಸ್ಪೆಷಲಿ ಮುಂದಿವರದ ಊರುಗಳು. ಯಾವುದು ಮುಂದಿವರದ ಊರುಗಳಂದ್ರೆ ಬೆಂಗಳೂರು, ಮೈಸೂರು, ತುಮಕೂರು, ಇಲ್ಲೆಲ್ಲ ಪೊಲ್ಯೂಷನ್ ಜಾಸ್ತಿ. ಒಂದ್ಸರಿ ನೀವು ಒಂದು ಅವರ್ ನೀವು ಸಿಟಿಯಲ್ಲಿ ಒಂದು ರೌಂಡ್ ಹೋಗಿ ಬಂದಿದ್ದೀರಾ ಅಂದರೆ 100% ಡ್ರೈನೆಸ್ ಜಾಸ್ತಿ ಆಗುತ್ತೆ. ಅದು ಕಡಿಮೆ ಆಗೋಕ್ಕೆ ಸುಮಾರು ಏನಿಲ್ಲ ಅಂದ್ರೆ 3 to 4 hours ಬೇಕು. ಸಿಟಿಗೆ ಹೋಗಿ ಮನೆಗೆ ಬಂದಿದ್ದಾರೆ ಅಂದರೆ ಅವರಲ್ಲಿ ಕೋಪ ಜಾಸ್ತಿ ಆಗುತ್ತೆ, ಸಹಜವಾಗಿ ಆಗುತ್ತೆ. ಯಾಕೆ ಜಾಸ್ತಿ ಆಯಿತು? ಹೀಟ್ ಜಾಸ್ತಿ ಆಯಿತಾ, ಹಾಟ್ನೆಸ್ ಜಾಸ್ತಿ ಆಯಿತಾ? ಎರಡೂ ಜಾಸ್ತಿ ಆಗಿರಲ್ಲ, ಎರಡೂ ಕರೆಕ್ಟ್ ಆಗಿರುತ್ತೆ. ಡ್ರೈನೆಸ್ ಜಾಸ್ತಿ ಆಗಿ ಅದು ಇರಿಟೇಟ್ ಮಾಡ್ತಾ ಇರುತ್ತೆ. ಅದು ಸುಮ್ಮನೆ ಇರೋದಿಲ್ಲ, ಅದು ಡ್ರೈನೆಸ್ ಜಾಸ್ತಿ ಆದರೆ. ಯಾಕೆಂದರೆ ಡ್ರೈನೆಸ್ ಎಲ್ಲಿ ಜಾಸ್ತಿ ಆಗುತ್ತೆ? ಫಸ್ಟು ಲಂಗ್ಸ್ ಎಲ್ಲ ಆಗುತ್ತೆ, ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಲಂಗ್ಸ್ ಅಂದರೆ ಪ್ರಾಣಶಕ್ತಿ. ಸೊ ಡ್ರೈನೆಸ್ ಪ್ರಾಣಶಕ್ತಿ ಒಳಗಡೆ ಸೇರ್ಕೊಂಡ್ಬಿಡ್ತು, ಅಲ್ಲಿಂದ ಬ್ಲಡ್ಗೆ ಸೇರ್ಕೊಂತು. ಬ್ಲಡ್ ಸೇರ್ಕೊಂಡಿದ್ದೇ ಆಯಿತು, ಇಡೀ ದೇಹಕ್ಕೆ ಸರ್ಕ್ಯುಲೇಟ್ ಮಾಡ್ತು. ಇಡೀ ದೇಹಕ್ಕೆ ಸರ್ಕ್ಯುಲೇಟ್ ಮಾಡಿದಾಗ ಫಸ್ಟು ಆ್ಯಕ್ಷನ್ನು ರಿಯಾಕ್ಷನ್ ಕೊಡೋದು ಯಾರು? ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಸೊ ಹಾಗಾಗಿ ಡ್ರೈನೆಸ್ ಯಾವಾಗ್ಲೂ ಮುಂದೆ ಇರುತ್ತೆ, ನಂದೆಲ್ಲಿ ಮಡಗಲಿ ಅಂತ. ಸೊ ಹಾಗಾಗಿ ಡ್ರೈನೆಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪೇಷಂಟ್ಗೂ ಡ್ರೈನೆಸ್ ಬಗ್ಗೆ ಗಮನ ಇಟ್ಟು ನೋಡಿ. ಮಾಯಿಶ್ಚರ್ ಕಡಿಮೆ ಆದರೂ ಸಹ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ, ಅದು ನಿಮ್ಮ ಗಮನದಲ್ಲಿರಲಿ. ಮಾಯಿಶ್ಚರ್ ಕಡಿಮೆ ಆದರೂ ಸಹ ಕಾನ್ಸ್ಟಿಪೇಷನ್ ಆಗುತ್ತೆ, ಡ್ರೈ ಸ್ಟೂಲ್ ಆಗುತ್ತೆ. ಸೊ ಅದು ಸಹ ನಿಮ್ಮ ಗಮನದಲ್ಲಿರಲಿ. ಡ್ರೈನೆಸ್ ಜಾಸ್ತಿ ಆಯಿತು ಅಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ, ನಿಮ್ಮ ಡೈಜೆಸ್ಟಿವ್ ಎನರ್ಜಿ ವ್ಯತ್ಯಾಸ ಆಗುತ್ತೆ, ಅದು ಸಹ ಗಮನ ಇರಲಿ. ಡ್ರೈನೆಸ್ ನಾನು ಆಗಲೇ ಟಿಶ್ಯೂ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿದೆ, ಮಸಲ್ಸ್ ಲೆವೆಲ್ಗೆ ಅಲ್ವಾ? ಸೊ ಯಾವುದೇ ವ್ಯಕ್ತಿ ನನಗೆ ಸುಮಾರು ದಿನಗಳಿಂದ, ತುಂಬ ದಿನಗಳಿಂದ ಪೇಯ್ನ್ ಇದೆ, ನನಗೇನು ಕೆಲಸ ಇಲ್ಲ, ಆರಾಮಾಗಿರ್ತೀನಿ, ಒತ್ತಡ ಇಲ್ಲ, ನಂದೇನು ಕೆಲಸ ಇಲ್ಲ, ಫಿಸಿಕಲಿ ವರ್ಕ್ ಜಾಸ್ತಿ ಮಾಡೋದಿಲ್ಲ, ಆದರೂ ನನಗೆ ಮಸಲ್ ಪೇಯ್ನ್ ಇರುತ್ತೆ, ಡಯಾಬಿಟಿಸ್ ಇರೋಲ್ಲ, BP ಇರೋದಿಲ್ಲ, ಬೇರೆ ಯಾವುದೂ ಕಾಯಿಲೆಗಳಿರೋದಿಲ್ಲ, ಹೆಲ್ತಿಯಾಗಿರ್ತವೆ, ಡೈಜೆಷನು ಚೆನ್ನಾಗಿರುತ್ತೆ, ಸೊ ಎಲ್ಲನೂ ಚೆನ್ನಾಗಿರುತ್ತೆ. ಇದೊಂದು ಮಾತ್ರ ಹೇಳ್ತಾರೆ, ನನಗೆ ಮಸಲ್ಸ್ ಕ್ರ್ಯಾಂಪ್ಸು ಮತ್ತು ಪೇಯ್ನು, ಸ್ವಲ್ಪ ದೂರ ನಡೆದ್ರೆ ನನಗೆ ಈ ಥರ ಸುಸ್ತಾಗುತ್ತೆ. ಇದನ್ನೆಲ್ಲ ಹೇಳಿದಾಗ ನೀವು ಫಸ್ಟು ಇಂತಹ ಪೇಷಂಟ್ಗೆ ಫಸ್ಟ್ ಟ್ರೀಟ್ ವಿತ್ ಡ್ರೈನೆಸ್. ಡ್ರೈನೆಸ್ಸನ್ನು ಕಡಿಮೆ ಮಾಡಿ ಆಮೇಲೆ ಪೇಯ್ನ್ ಮ್ಯಾನೇಜ್ಮೆಂಟ್ಗೆ ಕೊಡಿ. ಎರಡಕ್ಕೂ ಕೊಡಿ, ಪಲ್ಸ್ ನೋಡಿ, ಟಂಗ್ ನೋಡಿ, ಎಲ್ಲನೂ ನೋಡಿ. ಡ್ರೈನೆಸ್ ನಿಮಗೆ ಅಕಸ್ಮಾತ್ ನಿಮಗೆ ಟಂಗಲ್ಲಿ ಕಾಣಿಸ್ದೇ ಹೋಗ್ಬೋದು, ಪಲ್ಸಲ್ಲೂ ಕಾಣಿಸ್ದೇ ಹೋಗ್ಬೋದು, ಸಿಂಪ್ಟಮ್ಸಲ್ಲಿ ಇರುತ್ತೆ, ಡೌಟೇ ಇಲ್ಲ. ಬಿಕಾಸ್ ಡ್ರೈನೆಸ್ ನಿಮಗೆ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ? ಸ್ಕ್ಯಾನಿಂಗ್ ಮಾಡ್ತೀರಾ, ಎಕ್ಸ್ರೇ ಮಾಡ್ತೀರಾ, ಬೇರೆ ಇನ್ನೊಂದು ಮಾಡ್ತೀರಾ, ಯಾವುದ್ರಲ್ಲಾದರೂ ಕಾಣಿಸುತ್ತಾ? ಯಾವುದ್ರಲ್ಲೂ ಕಾಣಿಸಲ್ಲ. ಸೊ ಅದು ಮೂವ್ ಆಗೋದು ಯಾರ ಕಣ್ಣಿಗೂ ಕಾಣಿಸ್ದೇ ಇರೋಂಗೆ ಮೂವ್ ಆಗುತ್ತೆ, ಪ್ಲಸ್ ಅದು ನಮ್ಗೇನು ತೊಂದರೆ ಕೊಡಬೇಕು ಕೊಡ್ತಾ ಇರುತ್ತೆ. ಇನ್ಸೋಮ್ನಿಯಾ, ಡ್ರೈ ಮೌತು, ಕಾನ್ಸ್ಟಿಪೇಷನ್ನು, ಆಂಗ್ಸೈಟಿ ಕಾಂಬಿನೇಷನ್ ಬರುತ್ತೆ. ಬಿಕಾಸ್ ಆಫ್ ದ ಈ ಪ್ಯಾಟರ್ನ್ಗಳೆಲ್ಲ ಹೆಂಗೆ ಮಿಕ್ಸ್ ಪ್ಯಾಟರ್ನ್ಗಳಿಗೆ ನಾನು ಹೇಳ್ತಾ ಇರೋದು. ಲೇಟ್ ನೈಟ್ ಸ್ಟ್ರೆಸ್ಸು, ಮೆಮೊರಿ ಪೂರ್ ಆಗುವಂಥದ್ದು, ನಾನು ಆಗಲೇ ಹೇಳಿದೆ ಐ ಡ್ರೈ ಆಗಿರುತ್ತೆ ಅನ್ನೋ, ಇವೆಲ್ಲ ಮಿಕ್ಸ್ಡ್ ಕಾಂಬಿನೇಷನಲ್ಲಿ ಕೊಡುವಂಥದ್ದು. ಇದೆಲ್ಲ ಯಾರು ಕೊಡ್ತಾರೆ ಅಂದರೆ ಒನ್ಸ್ ಅಗೇನ್ ಡ್ರೈನೆಸ್ ಜೊತೆಗೆ ಹಾಟ್ನೆಸ್ ಕಂಬೈನ್ ಆಗುತ್ತೆ, ಡ್ರೈನೆಸ್ ಜೊತೆಗೆ ಹ್ಯುಮಿಡಿಟಿ ಕಂಬೈನ್ ಆಗುತ್ತೆ, ಡ್ರೈನೆಸ್ ಜೊತೆಗೆ ಹೀಟ್ ಕಂಬೈನ್ ಆಗುತ್ತೆ. ಸೊ ಈ ಥರ ಮಿಕ್ಸ್ಡ್ ಕಾಂಬಿನೇಷನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರೋವಂಥದ್ದು. ಅದೇ ಮಿಕ್ಸ್ಡ್ ಪ್ಯಾಟರ್ನ್ ಅಂತ ಹ್ಯುಮಿಡಿಟಿ ಮತ್ತು ಹಾಟ್ನೆಸ್ ಅಂತ ತೊಗೊಂಡಾಗ ಹೆವಿನೆಸ್, ಬ್ಲೋಟಿಂಗು, ಸ್ಟಿಕ್ಕಿ ಸ್ಟೂಲು, ಇರಿಟಬಿಲಿಟಿ, ಮ್ಯೂಕಸ್ಸು, ಸ್ಲೀಪ್ ಡಿಸ್ಟರ್ಬೆನ್ಸು, ಇಂಟರ್ನಲ್ ಹೀಟ್ ಫೀಲಿಂಗ್ಸು, ಡ್ಯಾಂಪ್ ಅಬ್ಸ್ಟ್ರಕ್ಷನ್ಸು, ಪ್ಲಸ್ ಸ್ಟಿಕ್ಕಿ ಹೀಟ್ ಅಂತ ಹೇಳ್ತೀವಿ,
ಈ ಸ್ಟಿಕ್ಕಿ ಹೀಟ್ ಅಂದರೆ ಹೀಟ್ ಫೀಲಿಂಗ್ಸ್ ಇರುತ್ತೆ, ಹೊರಗಡೆ ಗೊತ್ತಾಗಲ್ಲ, ಒಳಗಡೆ ಮತ್ತೆ ಏನೋ ಹೀಟ್ ಆದಂಗೆ ಇರುತ್ತೆ. ಯಾಕೋ ಹೊಟ್ಟೆ ಎಲ್ಲ ಹೀಟ್ ಆದಂಗೆ ಇರುತ್ತೆ, ಗ್ಯಾಸ್ಟ್ರಿಕ್ ಇದೆಯಾ ಅಸಿಡಿಟಿ ಇದೆಯಾ ಏನೂ ಇರೋದಿಲ್ಲ, ಅಲ್ಲಿ ಹೀಟ್ ಸ್ಟ್ರಕ್ ಆಗುವಂಥದ್ದು ಅಂತ ಹೇಳ್ತೀವಿ. ಇವೆಲ್ಲ ಮಿಕ್ಸ್ಡ್ ಕಾಂಬಿನೇಷನಲ್ಲಿ ಬರೋವಂಥದ್ದು. ಇದೇನಾಗುತ್ತೆ, ಇವತ್ತೊಂಥರ ಇರುತ್ತೆ, ನಾಳೆ ಒಂಥರ ಇರುತ್ತೆ, ನಾಡ್ದು ಒಂಥರ ಇರುತ್ತೆ. ಇದೆಲ್ಲ ಮಿಕ್ಸ್ಡ್ ಪೆಕ್ಯುಲಿಯರ್ ಕಾಂಬಿನೇಷನ್ಸ್. ಇವನ್ನೆಲ್ಲ ನೀವು ಗಮನ ಇಡಬೇಕು. ಪೇಷಂಟ್ಗೆ ನಿಧಾನವಾಗಿ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಅದೇ ಹ್ಯುಮಿಡಿಟಿ ಜಾಸ್ತಿ ಇದ್ದು ಹಾಟ್ನೆಸ್ ಕಡಿಮೆ ಆದರೆ ಫೆಟಿಗ್ಯೂ, ಎಡಿಮಾ, ಸ್ಲೋ ಥಿಂಕಿಂಗು, ಲೋ ಮೋಟಿವೇಶನ್ನು, ಸ್ಲೀಪ್ಲೆಸ್ನೆಸ್ಸು, ಪಫಿ ಫೇಸು, ಸ್ಲಗ್ಗಿಶ್ ಡೈಜೆಷನ್ನು, ಆಕ್ಟಿವ್ ಆಗಿರಲ್ಲ, ವೀಕ್ ಆಗಿರ್ತಾರೆ. ಎಷ್ಟೇ ನಿಮ್ಗೆ ಗೈಡ್ ಮಾಡಿದ್ರು, ಎಷ್ಟೇ ಅವ್ರಿಗೆ ನಾವು ಸಪೋರ್ಟ್ ಕೊಟ್ಟರು ಸಹ ಹೆಲ್ತಿಯಾಗೇ ಇರ್ತಾರೆ, ಊಟ ಚೆನ್ನಾಗಿ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಬಟ್ ಅವರ ಆಕ್ಟಿವ್ನೆಸ್ ಅಂತ ಬಂದಾಗ ಆಕ್ಟಿವಿಟೀಸ್ ತುಂಬ ಪೂರ್ ಆಗಿರುತ್ತೆ. ಯೋಚನೆ ಮಾಡೋದು ಚೆನ್ನಾಗಿ ಯೋಚನೆ ಮಾಡ್ತಾರೆ, ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ಎಲ್ಲನೂ ಇರುತ್ತೆ. ಫಿಸಿಕಲ್ ಆಕ್ಟಿವಿಟಿ ಏಕ್ದಮ್ ಏನಾಗುತ್ತೆ, ಡೌನ್ ಆಗಿಬಿಡುತ್ತೆ. ಸೊ ಇದೆಲ್ಲ ಒಂದು ಮಿಕ್ಸ್ಡ್ ಪ್ಯಾಟರ್ನ್ ಬರ್ತಕ್ಕಂಥದ್ದು. ಈಗ ನಾವು ಈ ಟ್ರಯಾಂಗುಲರ್ ಡಯಾಗ್ನೋಸಿಸ್ ಸಿಸ್ಟಮ್ ಅಂತ ತಗೊಂಡಾಗ ಫಸ್ಟ್ ನೀವೇನು ಮಾಡಬೇಕು, ಡಾಮಿನೆಂಟ್ ಯಾವುದು ಎನರ್ಜಿ ಇಂಪ್ರೆಷನ್ ಆಗಿರುತ್ತೆ ಅದನ್ನು ನೋಡಬೇಕು. ಹೆವಿ ಇದೆಯಾ, ಜಾಸ್ತಿ ಇದೆಯಾ. ಹೆವಿಗೂ ಹೈಪರ್ಗೂ ವ್ಯತ್ಯಾಸ ಇದೆ, ಕರೆಕ್ಟಾ? ಹೆವಿ ಅಂದರೆ ಓವರು, ಹೈಪರ್ ಅಂದರು ಅದು ಸಹ ಓವರನ್ನೇ. ಹೆವಿ ಅಂದರೆ ನಿಮಗೆ ಸ್ಟಾಗ್ನೇಷನ್ಸ್ ಕ್ರಿಯೇಟ್ ಮಾಡುತ್ತೆ, ಹೈಪರ್ ಅಂದರೆ ಏನಾಗುತ್ತೆ, ಸ್ಟಾಗ್ನೇಷನ್ಸ್ ಕ್ರಿಯೇಟ್ ಮಾಡಲ್ಲ, ಅದ್ರ ಬದಲಾಗಿ ಓವರ್ ಆಕ್ಟಿವಿಟಿ, ಓವರ್ ಥಿಂಕಿಂಗು, ಓವರ್ ಸ್ಪೀಡು, ಓವರ್ ಕಾನ್ಫಿಡೆನ್ಸು ಕ್ರಿಯೇಟ್ ಮಾಡುವಂಥದ್ದು. ನಿಮಗೆ ಹೆವಿಗೂ ಮತ್ತು ಹೈಪರ್ಗೂ ಇರತಕ್ಕಂತಹ ವ್ಯತ್ಯಾಸ. ಹೆವಿಯಲ್ಲಿ ಸ್ಟಾಗ್ನೇಷನ್ ಇರುತ್ತೆ, ಸ್ಲೋ ಇರುತ್ತೆ, ಮೋಟಿವೇಶನ್ ಲ್ಯಾಕ್ ಆಗಿರುತ್ತೆ, ಡಲ್ನೆಸ್ ಇರುತ್ತೆ. ಎನರ್ಜಿ ಹೆವಿ ಆದರೆ, ಎನರ್ಜಿ ಹೈಪರ್ ಆದರೆ ನಾನು ಹೇಳಿದಾಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ತುಂಬ ಒಂದು ಕೂದಲೆಳೆ ಅಂತರದಲ್ಲಿ ಇರತಕ್ಕಂಥದ್ದು. ಎನರ್ಜಿ ಹೆವಿ ಆಗಿರುತ್ತಾ, ಹೈಪರ್ ಆಗಿರುತ್ತಾ ಅಂತ ನೋಡ್ಕೋಬೇಕು. ಇದು ಪೇಷಂಟ್ ಬಂದಾಗ್ಲೇ ನೀವು ಗಮನಿಸುವಂಥದ್ದು. ಅವ್ರು ಓಡಾಡುವಾಗ, ಅವ್ರು ಮಾತಾಡುವಾಗ, ಅವ್ರು ಇರ್ತಕ್ಕಂಥ ರೀತಿ, ಇವನ್ನೆಲ್ಲ ನೀವು ನೋಡಿ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ಮೈಂಡ್ ಸೆಟ್ ನೋಡಬೇಕು, ಅವ್ರ ಸ್ಟೇಟ್ ಹೇಗಿದೆ ನೋಡಬೇಕು, ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ ನೋಡಬೇಕು. ಥಾಟ್ಸ್ ಎಲ್ಲ ಚೆನ್ನಾಗಿ ಓಡ್ತಾ ಇದೆಯಾ, ಸಿಕ್ಕಾಪಟ್ಟೆ ಓಡ್ತಾ ಇದೆಯಾ, ಫಾಗಿ ಮೈಂಡ್ ಆಗಿರುತ್ತಾ, ಹ್ಯುಮಿಡಿಟಿ ಜಾಸ್ತಿ ಇದೆಯಾ, ಹಾಟ್ನೆಸ್ ಜಾಸ್ತಿ ಇದೆಯಾ, ಇವನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಪ್ಲಸ್ ನೀವು ಕೇಳೋ ಕ್ವಶನ್ಸು ಸ್ಟೂಲು, ಮ್ಯೂಕೋಸು, ಫ್ಲೂಯಿಡ್ ಸೈನ್ ನೀವೇ ನೋಡಬೇಕು. ಅವ್ರ ಹ್ಯುಮಿಡಿಟಿ, ಅವ್ರ ಬಾಡಿನ ಟಚ್ ಮಾಡಿದಾಗ ಫೀಲ್ ಆಗುತ್ತೆ, ಡ್ರೈನೆಸ್ ಫೀಲ್ ಆಗುತ್ತಾ, ಸಾಫ್ಟ್ನೆಸ್ ಫೀಲ್ ಆಗಿದೆಯಾ, ಇದನ್ನೆಲ್ಲ ನೀವು ಪೇಷಂಟನ್ನ ಟಚ್ ಮಾಡಿನೇ ತಿಳ್ಕೊಬೇಕು. ಅದಕ್ಕೆ ನಾವು ಕೈ ಹಿಡ್ಕೊಂಡು ಟಚ್ ಮಾಡ್ತೀವಿ. ಆ ಕೈಗಳು ಹಾರ್ಡ್ ಫೀಲ್ ಆಗುತ್ತಾ, ಸಾಫ್ಟ್ ಫೀಲ್ ಆಗುತ್ತಾ, ಆವಾಗಲೇ ಅದೇ ಟೈಮಲ್ಲಿ ನಾವು ಹೀಟ್ ಇದೆಯಾ, ಕೋಲ್ಡ್ ಇದೆಯಾ, ಇದನ್ನೆಲ್ಲ ನೋಡ್ಕೋಬೇಕು. ಅದೊಂದೇ ಅಲ್ಲ, ಎನರ್ಜಿ ಮೇಲೆ ಯಾರಾದರೂ ವರ್ಕ್ ಮಾಡ್ತಾ ಇದ್ರೆ ಅವ್ರ ಕೈ ಮೇಲೆ ನೀವು ಕೈ ಇಟ್ಟಿದ ತಕ್ಷಣ ಸಪೋಸ್ ಏನಾದ್ರು ಅವರಲ್ಲಿ ನೆಗೆಟಿವ್ ಎನರ್ಜಿ ಇಂಬ್ಯಾಲೆನ್ಸ್ ಇದ್ರೆ ಅವ್ರನ್ನ ಟಚ್ ಮಾಡಿದ ತಕ್ಷಣ ದೇ ಕ್ಯಾನ್ ಫೀಲ್ ದ ನೆಗೆಟಿವ್ ಎನರ್ಜೀಸ್ ಇದೆ ಬಾಡಿಯಲ್ಲಿ ಅನ್ನೋದು ಸಹ ನಾವು ನೋಡ್ಕೋಬಹುದು. ಹೀಗೆ ಅದ್ಭುತವಾಗಿ ನಾವು ಡಿಫ್ರೆಂಟ್ ಸ್ಟೇಜಲ್ಲಿ ಡಿಫ್ರೆಂಟ್ ಒಂದೊಂದು ಆರ್ಗನ್ನು, ಒಂದೊಂದು ಎನರ್ಜಿಗೂ ನಾವು ಕಂಪ್ಯಾರಿಸನ್ ಮಾಡ್ತಾ ಅವ್ರಿಗಿರ್ತಕ್ಕಂತಹ ತೊಂದರೆಗಳನ್ನು ನಾವು ನೋಡಿಕೊಂಡು ನಾವು ಅವರ ಅವರ ಪ್ರಾಬ್ಲಮ್ ಏನು ಅಂತ ಡಯಾಗ್ನೈಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು. ಇವತ್ತು ನಾವು ಸಂಪೂರ್ಣವಾಗಿ ವಿಂಡ್, ಹೀಟ್, ಹಾಟ್ನೆಸ್, ಹ್ಯುಮಿಡಿಟಿ ಮತ್ತು ಡ್ರೈನೆಸ್ ಇಷ್ಟು ಎಲಿಮೆಂಟ್ಗಳನ್ನು ನಾವು ಇವತ್ತಿಗೆ ಕಂಪ್ಲೀಟ್ ಮಾಡಿದ್ದೀವಿ. ಸಾಕಷ್ಟು ಕಾಯಿಲೆಗಳ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಪ್ಲಸ್ ಅದರ ಕ್ಯಾರೆಕ್ಟರ್ಸ್ ತಿಳ್ಕೊಂಡಿದ್ದೀವಿ, ಅದರ ಗುಣಗಳೇನು ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾವಾಗ ಅದು ಪೆಕ್ಯುಲಿಯರ್ ಆಗಿ ವರ್ಕ್ ಮಾಡುತ್ತೆ, ಯಾವಾಗ ನಾರ್ಮಲ್ ಆಗಿರುತ್ತೆ, ಯಾವಾಗ ಅಬ್ನಾರ್ಮಲ್ ಆಗಿರುತ್ತೆ, ಯಾವಾಗ ಇದ್ದು ಇಲ್ಲದೇ ಇರೋ ಥರ ಇರುತ್ತೆ, ಯಾವಾಗ ಇಲ್ಲದೇ ಇದ್ರೂ ಸಹ ನಾನು ಇದ್ದೀನಿ ಅಂತ ತೋರಿಸುತ್ತೆ. ಇಷ್ಟು ವಿಷಯಗಳನ್ನು ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಇಂದಿನ ಕ್ಲಾಸ್ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಇದನ್ನೆಲ್ಲ ಗಮನ ಇಟ್ಟು ಕೇಳಿದ್ದೀರಾ. ಇದನ್ನು ಮತ್ತೆ ನೀವು ಮನನ ಮಾಡಬೇಕು. ಗೊತ್ತಿರೋ ಅಷ್ಟು ನೋಟ್ಸನ್ನ ನೀವು ಮಾಡ್ತಾ ಹೋಗಿ, ನಾನು ನೋಟ್ಸ್ ಕಳಿಸ್ಕೊಡ್ತೀನಿ. ಇವತ್ತು ಕೇಳಿರ್ತಕ್ಕಂಥ ಇಷ್ಟು ವಿಷಯನ ನೀವು ನೋಟ್ಸ್ ಮಾಡಿದ್ರೆ ಪರ್ಮನೆಂಟ್ ಆಗಿ ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ. ಇದು ನೋಟ್ಸಲ್ಲಿ ತಪ್ಪಿದ್ರೂ ಪರವಾಗಿಲ್ಲ, ಬಟ್ ನೋಟ್ಸ್ ಮಾಡೋದು ಇಂಪಾರ್ಟೆಂಟು. ನಾನು PDF ಕಳಿಸಿದ ಮೇಲೆ ನೀವು ನೋಡಿಕೊಂಡು ಇದು ತಪ್ಪಿದೆ, ಇದು ಸರಿ ಇದೆ ಅಂತ ತಿದ್ಕೊಳ್ತೀರಾ. ಸೊ ಅದನ್ನು ತಿದ್ಕೊಂಡಿರೋದು ನೀವು ಲೈಫ್ ಟೈಮ್ ಜ್ಞಾಪಕ ಇಟ್ಕೊಂಡಿರ್ತೀರ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಟ್ರಯಾಂಗಲ್
ಥಿಯರಿ ಸಿಸ್ಟಮ್ ಇದು. ಇವತ್ತಿಗೆ ನಾವು ಡ್ರೈನೆಸ್ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಮುಂದಿನ ಎಲಿಮೆಂಟು ಹ್ಯುಮಿಡಿಟಿ, ಡ್ರೈನೆಸ್ ಮತ್ತು ಕೋಲ್ಡ್ನೆಸ್ ಎಲಿಮೆಂಟು. ಇದನ್ನು ಮುಂದಿನ ಸೆಷನ್ನಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಇವತ್ತಿಗೆ ಈ ಸೆಷನ್ನ ಮುಗಿಸೋಣ. ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ಹೋಗ್ಬಿಟ್ಟು ಬನ್ನಿ. ಒಳ್ಳೆಯದಾಗಲಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಸಿಂಪಲ್ ಆಗಿ ಕೇಳ್ಬೋದು. ಸರ್ ಒಂದ್ ಡೌಟ್ ಸರ್, ನೀವು ಡ್ರೈ ಕಾಫ್ ಏನಿರುತ್ತೆ ಅದು ಹೋಗಲ್ಲ, ಅದು ಡ್ರೈನೆಸ್ ಇಂದ ಆಗತ್ತೆ ಅಂತ ಹೇಳ್ತೀರಾ. ಅದೇ ಕಿರ್ನಾಲ್ಗೆ ಅಂತ ಬೀಳುತ್ತಲ್ಲ, ಅದನ್ನ ಏನಂತ ಕನ್ಸಿಡರ್ ಮಾಡ್ತೀರಾ? ಅದಕ್ಕೂ ಏನು ಮೆಡಿಸಿನ್ ಇರಲ್ಲ, ಅದನ್ನ ಏನಂತ ಕನ್ಸಿಡರ್ ಮಾಡ್ಬೋದು ನಾವು? ಅದು ಹೀಟ್. ಕಿರ್ನಾಲ್ಗೆ ಅಂದ್ರೆ ಉದ್ದ ಆಗೋದು, ಕರೆಕ್ಟ್ ಅಲ್ವಾ? ಹೌದು ಸರ್, ಹೌದು. ಅದು ತುದಿ ಲೈಟಾಗಿ ಟಚ್ ಆಗುತ್ತೆ, ಯಾವಾಗ್ಲೂ ಟಚ್ ಆಗಲ್ಲ ಅದು. ನಮ್ಗೆ ಕಿರ್ನಾಲ್ಗೆ ಇರುತ್ತಲ್ವಾ, ಅದು ನಾವು ಹಿಂಗ್ ನುಂಗ್ಬೇಕಾದ್ರೆ ಹಿಂಗ್ ಗಂಟು ಒಳಗಡೆ ಇವಾಗ ಟಚ್ ಆಯ್ತು, ನನ್ಗೆ ಮಾತಾಡ್ಬೇಕಾದ್ರೆ ಟಚ್ ಆಗ್ತಾ ಇಲ್ಲ ಅದು. ಅದು ಯಾವಾಗ ಹೀಟ್ ಜಾಸ್ತಿ ಆಗುತ್ತೆ, ವಿಂಡ್ ಜಾಸ್ತಿ ಆಗಿ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆದಾಗ ಇಲ್ಲಿ ಸ್ಟ್ರಕ್ ಆಗುತ್ತೆ ಹೀಟ್. ಅದು ಆಕ್ಚುಲಿ ಮೇಲಕ್ಕೆ ಹೋಗ್ಬಿಡ್ಬೇಕು. ಮೇಲಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಕಿರ್ನಾಲ್ಗೆ ಆಗೋದಿಲ್ಲ, ಇಲ್ಲಿ ಹೀಟ್ ಬ್ಲಾಕ್ ಆಗುತ್ತೆ. ಯಾವಾಗ ಹೀಟ್ ಇಲ್ಲಿ ಬ್ಲಾಕ್ ಆಗುತ್ತೆ ಈ ಲೆವೆಲ್ ಅಲ್ಲಿ, ಅವಾಗ ಆ ಕಿರ್ನಾಲ್ಗೆಗೆ ಹೀಟ್ ಜಾಸ್ತಿ ಆಗಿ ಅದು ಉದ್ದ ಆಗುತ್ತೆ. ಅದು ಇಷ್ಟಿರೋದು ಇಷ್ಟು ಉದ್ದ ಆಗುತ್ತೆ. ಆ ಉದ್ದ ಆಗಿರೋದು ಅವಾಗ ನಿಮ್ಗೆ ಟಚ್ ಮಾಡ್ತಾ ಇರುತ್ತೆ. ನಾಲ್ಗೆ ಟಚ್ ಆಗಿದ ತಕ್ಷಣ ಕೆಮ್ಮು ಬರುತ್ತೆ. ಸೊ ಹೀಟನ್ನ ಕಡಿಮೆ ಮಾಡಬಾರ್ದು. ಕಡಿಮೆ ಮಾಡಿದ್ರೆ ನಿಮ್ಗೆ ಥ್ರೋಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಹೀಟನ್ನ ಮೂವ್ ಮಾಡ್ಬೇಕು, ಅದನ್ನ ಇಲ್ಲಿಂದ ಮೂವ್ ಮಾಡೋದಕ್ಕೆ ನೋಡ್ಬೇಕು ಅದನ್ನ. ಡ್ರೈ ಕಾಫ್ ಅಂದ್ರೇನೆ ಪೆಕ್ಯುಲಿಯರ್. ಸರ್ ಇನ್ನೊಂದ್ ಕ್ವಶನ್, ಅದೇ ತರ ಈ ಹಲ್ಲು ಜಾಯಿಂಟ್ ನಲ್ಲಿ ಕೆಲವರಿಗೆ ಕಟ್ ಕಟ್ ಅಂತ ಸೌಂಡ್ ಬರ್ತಿರುತ್ತಲ್ಲ ಸರ್, ಅದು ಹೌದು. ಅದನ್ನ ನಾವು ಹೇಗ್ ತಗೋಬೇಕು? ಅದು ಡ್ರೈನೆಸ್ ಫ್ಲೂಯಿಡ್ ಕಮ್ಮಿ ಆಗಿದೆ ಅಂತ ತಗೋಬೇಕಾ, ಹೀಟ್ ಅಂತ ತಗೋಬೇಕಾ, ಹಾಟ್ ಅಂತ ತಗೋಬೇಕಾ? ಪೇಯ್ನ್ ಇದ್ರೆ ಫ್ಲೂಯಿಡ್ಸ್ ಕಡಿಮೆ ಆಗಿರುತ್ತೆ. ಪೇಯ್ನ್ ಇಲ್ಲ, ಬರೀ ಸೌಂಡ್ ಬರ್ತಾ ಇದೆ ಅಂದ್ರೆ ಡ್ಯೂ ಟು ಡ್ರೈನೆಸ್ ಕಡಿಮೆ ಮಾಡಿ ನಿಮ್ಗೆ ಟಕ್ ಟಕ್ ಸೌಂಡ್ ಹೋಗುತ್ತೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಸರ್ ನಮಸ್ತೆ. ನಮಸ್ತೆ. ಈ ಇನ್ಫಾರ್ಮೇಶನ್ 6 ಇವಾಗ ಏನ್ ನೀವು ಅಡ್ವಾನ್ಸ್ ಮಾಡ್ತಾ ಇದ್ದೀರಿ, ಇದು ಅಪರೂಪದ್ದು, ಹೇಳ್ಕೊಡೋರೇ ಇಲ್ಲ, ಸಿಕ್ಕೋದೇ ಇಲ್ಲ ಅಂತ ಹೇಳ್ತೀರಿ. ಇದನ್ನ ನೀವು ನಮಗೆ ಹೇಳ್ಕೊಡ್ತಿದ್ದೀರಿ, ಅದರಿಂದ ನಾವು ನಿಮ್ಗೆಲ್ಲರಿಗೂ ಋಣಿಯಾಗಿರ್ಬೇಕು ಸರ್. ಎಲ್ಲರ ಪರವಾಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಧನ್ಯವಾದಗಳನ್ನ. ಒಳ್ಳೇದಾಗ್ಲಿ. ನೋಡಿ, ವಿಚಾರ ಮಾಡಿ ನೋಡಿ, ಈ ವಿಷಯ ಸಿಕ್ಕುತ್ತಾ ನಿಮ್ಗೆ ಹೊರಗಡೆ ಎಲ್ಲಾದ್ರೂ ಅಂತ. ಹಿಂದಿಯಲ್ಲಿದೆ, ಸುಜಾಕ್ ಮಾಡೋರು ಹಿಂದಿಯಲ್ಲಿ ಮಾಡ್ತಾ ಇದಾರೆ. ಕನ್ನಡದಲ್ಲಿ ಸದ್ಯಕ್ಕೆ ಯಾರು ಇದನ್ನ ಅಡ್ವಾನ್ಸ್ ಲೆವೆಲ್ ಕೊಟ್ಟಿಲ್ಲ. ಎಲ್ರೂ ಬೇಸಿಕ್ ಅಷ್ಟೇನೆ, ಇಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದಾರೆ. ರೈಟ್. ಎಲ್ರೂ ಹೋಗಿ ಬನ್ನಿ. ನಾಳೆ 6 ಗಂಟೆಗೆ ಮತ್ತೆ ಜಾಯಿನ್ ಆಗಿ. ಸರ್ ಸುಜೋಕ್ ಬೇಸಿಕ್ ಏನಾದ್ರು PDF ಇದೆಯಾ ಸರ್ ಗ್ರೂಪ್ ಅಲ್ಲಿ? PDF ಇಲ್ಲ, ಬುಕ್ ಬರುತ್ತೆ. ಬುಕ್ ತಗೊಳ್ಳಿ. ಸುಜೋಕ್ ಥೆರಪಿ ಅಂತ ಒಂದು ಯೆಲ್ಲೋ ಕಲರ್ ಬುಕ್ ಬರುತ್ತೆ. ನಿಮಗೆ ಸಿಕ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಅವೈಲಬಿಲಿಟಿ ಇದೆ, ಕೊರಿಯರ್ ಮಾಡ್ತೀನಿ. ಬೇಕಾದ್ರೆ ನಿಮ್ಮ ಅಕ್ಕಪಕ್ಕ ಎಲ್ಲಾನ ಹತ್ರ ಇದ್ರೆ ತಗೊಳ್ಳಿ. ಸಿಕ್ಲಿಲ್ಲ ಅಂದ್ರೆ ಕೊರಿಯರ್ ಮಾಡೋಣ. ಓಕೆ ಸರ್, ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಜನರಲ್ ಆಗಿ ಡ್ರೈನೆಸ್ ಕಡಿಮೆ ಮಾಡ್ಬೇಕಾದ್ರೆ ಲಂಗಲ್ಲೇ ಹೋಗಿ ಮಾಡ್ಬೇಕಾ ಸರ್? ಹೌದು, ಅಲ್ಲಿ ಮಾಡಿದ್ರೇನೆ ಅದು ಹೇಳಿದ ಮಾತು ಕೇಳೋದು. ಬೇರೆ ಕಡೆ ಎಲ್ಲಿ ಮಾಡಿದ್ರು ಅಷ್ಟೊಂದು ಕೇಳಲ್ಲ. ಬಟ್ ಡ್ರೈನೆಸ್ ಎಲಿಮೆಂಟ್ ಕರೆಕ್ಟ್ ಆಗಿತ್ತು. ಬರೀ ಇದು ಮಾತ್ರ, ಈಗ ಸಪೋಸ್ ಡ್ರೈ ಕಾಫ್ಗೆ ಅಂತ ತಗೊಳ್ಳೋಣ, ಬರೀ ಡ್ರೈ ಕಾಫ್ ಮಾತ್ರ ಇದೆ, ಮೋಷನ್ ಚೆನ್ನಾಗಿ ಆಗ್ತಾ ಇದೆ, ಯಾವುದೇ ತರದ ಥಾಟ್ಸ್ ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ ನನಗೆ, ಈ ಡ್ರೈ ಕಾಫ್ ಮಾತ್ರ ಬಂದಿದೆ ಅಂದ್ರೆ, ಒಂದು ನಿಮ್ಗೆ ಥ್ರೋಟಲ್ಲಿ ಇನ್ಫೆಕ್ಷನ್, ನಾನು ಆಗ್ಲೇ ಹೇಳಿದೆ, ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಕಿರ್ನಾಲ್ಗೆ ಅಂತ ಹೇಳ್ತೀವಲ್ಲ ಅದಾಗಿರ್ಬೋದು. ಸೊ ಅವಾಗ ಏನ್ ಮಾಡ್ಬೇಕು, ಕಿರ್ನಾಲ್ಗೆನೆ ಆಗಿದೆ ಅಂತ ಕನ್ಫರ್ಮ್ ಆದಾಗ ಇಲ್ಲಿಂದ ಹೀಟ್ ಮೂವ್ ಮಾಡೋದಕ್ಕೆ ನಾವು ಪಾಯಿಂಟ್ಸ್ ಕೊಡ್ತೀವಿ. ಒಂದು, ಬರೀ ಡ್ರೈ ಕಾಫ್ ಆಗಿದೆ ಅಂದ್ರೆ ಫಸ್ಟ್ ನಾವು ಲಂಗ್ಸ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಟ್ರೈ ಮಾಡ್ತೀವಿ. ಒಂದು ಪಾಯಿಂಟ್ ಅಲ್ಲಿ ಕಡಿಮೆ ಆಗ್ಬಿಟ್ರೆ ಸಾಕು, ಅಷ್ಟೇನೆ. ಬೇರೆ ಇನ್ ಯಾವ ಆರ್ಗನ್ನು ಟಚ್ ಮಾಡೋದು ಬೇಡ. ಸಪೋಸ್ ಅದ್ರಲ್ಲಿ ಕಡಿಮೆ ಆಗ್ಲಿಲ್ಲ ಅಂದಾಗ ನೆಕ್ಸ್ಟ್ ಎಲಿಮೆಂಟ್ ನಾವು ಸ್ಟಮಕ್ ಹೋಗ್ತೀವಿ. ಸ್ಟಮಕ್ ಇಂದ ಗ್ಯಾರಂಟಿ ಕಡಿಮೆ ಆಗುತ್ತೆ, ಡೌಟೇ ಇಲ್ಲ ಅದರಲ್ಲಿ. ಸೊ ಈ ರೀತಿಯಾಗಿ ನಾವು ಒಂದೊಂದೇ ಎಲಿಮೆಂಟ್ ನ ಡಯಾಗ್ನೈಸ್ ಮಾಡಬೇಕು. ನಾವು ಯೂಶುವಲಿ ಏನ್ ಮಾಡ್ತೀವಿ ಅಂದ್ರೆ, ಈ ತರ ಡ್ರೈ ಕಾಫ್ ಎಲ್ಲ ಇದ್ದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಫಸ್ಟ್ ನಾವು ಸ್ಪ್ಲೀನ್ ಸ್ಟಮಕ್ ನೋಡ್ತೀವಿ. ಸ್ಪ್ಲೀನ್ ಸ್ಟಮಕ್ ಅಲ್ಲಿ ವ್ಯತ್ಯಾಸ ಇತ್ತು ಅಂದ್ರೆ ನಾವು ಲಂಗ್ಸ್ ನ ಟಚ್ ಮಾಡಕ್ ಹೋಗಲ್ಲ, ಡ್ರೈನೆಸ್ ಎಲಿಮೆಂಟ್ ನ ಟಚ್ ಮಾಡಲ್ಲ.
ಫಸ್ಟ್ ಅಲ್ಲೇ ಟ್ರೀಟ್ ಮಾಡಿದೀವಿ. ಮ್ಯಾಕ್ಸಿಮಮ್ ಆಫ್ 80% ಸ್ಟಮಕಲ್ಲಿ ಟ್ರೀಟ್ ಮಾಡಿನೇ ಹೋಗಿದೆ. ಸ್ಟಮಕ್ ಸ್ಪ್ಲೀನಲ್ಲಿ ಟ್ರೀಟ್ ಮಾಡಿದಾಗಲೇ ಹೋಗಿದೆ. ಸೊ ದಟ್ ಈಸ್ ದ ಬ್ಯೂಟಿ. ಓಕೆ ಸರ್. ಈಗ ಯಾರೋ ಮೇಡಮ್ ಕೇಳಿದ್ರೆ ಈಗ ಕಾಲಲ್ಲಿ ಮಂಡಿ ಜಾಗದಲ್ಲಿ ಸೌಂಡ್ ಬರುತ್ತೆ ಅಂತ, ಅದಕ್ಕೂ ಡ್ರೈನೇಜ್ ಕಡಿಮೆ ಮಾಡ್ಬೇಕಾ? ಅವಾಗ ನಾವು ಸ್ಪ್ಲೀನ್ ಅಲ್ಲಿ ಹೋಗಿ ಮಾಡ್ಬೇಕಾ ಸರ್ ಅಲ್ಲಿಗೆ? ಇಲ್ಲ, ಇಲ್ಲಿದ್ದಾಗ ನಾವು ಎಲಿಮೆಂಟಲ್ಲೇ ಮಾಡಬೇಕು. ಕಾಲಲ್ಲಿದ್ದಾಗ ಲಂಗಲ್ಲಿ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಡ್ರೈನೇಜ್ ಕಡಿಮೆ ಮಾಡಿದ್ರೆ ಈ ಟಕ್ ಟಕ್ ಅನ್ನೋ ಪೇನ್ಗಳು ಕಡಿಮೆ ಆಗುತ್ತೆ. ಜೊತೆಗೆ ಅಲ್ಲಿ ನಾವು ಇನ್ನ ಜಾಸ್ತಿ ಮಾಡಬೇಕು. ಕಾಲು ದಪ್ಪ ಇದೆಯಾ, ಸಣ್ಣಗಿದೆಯಾ, ಪೇನ್ ಇದೆಯಾ, ಸ್ಟ್ರಕ್ಚರ್ ಚೇಂಜ್ ಆಗಿದೆಯಾ, ಇದಿಷ್ಟು ನಾವು ಗಣನೆಗೆ ತಗೋಬೇಕು. ಆ ಒಂದ್ ಸರಿ ಜಾಗದಲ್ಲಿ ಆ ಟಕ್ ಟಕ್ ಅಂತ ಇದೆ ಅಂದ್ರೆ ಏಜ್ ಫ್ಯಾಕ್ಟರು, ಎಷ್ಟು ದಿವಸದಿಂದ ಅಂತ ಇದೆ, ಬೇರೆ ಏನಿದೆ, BP ಇದೆಯಾ, ಡಯಾಬಿಟಿಸ್ ಇದೆಯಾ, ಇದನ್ನೆಲ್ಲನೂ ನಾವು ಗಣನೆಗೆ ತಗೊಳ್ತೀವಿ. ಅಲ್ಲಿ ಅಕಸ್ಮಾತ್ ಸ್ವೆಲ್ಲಿಂಗ್ ಇತ್ತು ಅಂದ್ರೆ ನಾವು ಟಚ್ ಮಾಡೋದಿಲ್ಲ, ಇನ್ಕ್ರೀಸ್ ಮಾಡಕ್ ಹೋಗೋದಿಲ್ಲ. ಅಕಸ್ಮಾತ್ ಸ್ವೆಲ್ಲಿಂಗ್ ಇಲ್ಲ, ಒಂಥರ ಡ್ರೈ ಆಗಿದೆ, ಒಣಗಿರೋ ಕಾಲ್ ತರ ಇದೆ, ಮೂಳೆಗಳು ಕಾಣಿಸ್ತಾ ಇದೆ ಅಂದಾಗ ನಾವೇನ್ ಮಾಡ್ತೀವಿ, ಇನ್ಕ್ರೀಸ್ ಮಾಡ್ತೀವಿ. ಇನ್ಕ್ರೀಸ್ ಮಾಡಬೇಕು, ಪ್ಲಸ್ ಡ್ರೈನೆಸ್ ನ ಕಡಿಮೆ ಮಾಡಬೇಕು. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಎನರ್ಜಿ. ಸ್ಪ್ಲೀನ್ ಅಲ್ಲಿ ಮಾಡ್ಬೇಕಾ ಸರ್? ಇನ್ಕ್ರೀಸ್ ಡ್ರೈನೇಜ್ ಕಡಿಮೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಮಾಡ್ಬೇಕು ಅವಾಗ. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ. ಓಕೆ ಓಕೆ ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ಕಮ್. ನಾಳೆ ಎಲ್ಲ 6 ಗಂಟೆಗೆ ಜಾಯಿನ್ ಆಗಿ ಶಾರ್ಪ್ ಆಗಿ. ಇನ್ನೂ ಅದ್ಭುತವಾಗಿರುತ್ತೆ. ತುಂಬ ಇಂಪಾರ್ಟೆಂಟು. ನಾಳೆ ಕೋಲ್ಡ್ನೆಸ್ ಎಲಿಮೆಂಟ್ನ ತಗೊಳ್ತೀವಿ ಹ್ಯುಮಿಡಿಟಿ ಜೊತೆಗೆ. ಹ್ಯುಮಿಡಿಟಿ, ಡ್ರೈನೆಸ್ಸು, ಕೋಲ್ಡ್ನೆಸ್ಸು ಎಲ್ಲನೂ ಕೋಲ್ಡ್ ಎಲಿಮೆಂಟ್ಗಳೇ ಇದು ಮೂರೂ. ಇದು ಇನ್ನೊಂಥರ ಪೆಕ್ಯುಲಿಯರ್ ಆಗಿ ವರ್ಕ್ ಮಾಡುತ್ತೆ. ಇದು 6 ಕೀಯಲ್ಲಿ ಗಮನ ಇಟ್ಕೊಳ್ಳಿ. ಇದೇ ಥರ ಇಂಟ್ರ್ಯಾಕ್ಟ್ ಮಾಡಿ. ಒಳ್ಳೆಯದಾಗಲಿ ಎಲ್ರಿಗೂ. ಹೋಗ್ಬಿಟ್ಟು ಬನ್ನಿ. ಧನ್ಯವಾದ.